If I ask you a direct question saying how to be a successful anchor in Karnataka ಅಂತಂದ್ರೆ how will you answer that? ನನಗೆ ಮೋಸ್ಟ್ಲಿ ಸತ್ತೋಗಿದ್ದೀನಿ. ತುಂಬ ಜನ ಆರ್ಟಿಸ್ಟ್ಗಳು ಇನ್ಸೆಕ್ಯೂರ್ ಆಗಿ ತುಂಬ ಜನ ಆರ್ಟಿಸ್ಟ್ಗಳೇ ಯಾಕೆ ಸೂಸೈಡ್ ಮಾಡ್ಕೋತಾ ಇದ್ದಾರೆ ಅಂದರೆ ಇದೇ ಕಾರಣಕ್ಕೆ. ಇದು ಬೆಸ್ಟ್ ಬಿಸ್ನೆಸ್ ಇಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಚಂದ ಯಾವುದೋ ಹೂವು ಬೇರೆ ಹಂಗೆಲ್ಲ ಹಾಕ್ಬಿಟ್ಟು ತಲೆ ಮೇಲೆ ಬೋರ್ಡ್ ಹೊಡ್ಸೋದು ಪರವಾಗಿಲ್ಲ, ಸ್ವಸ್ತಿಕ್ ಶೇಪಲ್ಲಿ ಕಟಿಂಗ್ ಮಾಡಿದ್ರು ನನಗೆ. ನಾನು ಯಾಕೂ ಇದು ಅಂತ ನನಗೆ ಗಾಡ್ ಫಾದರು ಇಲ್ಲ. ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಹೂ ಇಸ್ ಯುವರ್ ಗಾಡ್ ಫಾದರ್? ನಾನು ಗಾಡ್ ಈಸ್ ಓನ್ಲಿ ಮೈ ಗಾಡ್ ಫಾದರ್. ಹೇಳೋದು ಒಬ್ಬ ಮನುಷ್ಯ ಚೆನ್ನಾಗಿದ್ದಾಗ ಓ ಅಂತ ಹೊಗಳಿ, ಏನೋ ಒಂದು ಬ್ಯಾಡ್ ಇದಾಗಿದ ತಕ್ಷಣ ಅವನು ಓ ಅಂತ ಬೈದು, ಎರಡು ಎಕ್ಸೆಂಟ್ರಿಕ್ ನೋಡ್ಬಿಟ್ವಿ ನಾವು. ಡಿಪ್ರೆಷನ್ ಅನ್ನೋ ವರ್ಡ್ಗೆ ನಂಗೆ ಮೀನಿಂಗೇ ಗೊತ್ತಿರಲಿಲ್ಲ. ಯಾರಪ್ಪನ ದುಡ್ಡನ್ನು ನಾನು ಖರ್ಚು ಮಾಡ್ತಾ ಇಲ್ಲ, ನಾನು ಕಮೆಂಟ್ ಮಾಡಲ್ಲ, ಯಾಕಂದರೆ ಅದೊಂದು ಮಾತಾಡ್ತಾ ಆಮೇಲೆ ನನ್ನ ಮೇಲೆ ಕೇಸ್ ಹಾಕ್ತಾರೆ, ನೀನು ಯಾವನು ಹೇಳೋಕ್ಕೆ ಅಂತ. ನನಗೇನು ಗೊತ್ತಾ, ನನಗೆ ಜನ ನಾನು ನಗ್ತಾ ಇರೋದು ನಗಿಸ್ತಾ ಇರೋದು ಜನ ನೋಡಿದ್ದಾರೆ. ಬಟ್ ನನಗೆ ಭಾಳ ಇಷ್ಟ ಇರೋದು ವಿಲನ್ ಆ್ಯಕ್ಟಿಂಗ್ ಮಾಡಬೇಕು ಅಂತ. ಜಗಳ ಆಡೋಕ್ಕೆ ನಮ್ಮಲ್ಲಿ ನಮ್ಮ ಟೈಮ್ ಟೇಬಲ್ ಇದೆ. 11:30 ಆಯಿತು, ಜಗಳ ಆಡೋ ಟೈಮ್ ಎದ್ದೇಳು ಅಂತೇಳಿ. Today on Just Curious, it is one and only ನಿರಂಜನ್ ದೇಶಪಾಂಡೆ ಅಂತಾನೆ. ದಿಸ್ ಇಸ್ ಎ ವೆರಿ ನಾರ್ಮಲ್ ಇಂಟ್ರೊಡಕ್ಷನ್. ಆದರೆ ನಾನು ನಿನ್ನ ನೋಡಿದ್ರೆ ನಗು ಬರುತ್ತೆ ಕಣ ನನಗೆ. ಯಾಕೆಂದರೆ ಈಗ ನಾನು ಹೆಂಗೆ ಇಲ್ಲಿಂದ ನಮಸ್ಕಾರ ಮಾಡಲಾ, ಪಾಡ್ಕಾಸ್ಟ್ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಅಂದರೆ ಸುಮ್ಮನೆ ಕಾಲರ್ ಮೈಕು ಆ ಥರದ್ದೆಲ್ಲ ಓಕೆ, ಈ ಥರ ಮೈಕ್ ಇಟ್ಕೊಂಡು ಪಾಡ್ಕಾಸ್ಟ್ ಫಸ್ಟ್ ಟೈಮ್ ನೋಡಿ. ಲೈಫಲ್ಲಿ ದರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್. ಬಟ್ ಐ ಥಿಂಕ್ ನಿನ್ನ ನಾನು ಈ ಥರ ಇಂಟ್ರಡ್ಯೂಸ್ ಮಾಡೋದು ಫಸ್ಟ್ ಟೈಮ್. ಹೌದು, ನಾನು ನಿನ್ನ ಈ ಥರ ನೋಡ್ತಾ ಇರೋದು ಫಸ್ಟ್ ಟೈಮ್. ಇಷ್ಟು ಸೀರಿಯಸ್ ಆದ ರಶ್ಮಿ ನಾನು ನೋಡೇ ಇಲ್ಲ. ಅದೇ ಕಣೋ, ನಾವೆಲ್ಲ ಒಂಥರ ಚಾಕ್ಲೇಟ್ ರ್ಯಾಪರ್ಗಳಿದ್ದಂಗೆ. ಪ್ರಪಂಚಕ್ಕೆ ಕಾಣೋದು ರ್ಯಾಪರ್ ಮಾತ್ರ, ಆದರೆ ಕೆಲವ್ರಿಗೆ ಮಾತ್ರ ಒಳಗಿಂದ ಕಾಣುತ್ತೆ. ಅದು ರಿಯಾಲಿಟಿನಲ್ಲಿ ಈ ಥರ ಪಾಡ್ಕಾಸ್ಟ್ಗಳಲ್ಲಿ ಕಾಣಿಸೋದು ಹೆಚ್ಚಾಗ್ಬಿಟ್ಟಿದೆ. ಬಟ್ ಬಿಫೋರ್ ಇಟ್ ಬಿಕಮ್ಸ್ ಮೈ ಜರ್ನಿ, ಇಟ್ ಈಸ್ ಅಬೌಟ್ ಯೋರ್ ಜರ್ನಿ, ಸೆಲೆಬ್ರೇಟಿಂಗ್ ಯೋರ್ ಲರ್ನಿಂಗ್ಸ್, ಲೆಸನ್ಸ್ ಎಲ್ಲ. ಸೊ ಇಷ್ಟುದ್ದ ಇದೆಯಲ್ಲ ನೀನು ಇಂಟ್ರೊಡಕ್ಷನ್, ಎಲ್ಲಿಂದ ಶುರು ಮಾಡಲಿ? 25+ ರಿಯಾಲಿಟಿ ಶೋಸ್ ಆಫ್ ಕರ್ನಾಟಕದ ಹೋಸ್ಟು, 3000+ ಸ್ಟೇಜ್ ಶೋಸು, MCಯಿಂಗು, ಹೋಸ್ಟು, ಮತ್ತು ಆ್ಯಸ್ ಅನ್ ಆಂಟ್ರಪ್ರೆನರ್ ಬೆಟ್ಟಗುಡ್ಡ ರಿಟ್ರೀಟ್ ನಡೆಸ್ತಾ ಇದೆಯಾ. ಆ್ಯಂಡ್ ಆ್ಯಸ್ ಅನ್ RJ 2 ವರ್ಷ ಅಟೆಂಡೆನ್ಸ್ ಹಾಕಿದ್ಯಾ, ಈ ಕಡೆ ಬಿಗ್ FM, ಆ ಕಡೆ SFM. ಆ್ಯಂಡ್ RJ, ಆ್ಯಂಕರ್, ಆ್ಯಕ್ಟರ್, ಆಂಟ್ರಪ್ರೆನರ್. ಇದೆಲ್ಲದಕ್ಕೂ ಮೀರಿದು ನನಗೆ ನೀನು ಕಾಣಿಸಿರೋದು ಆಲ್ವೇಸ್ ಆ್ಯಸ್ ಒನ್, ಒಳಗೊಂದು ಯಾವಾಗಲೂ ಒಂದು ಇನ್ನಸೆಂಟ್ ನಿರಂಜನ್ ಇರ್ತಾನೆ. ಆಚೆ ಕಡೆ ಅದು ಕಾಮಿಡಿ, ಕೆಲವು ಸತಿ ಮಾಸ್ಕ್ ಆಗಿರ್ಬೋದು. ಐ ಥಿಂಕ್ ಯು ಆರ್ ಅ ವೆರಿ ಪ್ಯೂರ್ ಹಾರ್ಟೆಡ್ ಸೋಲ್ ಆ್ಯಂಡ್ ಹೂಸ್ ಅ ಮ್ಯಾಗ್ನೆಟ್. ಸುತ್ತಮುತ್ತ ಇರೋದೆಲ್ಲ ಎಳ್ಕೊಂಡು ಹಂಗೆ ಒಂದು ಕಾಕ್ಟೇಲ್ ಮಾಡಿಕೊಂಡು ತಮಾಷೆ ಮೂಲಕ ಹೊಡೆದೊಡೆದು ಸಮಾಜಕ್ಕೆ ಮುಂದೆ ನುಗ್ತಾ ಇರ್ತೀಯ. ದಿಸ್ ಇಸ್ ಹೌ ಐ ಹ್ಯಾವ್ ಅಂಡರ್ಸ್ಟುಡ್. ಸೊ ಆರ್ ಯು ದ್ಯಾಟ್ ನಿರಂಜನ್? ಅಫ್ಕೋರ್ಸ್, ನನಗೆ ನನ್ನ ಬಗ್ಗೆ ಅಂತ ಯಾವತ್ತು ದೇವರನಿಗೆ ಇದುವರೆಗೂ ಗೊತ್ತಾಗಿಲ್ಲ. ಐ ಡೋಂಟ್ ನೋ ವಾಟ್ ಈಸ್ ನಿರಂಜನ್ ದೇಶಪಾಂಡೆ. ನನಗೆ ಗೊತ್ತಾಗೋಕ್ಕೂ ಇಷ್ಟ ಇಲ್ಲ. ಬಿಕಾಸ್ ನನ್ನ ಪ್ರಕಾರ ಎವ್ರಿ ಡೇ ಇಸ್ ನ್ಯೂ, ಎವ್ರಿ ಸೆಕೆಂಡ್ ಈಸ್ ನ್ಯೂ. ಹಂಗನ್ಬಿಟ್ಟು ನಾನು ಎವ್ರಿ ಡೇ ಹೊಸ ನಿರಂಜನ್ ಅಂತ ಹೇಳಲ್ಲ. ಬಟ್ ನನಗೇನು ಅಂದರೆ, ನನಗೆ ಯಾವುದನ್ನು ಇದು ಹೀಗೆ, ನಾನು ಹೀಗೆ, ನಂದಿದೆ, ಅಥವಾ ನನಗೆ ಇದೆ ಇಷ್ಟೇ ರೆಸ್ಟ್ರಿಕ್ಷನ್ಸು, ನನ್ನ ಬೌಂಡ್ರಿ ಇಷ್ಟೇ, ಹಿಂಗೆ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ನಾನು ಪ್ರತಿ ಕ್ಷಣನೂ ಬದುಕವನು ನಾನು, ಎವ್ರಿ ಸೆಕೆಂಡ್. ನನಗೆ ಮುಂಚೆ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಹಾಕ್ಕೋತಾ ಇದ್ನೋ ಏನೋ ಗೊತ್ತಿಲ್ಲ. ಬಟ್ ಸ್ಪೆಷಲಿ ಅಪ್ಪು ಸರ್ ಇನ್ಸಿಡೆಂಟ್ ಆದಮೇಲಂತೂ ಅದೊಂಥರ ನನಗೆ ಐ ಓಪ್ನರ್. ನಂಗೆ ಅದು ಲೈಫ್ ಚೇಂಜಿಂಗ್ ಥಾಟ್ ಅಂತ ಬಂದ್ಬಿಡ್ತು ಮೈಂಡಲ್ಲಿ. ಅಂದರೆ ನೀವು ಎಷ್ಟು ಫಿಟ್ ಆಗಿರಿ, ಎಷ್ಟು ಹೆಲ್ದಿ ಆಗಿರಿ, ಎಷ್ಟು ಪಾಪ್ಯುಲರ್ ಆಗಿರಿ, ಎಷ್ಟು ದುಡ್ಡು ಮಾಡಿರಿ, ಏನೇ ಮಾಡಿರಿ, ಬಟ್ ಯು ಡೋಂಟ್ ನೋ ವೆನ್ ಈಸ್ ಯುವರ್ ಲೈಫ್ ಗೋಯಿಂಗ್ ಟು ಎಂಡ್ ಅಂತ. ನಾಳೆ ನಾನು ಇಲ್ಲ ಅಂದರೆ ಇಲ್ಲ ಅಷ್ಟೇ. ಆ ಇಲ್ಲ ಅನ್ನೋಕ್ಕಿಂತ ಮುಂಚೆ ಜನ ಮಾತಾಡೋದು ಬೇರೆ, ಒಳ್ಳೇದು ಮಾತಾಡೋದು ಕೆಟ್ಟದ್ದು ಮಾತಾಡೋದು ಅದೆಲ್ಲ ಡಸಂಟ್ ಮ್ಯಾಟರ್, ಯಾಕೆ ನಾವಿರಲ್ಲ ಕೇಳಿಸ್ಕೊಳ್ಳೋಕ್ಕೆ. ಬಟ್ ಅಟ್ಲೀಸ್ಟ್ ನಾವು ಬದುಕಿದ್ದಾಗ ಏನು ಮಾಡಿದ್ವಿ, ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ವಿ, ಅದೆಲ್ಲ ಚೆನ್ನಾಗಿ ದುಡಿದ ಮೇಲೆ ಮಾಡೋದು. ನನ್ನ ಹತ್ರ ಕೋಟಿ ಆಸ್ತಿ ಇದ್ಮೇಲೆ ನಾನು ಇಷ್ಟು ಜನಕ್ಕೆ ಹೆಲ್ಪ್ ಮಾಡೋದ್ರಿಂದ. ಬಟ್ ಅದಕ್ಕಿಂತ ಮುಂಚೆ ನಾನು ಎಷ್ಟು ಜೀವಿಸಿದೆ, ನನ್ನ ಲೈಫನ್ನು ನಾನು ಎಷ್ಟು ಸಂತೋಷವಾಗಿ ಕಳೆದೆ, ಆ್ಯಂಡ್ ನನ್ನ ಜೊತೆ ಇರೋರಿಗೆ ನಾನು ಎಷ್ಟು ಸಂತೋಷ ಹಂಚಿದೆ. ಯಾಕೆ ಗೊತ್ತಾ, ದುಡ್ಡಿದ್ದವರು ದುಡ್ಡು ಹಂಚಕ್ಕೆ ಸಾಧ್ಯ, ಆದರೆ ದುಡ್ಡಿಗಿಂತ ಜಾಸ್ತಿ ಹಂಚಕ್ಕೆ ಸಾಧ್ಯ ಇರೋ ಸಂತೋಷ. ಅದೇನೋ ನಿಜ. ಅದು ಸಂತೋಷ ಹಂಚಕ್ಕೆ, ಸಂತೋಷ ಯಾರು ಬೇಕಾದ್ರೆ ಪಡ್ಕೋಬಹುದು. ಅದು ಪಡ್ಕೊಳ್ಳೋಕೆ ಒಂದು ಗೊತ್ತಿರಬೇಕು. ಅದಕ್ಕೆ ತನಗೆ ಬಡವನಿಗೆ ಮರದ ಕೆಳಗಿದ್ರು ತೃಪ್ತಿ ಸಂತೋಷವಾಗಿರೋದು ಬರುತ್ತೆ ಅಂತ. ಸತ್ಯ ಅದು. ಬಟ್ ನನಗೆ ಲೈಫಲ್ಲಿ ಉದ್ದೇಶ ಅದೊಂದೇ, ನಾನು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಯಾರಪ್ಪನ ದುಡ್ಡನ್ನು ನಾನು ಖರ್ಚು ಮಾಡ್ತಾ ಇಲ್ಲ, ನಾನೇ ಕಷ್ಟಪಟ್ಟು ಬೆವರಲ್ಲ ರಕ್ತನೂ ಸುರಿಸಾಗಿದೆ. ಸೊ ಇಟ್ಸ್ ನಾಟ್ ಜಸ್ಟ್ ಸ್ವೆಟ್, ಈವನ್ ಬ್ಲಡ್. ಇದೆಲ್ಲ ಕಷ್ಟಪಟ್ಟು ನನಗೆ ಗಾಡ್ ಫಾದರು ಇಲ್ಲ. ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಹೂ ಇಸ್ ಯುವರ್ ಗಾಡ್ ಫಾದರ್? ನಾನು ಗಾಡ್ ಈಸ್ ಓನ್ಲಿ ಮೈ ಗಾಡ್ ಫಾದರ್. ದೇವ್ರನ್ನ ನಂಬಿದ್ದೀನಿ. ಸೊ ಅದಕ್ಕೆ ದೇವ್ರು ಕೈ ಬಿಡಲ್ಲ ಅಂತ ಚಿಕ್ಕ ವಯಸ್ಸಿಂದ ಹೇಳಿ ಬೆಳೆಸ್ಬಿಟ್ಟಿದ್ರು.
ಅದು ಎಲ್ಲೋ ಒಂದು ಕಡೆ ಇವಾಗ ಅರ್ಥ ಆಗ್ತಾರೆ ಸತ್ಯವಾದ ಮಾತದು ಅಂತ. ಆ್ಯಂಡ್ ಇತ್ತೀಚೆಗೆ ನಿಮ್ಗಳ ಥರನೇ ಅದನ್ನು ನಾವು ಈ ಪಾಡ್ಕಾಸ್ಟ್ ಇವೆಲ್ಲ ನೋಡಿ ನೋಡಿ ಸ್ವಲ್ಪ ಈ ಮ್ಯಾನಿಫೆಸ್ಟೇಷನ್ಸು, ಕ್ರಿಸ್ಟಲ್ಸು, ಬೀಡ್ಸು, ಇನ್ನೊಂದು ಕೈಯಲ್ಲಿ ಅದಕ್ಕೆಲ್ಲ ಮಣಿಗಳಿದೆ. ಸೊ ಹಾಗಾಗಿ ಇವೆಲ್ಲ ನೋಡಿದ್ಮೇಲೆ ಡೀಪಾಗಿ ಇನ್ನೂ ತಿಳ್ಕೊತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ರಿಯಲಿ ಹೆಲ್ಪಿಂಗ್ ಮೀ. ಸೊ ನನಗೆ ಇದೆಲ್ಲದರಿಂದ ನಾನು ಸಂತೋಷವಾಗಿದ್ದರೆ ನಾನು ಸಮಾಜನೆಲ್ಲ ಉದ್ಧಾರ ಮಾಡ್ತೀನಿ ಅಂತ ನಮ್ಮ ತಾಯನೇ ಹೇಳಲ್ಲ. ನನ್ನ ಮಾತಿಂದ ಅದಾದರೆ ಸಂತೋಷ. ಬಟ್ ನನಗೆ ನನ್ನ ಸಮಾಜ, ನನ್ನ ಪ್ರಪಂಚ ಅಂದರೆ ನನ್ನ ಮನೆ, ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ತಂದೆ, ನನ್ನ ಕ್ಲೋಸ್ ಸರ್ಕಲ್ ಯಾರಿದ್ದಾರೆ ಫ್ರೆಂಡ್ಸು. ಇವ್ರನ್ನ ಫಸ್ಟ್ ನಾನು ಸಂತೋಷವಾಗಿ ಇಟ್ಕೋತೀನಾ, ಆಮೇಲೆ ನಾನು ಸಮಾಜ, ಆಮೇಲೆ ನಾನು ಪ್ರಪಂಚ, ದೇಶ ಎಲ್ಲ ಯೋಚನೆ ಮಾಡ್ತೀನಿ. ನನಗೆ ಅಭಿಮಾನ, ಪ್ರೀತಿ ಇರೋದು ಎರಡರ ಮೇಲೆ. ಒಂದು ನನ್ನ ಸಂಸಾರ, ಇನ್ನೊಂದು ನನ್ನ ಭಾಷೆ. ಇವೆರಡರ ಮೇಲೆ ನನಗೆ ಪ್ರೀತಿ, ಒಬ್ಸೆಷನ್ನು ಎಲ್ಲ ಇರೋದು ಇವೆರಡರ ಮೇಲೆ. ಸೊ ಇದೆರಡಕ್ಕೆ ಏನೇನು ಬೇಕೋ ಅದೆಲ್ಲದನ್ನು ನಾನು ಮಾಡ್ತಾಯಿದ್ದೀನಿ. ಇಷ್ಟೇ ನನಗೆ ಗೊತ್ತಿರೋದು. ಇದಾದಮೇಲೆ ಮಾಸ್ಕು, ಮಣ್ಣು ಮಸಿ ದೇವರೇ ಗೊತ್ತಿಲ್ಲ ನನಗೆ. ನನಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬರು ನನಗೆ ತುಂಬಾ ನಂಬೋರು, ನನಗೊಂಥರ ರೋಲ್ ಮಾಡಲವರು, ಅಂಬರೀಷ್ ಅವರು. ಇದ್ದಂಗೆ ಹೇಳ್ತಾರೆ, ಆರಾಮಾಗಿ ಏನು ಬೇಕೋ ಮಾತಾಡೋರು. ಹಂಗನ್ಬಿಟ್ಟು ಇವಾಗ ಅವ್ರು ಇದ್ದಿದ್ದ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇಲ್ಲಾಂದರೆ ಅವ್ರಿಗೂ ಒಂದಷ್ಟು ಏನೇನೋ ಹಾಕಿರೋರು ಕೇಸ್ಗಳು. ಈಗ ನಮ್ಮ ಟೈಮಲ್ಲಿ ಏನು ಅಂದರೂ ಒಂದು ವೈರಲ್ ಆಗುತ್ತೆ, ಅಕ್ಷಿ ಅಂದರೆ ಒಂದು ಅದು ಕೇಸ್ ಆಗುತ್ತೆ. ಏನು ಮಾತಾಡಬೇಕು ತಪ್ಪು, ಏನು ಮಾತಾಡದಿದ್ರು ತಪ್ಪು, ಎಲ್ಲವೂ ತಪ್ಪೆ. ಇಂಥ ಟೈಮಲ್ಲಿ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡೋದನ್ನು ಇತ್ತೀಚೆಗೆ ಕಲ್ತ್ಕೊಂಡಿದ್ದೀನಿ. ಇಷ್ಟು ದಿನ ನಾನು ಇಷ್ಟ ಬಂದಿದ್ದೆಲ್ಲ ಮಾತಾಡ್ತಾರೆ. ಈಗಲೂ ಏನು ಭಾಳ ಫಿಲ್ಟರ್ಡ್ ಆಗೆಲ್ಲ ಮಾತಾಡೋಕ್ಕೆ ಬರೋಲ್ಲ ನನಗೆ. ಆ್ಯಕ್ಚುಲಿ ನಾನು ರಶ್ಮಿ ಕರೆದಾಗ ನನಗೆ ಅದೇ ಡೌಟ್ ಆಗ್ತಾಯಿತ್ತು. ನೋಡಿದೆ, ಒಂದಷ್ಟು ಪಾಡ್ಕಾಸ್ಟ್ಗಳು ನೋಡಿದೆ, ಭಾಳ ಸೀರಿಯಸ್ಸಾಗಿ ಮಾತಾಡ್ತಾ ಹೇಳಲ್ಲ. ನನ್ನನ್ನು ಕರೆದು ನಾನು ಹೆಂಗೆ ಮಾತಾಡಲಿ ಇಷ್ಟು ಸೀರಿಯಸ್ ಆಗಿ ಅಂತ. ಬಟ್ ಆಮೇಲೆ ಇಟ್ಸ್ ಆಲ್ ಅಬೌಟ್ ಮೈ ಸೆಲ್ಫ್. ಆ್ಯಂಡ್ ನಾನು ಮಾತಾಡ್ದಿನ 4 ಜನಕ್ಕೆ ಏನೋ ಒಂದು ಅವ್ರಿಗೊಂದು ಇನ್ಪುಟ್ ಸಿಗತ್ತೆ ನನಗೆ. ನಾನು ಹೆಂಗೆ ಮಾತಾಡೋದು ಹಂಗೆ ತಗೋತಾರೆ ಅಷ್ಟೇ. ಇದು ಏನಂದ್ರೆ ನಾವು ಒಂಥರ ಕನ್ನಡಿ ಥರ ಅಷ್ಟೇ ಕಣ. ಹ್ಞೂ ಅಂದ್ರೆ ಬೇರೆ ಬೇರೆ ಒಂದಷ್ಟು ಚಾಪ್ಟರ್ಸ್ಗಳ ಮೂಲಕ ನಮ್ಮ ಪ್ರಶ್ನೆಗಳಿರುತ್ತೆ, ನನ್ನ ಕುತೂಹಲ ಇರುತ್ತೆ. ಅದ್ರ ಮೂಲಕ ನಿನ್ನ ಲೈಫನ್ನು ಹೇಗೆ ನೋಡಿದ್ಯಾ, ನಿನಗೆ ಲೈಫ್ ಎಷ್ಟು ಅರ್ಥ ಆಗಿದೆ, ನಿನ್ನ ಲೈಫ್ ನಿನಗೆ ಹೆಂಗೆ ಕಾಣಿಸ್ತಾ ಇದೆ, ಅದ್ರ ಮೂಲಕ ನಮಗೇನು ಕಲಿಯೋಕೆ ಸಿಗತ್ತೆ, ಇಷ್ಟೇ ಕಣ. ಯಾಕೆ ಗೊತ್ತಾ, ಮೇ ಬಿ ಏಜ್ ಫ್ಯಾಕ್ಟರ್ ಅದಲ್ಲ. ನಮ್ಮ ತಂದೆ ತಾಯಿ ಹೇಳೋರು, ಬೆಳೀತಾ ಇದ್ದಂಗೆ ನಿಂಗೆ ಅರ್ಥ ಆಗುತ್ತೆ, ಕತ್ತೆಗಾದಂಗೆ ವಯಸ್ಸಾದ್ಮೇಲೆ ನಿಂಗೆ ಗೊತ್ತಾಗತ್ತೆ ಅಂತ. ಬಟ್ ಕತ್ತೆಗೆ ಅರ್ಥ ಆಗುತ್ತೋ ಇಲ್ವೋ, ನಮಗಂತೂ ಅರ್ಥ ಆಗ್ತಾಯಿದೆ. ಯಾಕೆ ಅಂದರೆ ನಾನೇ ಒಂದು ಸಲ ಕೂತ್ಕೊಂಡಾಗ ಸುಮ್ಮನೆ ಯೋಚನೆ ಮಾಡ್ತಿರ್ತೀನಿ. ನಾವಿಬ್ಬರೇ ಯೋಚನೆ ಮಾಡಿದ್ದೀವಿ ಒಂದು ಸ್ವಲ್ಪ ವರ್ಷಗಳು, ಒಂದು 5-10 ವರ್ಷದ ಹಿಂದೆ ನಾವೇ ಬೇರೆ. ಯೋಚನೆಗಳಿದೆ, ಇದ್ವು, ಯೋಚನೆಗಳಿತ್ತು, ಯೋಜನೆಗಳೂ ಇತ್ತು. ಆದರೆ ಅದನ್ನು ಟ್ರೀಟ್ ಮಾಡೋ ವಿಧ ಬೇರೆ ಇತ್ತು. ಇನ್ನೊಂದು ಸ್ವಲ್ಪ ಲೈಟಾಗಿ ತೊಗೊತಾ ಇದ್ವಿ, ಇಷ್ಟು ಲೈಫ್ ಬಗ್ಗೆ ಸೀರಿಯಸ್ ಆಗಿರಲಿಲ್ಲ. ಬಂಡ ಧೈರ್ಯ ಇತ್ತು, ಏನಾದರೂ ಬಂಡ ಧೈರ್ಯ ಇವಾಗಲೂ ಇದೆ. ನನಗಂತೂ ಐ ಥಿಂಕ್ ಐ ಆಮ್ ವೆರಿ ಕ್ಯಾಲ್ಕುಲೇಟೆಡ್ ನೌ, ಬಿಕಾಸ್ ಐ ವಾಂಟ್ ಟು ಕಮ್ ಟು ದಟ್ ಫೇಸ್. ನನಗೆ ನಿರಂಜನ್ ಅಂದರೆ ಐ ರಿಮೆಂಬರ್, ನಿನಗೆ ಜ್ಞಾಪಕ ಇದೆಯೇನೋ ಬಿಗ್ FM ಅಂತ ಬಂದಾಗ ನೀನೊಂದು ಮಾರುತಿ ಕಾರಲ್ಲಿ ಬರ್ತಾ ಇದ್ದೆ. ಅಂದರೆ ಒಂದು ಮೆಟೀರಿಯಲಿಸ್ಟಿಕ್ ಎಕ್ಸಾಂಪಲ್ ಅಂತ ಕೊಡೋದಾದ್ರೆ, ಆ ಜರ್ನಿ ನಿನ್ನ ಎಲ್ಲೋ ಕರ್ಕೊಂಡು ಹೋಗಿದೆ ಅಂದರೆ ಇವತ್ತು ಒಂದು ಮಾರುತಿ ಕಾರಿಂದ ಆ ಫೇಸ್ ನಾನು ಅಲ್ಲಿಂದ ನೋಡೋಕೆ ಶುರು ಮಾಡಿದ್ದು. ಇವತ್ತೊಂದು BMW ವರೆಗೂ ಬಂದಿದ್ಯಾ. ಅಂದರೆ ಮೆಟೀರಿಯಲಿಸ್ಟಿಕ್ ಪ್ಲೆಷರ್ಸ್ ಇಸ್ ಒಂದು ಪಾಯಸದಲ್ಲಿರೋ ಗೋಡಂಬಿ ಅಷ್ಟೇ. ನೀನು ಅದನ್ನೇ ಅದ್ರ ಹಿಂದೆ ಓಡ್ತೀಯೋ, ಅದನ್ನ ಇಲ್ದೇನೂ ಲೈಫ್ ಸಖತ್ತಾಗಿದೆ ಅಂತ ಅಂತೀಯೋ ಇಲ್ಲ, ನಾನು ಈ ಮಾತು ನಂಬಲ್ಲ. ಯಾಕೆ ಗೊತ್ತಾ, ತುಂಬ ಜನ ಹೇಳ್ತಾರೆ ಏನು ನನ್ನ ಹತ್ರ 2 ವೀಲರೇ ಇದೆ, ನೆಮ್ಮದಿಯಾಗಿದ್ದೀನಿ, ದುಡ್ಡಿಂದ ಅಳಿಯೋಕ್ಕಾಗಲ್ಲ, ಅದಿಲ್ಲ ಇದಿಲ್ಲ. ಆ ಮಾತನ್ನು ಯಾರು ಹೇಳ್ತಾರೆ ಅಂದರೆ, ಯಾರು ದುಡ್ಡು ಮಾಡಿಲ್ಲ, ಯಾರ ಕೈಲಿ ದುಡ್ಡು ಮಾಡೋಕ್ಕಾಗಲ್ಲ, ಇವರಿಬ್ಬರೇ ಆ ಮಾತು ಹೇಳೋದು. ಹೌದು, ನನ್ನ ಹತ್ರ ಬೈಕ್ ಇತ್ತು. ಕಾರು ಅನ್ನೋದು ನಮ್ಮ ಇಡೀ ಖಾನ್ದಾನಲ್ಲಿ, ಇಡೀ ಆ ಕಾಂಪೌಂಡಿಗೆ ನಾನೇ ಫಸ್ಟ್ ತೊಗೊಂಡಿದ್ದು. ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮ, ನಮ್ಮ ತಾತ ಎಲ್ಲರದು ಸೇರಿ ಫಸ್ಟ್ ನಾನೇ ತೊಗೊಂಡಿದ್ದು ಕಾರ್ ಅಂತ. ಯಾಕೆಂದರೆ ನಮ್ಮದೆಲ್ಲ ಒಂಥರ ಟಿಪಿಕಲ್ ಮಿಡಲ್ ಕ್ಲಾಸು ಅಲ್ಲ, ಲೋವರ್ ಮಿಡಲ್ ಕ್ಲಾಸ್ ಅಂತಲೇ ಹೇಳ್ಬೋದು. ಆ ಥರ ಫ್ಯಾಮಿಲಿ, ಒಂದು ಕೂಡು ಕುಟುಂಬ ಅಂತಾರೆ, ಎಲ್ಲ ಒಂದೇ ಕಾಂಪೌಂಡಲ್ಲಿ ಇದ್ದಿದ್ದು. ಅಜ್ಜಿ, ತಾತ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲ ವಿದ್ಯಾಪೀಠ. ನಮ್ಮ ಅಪ್ಪ ಅಂತೂ ನಾನು ಹೋಗಿ ಮೀಟಾಗಿ ಯಾವಾಗಲೂ ಆದಾಗ ಅದು ನಮ್ಮ ತಾತ ನಮ್ಮ ಅಪ್ಪಂಗೆ ಕೊಡಿಸಿದ್ದು. ಯಾವಾಗ, ಇತ್ತೀಚೆಗೆ ಒಂದು 7-8 ವರ್ಷದ ಹಿಂದೆ. ಅಲ್ಲಿವರೆಗೂ ನಮ್ಮ ಅಪ್ಪನ ಹತ್ರ ಕಾರೇ ಇಲ್ಲ. ಸೊ ಕಾರು ಅನ್ನೋದು ನಮಗೆ ಒಂಥರ ಧೀರುಭಾಯಿ ಅಮ್ಮನಿ ರೇಂಜು. ಕಾರ್ ಇದೆ ಅವ್ರ ಮನೇಲಿ ಅಂದ್ರೆ ಬಿಡಪ್ಪ, ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ಇದೆ. ಸೊ ಆ ಒಂದು 4 ಸೀಟರು ಅನ್ನೋದು ಒಂದು, 4 ವೀಲ್ ವೆಹಿಕಲ್ ಒಳಗೆ ಕುತ್ಕೊಳ್ಳೋದು ಅನ್ನೋದೇ ನಮಗೊಂಥರ ಕನಸು. ಹಾಗಂದ್ಬಿಟ್ಟು ಇವಾಗ ನನ್ನ ಹತ್ರ ಬೈಕ್ ಇದೆ, ಹೌದು, ಸೈಕಲ್ ಇದೆ, ಹೌದು, ನಾನು ಅದರಲ್ಲೇ ತೃಪ್ತಿಯಾಗಿ ಇದ್ಬಿಟ್ರೆ ಅದರಲ್ಲೇ ತೃಪ್ತಿಯಾಗಿ ಇದ್ಬಿಡ್ತೀನಿ, ಇಲ್ಲ ಅಂತಿಲ್ಲ. ಬಟ್ ಜೀವನಕ್ಕೆ ಒಂದು ಮೋಟಿವೇಶನ್ನೇ ಇರಲ್ಲ, ಒಂದು ಏನೋ ನಾನು ಒಂದು ಏನೋ ಬೆಳಿಬೇಕು ಅನ್ನೋ ಆಸಕ್ತಿ ಇರಲ್ಲ. ಕಂಫರ್ಟ್ ಝೋನ್ ಅದೊಂದು ಕ್ರಿಯೇಟ್ ಆಗಿಬಿಟ್ಟು ಅಷ್ಟರಲ್ಲೇ ಹಂಗೆ ಇದ್ದು ಸತ್ತೋಗ್ಬಿಡ್ತೀವಿ. ಇನ್ನವೇ ಅದು ಆ್ಯಕ್ಚುಲಿ ಡೀಪೆಸ್ಟ್ ಮೆಡಿಟೇಷನ್ ಮಾಡಿರೋರ್ಗೆ ಮಾತ್ರ ಸಾಧ್ಯ ಅದು.
ನನ್ನ ಹತ್ರ ಏನಿದೆ ಅಷ್ಟು ಮಾತ್ರ ಇರ್ತೀನಿ, ಅಷ್ಟರಲ್ಲೇ ಖುಷಿಯಾಗಿರ್ತೀನಿ ಅಂತ. ಬಟ್ ಎಲ್ಲರೂ ಹಂಗಿರಲ್ಲ. ಯಾರೋ ಈ ತಪಸ್ವಿಗಳು ಇವರು ಎಲ್ಲ ಋಷಿಮುನಿಗಳು ಆ ಥರ ಇದ್ರೇನೋ. ಈಗಿರೋರು ಎಷ್ಟಿದೆಯೋ ಅಷ್ಟರಲ್ಲಿ ಹೇಳ್ತಾರಷ್ಟೇ, ತೃಪ್ತಿಯಾಗಿದ್ದೀವಿ, ಇರೋದ್ರಲ್ಲಿ ನೆಮ್ಮದಿಯಾಗಿರಬೇಕು, ಇದೆಲ್ಲ ಬರೀ ಆಡಂಬರ, ಇವೆಲ್ಲ ಬರೀ ನಶ್ವರ, ಇವೆಲ್ಲ ಹೇಳ್ತಾರೆ. ಮನೆ ಒಳಗೆ ಕೊರ್ರಗೆ ಸಾಯ್ತಾ ಇರ್ತಾರೆ. ಮೇ ಬಿ ಅವ್ರು ನಮಗೆಲ್ಲ ತೊಗೊಳಕ್ಕಾಗುತ್ತಾ, ನಮಗಿವೆಲ್ಲ ಆಗುತ್ತಾ ಅಂದಂದೆ ಅಶ್ವಿನಿ ದೇವತೆಗಳು ಅಸ್ತು ಅಂದು ಅವ್ರಿಗೆ ಆಗೋದೇ ಇಲ್ಲ. ನನಗೆ ಪ್ರತಿದಿನವೂ ಏನೋ ಒಂದು ಹೊಸ ಆಸೆ ಇರಬೇಕು ನನಗೆ. ನಾನು ಎಚ್ಚರ ಆಗಿ ಮನೆಯಿಂದ ಆಚೆ ಕಾಲಿಡೋಕ್ಕೆ ಅಥವಾ ನನ್ನ ಜೀವನ ಮಾಡೋದಕ್ಕೆ ಏನೊಂದು ಹೊಸ ಆಸಕ್ತಿ ಬೇಕು ನನಗೆ. ಫಾರ್ ಎಕ್ಸಾಂಪಲ್, ಈಗ ನಾನು ನಾಳೆ ಅಂಬಾನಿಯವರು ಅದೇನೋ ಆಂಟಿಲ್ಲ ಅಂತ ಕಟ್ಟಿದ್ದಾರೆ, ಅಷ್ಟು ಒಂದು 150 ಕೋಟಿ ಮನೆ ಕಟ್ಬಿಡ್ಬೇಕು. ಅದು ಫೂಲಿಶ್ನೆಸ್, ಅದು ಸ್ಟುಪಿಡಿಟಿ. ಅದು ಆಗ್ಬೋದು, ಇವತ್ತಲ್ಲ, ನಾನು ಸಾಯೋ ಟೈಮಲ್ಲಿ ಅದು ಆಗ್ಬೋದು, ಇಲ್ಲ ಅಂತಿಲ್ಲ. ಬಟ್ ಅದಕ್ಕೊಂದು ಜರ್ನಿ ಇದೆಯಲ್ಲ. ನಾನು ಹೇಳೋದು, ನನಗೆ ಲಾಂಗ್ ಟರ್ಮ್ ಗೋಲ್ ಅನ್ನೋದು ದೇವರೇ ಇಲ್ಲ ರಶ್ಮಿ. ನಂಗೆ ತುಂಬ ಜನ ಕೇಳ್ತಾರೆ, ಏನು ನಿಮ್ಮ ಹ್ಯಾಪಿನೆಸ್ಗೆ ಏನು ಸೀಕ್ರೆಟು, ಖುಷಿಯಾಗಿರ್ತೀರ, ಯಾವಾಗಲೂ ನೆಮ್ಮದಿಯಾಗಿರ್ತೀರ. ನಾನು ಹೇಳೋದು, ನನಗೆ ತುಂಬ ಲಾಂಗ್ ಟರ್ಮ್ 10 ವರ್ಷಕ್ಕೆ, ಇನ್ನು 15 ವರ್ಷಕ್ಕೆ, ಗುರು ನಾಳೆ ಗೊತ್ತಿಲ್ಲ, ಈ ಕ್ಷಣ ಮುಂದೆ ಒಂದು ಗೊತ್ತಿಲ್ಲ. ನಮ್ಮ ಫ್ರೆಂಡ್ ಅವ್ರ ತಾಯಿ ಯಾರಿಗೋ ಮೊನ್ನೆ ರೀಸೆಂಟಾಗಿ ಹಂಗೆ ಆಗೋಯ್ತು. ಮನೆಯಿಂದ ಆಚೆ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ಆಚೆ ಹೋಗಿದ್ದಾರೆ, ಯಾವುದೋ ಬಸ್ ಅವ್ರು ಸುಮ್ಮನೆ ಹಿಂಗೆ ಗುದ್ಕೊಂಡು ಹೋಗಿದ್ದಾರೆ. ರಕ್ತ ಇಲ್ಲ ಎಂಥದಿಲ್ಲ, ಹಿಂಗೆ ಬಿದ್ದ್ಯಾರ ಸಾಧ್ಯ ಹೋಗ್ಯಾರ. ಸೊ ಮನೆಯಿಂದ ಆಚೆ ಕಾಲಿಟ್ಟ ಮೇಲೆ ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ. 10 ವರ್ಷ 15 ವರ್ಷ. ನನಗೆ ಇನ್ಶೂರೆನ್ಸ್ ಅವ್ರು ಹೇಳ್ದಂಗೆ ಆಗ್ಬಿಡುತ್ತೆ, ಸರ್ ಇದು ಒಳ್ಳೆ ಪಾಲಿಸಿ ಸರ್, ತೊಗೊಳ್ಳಿ ಸರ್, ನೀವು ಸತ್ರ ನಿಮ್ಮ ಮನೆಯವ್ರಿಗೆಲ್ಲ ಒಳ್ಳೆ ಬೆನಿಫಿಟ್ ಅಂತಾರಲ್ಲ ಆ ಥರ. ನಮಗೆ ನಾಳೆ ಏನೋ ಒಂದು ಗೊತ್ತಿಲ್ಲ, ನಮ್ಗೆ ಯಾಕೆ ಯೋಚನೆ ಅಂತ. ನನಗೆ ಅದಕ್ಕೆ ನಾನು ಪ್ರತಿ ಕ್ಷಣಕ್ಕೆ ಬದುಕೋನು. ನಂಗೆ ಐ ಹ್ಯಾವ್ ಆಲ್ ಶಾರ್ಟ್ ಟರ್ಮ್ ಗೋಲ್ಸ್. ಇನ್ನು 10 ದಿನಕ್ಕೆ ಏನು, ನನ್ನ ನೆಕ್ಸ್ಟ್ ಕೆಲಸ ಆದರೆ ಏನು, ಈಗ ನೆಕ್ಸ್ಟ್ ಟ್ರಿಪ್ಗೆ ಹೋದರೆ ಏನು, ಈಗ ನನ್ನ ಅಕೌಂಟಲ್ಲಿ ಇಷ್ಟು ದುಡ್ಡಿದೆ, ಈ ಅಕೌಂಟ್ ದುಡ್ಡು ಖರ್ಚಾಗ್ತಿದೆ, ನೆಕ್ಸ್ಟ್ ಇನ್ನೊಂದಷ್ಟು ಅಕ್ಯುಮುಲೇಟ್ ಆಗೋಕ್ಕೆ ಏನು ಮಾಡ್ಬೇಕು ನಾನು. ನನ್ನ ಹೆಂಡತಿನ ಇವಾಗ ಒಂದಷ್ಟು ದಿನ ಖುಷಿಯಾಗಿ ಇಟ್ಕೊಂಡಿದ್ದೀನಿ, ಇಲ್ಲ ಅಂತಿಲ್ಲ. ಏನಾದರೂ ಅವಳಿಗೆ ಇನ್ನೊಂದು ಏನೋ ಸರ್ಪ್ರೈಸ್ ಮಾಡಬೇಕು, ಅದು ನನ್ನ ಗೋಲ್ ಆ್ಯಕ್ಚುಲಿ. ಹೌದು, ಅವಳನ್ನೆಲ್ಲ ಕರ್ಕೊಂಡು ಹೋಗಬೇಕು, ಅವಳಿಗೆ ಏನೋ ಕೊಡಿಸ್ಬೇಕು ಅನ್ನೋದು ನನ್ನ ಗೋಲ್. ಅದು ಈಗ ಅವಳಿಗೇನೋ ಒಂದು ಸರ ಕೊಡಿಸ್ಬೇಕು, ಡೈಮಂಡ್ ಕೊಡಿಸ್ಬೇಕು, ಇನ್ನೊಂದು ಚಿನ್ನ ಕೊಡಿಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಆಸೆ ಬಂದರೆ ಅವಾಗ ಮಾತ್ರ ನಾನು ಅಷ್ಟು. ಇವಾಗ ಒಂದು ಡೈಮಂಡ್ ಆಗಲಿ, ಚಿನ್ನ ಆಗಲಿ, ಇವಾಗ ಚಿನ್ನ 7,000 ಆಗಿದೆ ಇವಾಗ ಪರ್ ಗ್ರಾಮ್, ಸುಮ್ಮನೆ ಬರಲ್ಲ. ಸೊ ಅದನ್ನು ಕೊಡಿಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬಂದಾಗ ಅಷ್ಟು ದುಡಿಬೇಕಲ್ಲ ಅನ್ನೋ ಆಸಕ್ತಿ ನನಗೆ ಬರುತ್ತೆ. ಸೊ ಇದು ಹೆಂಗಂದ್ರೆ, ಈಗ ಕೆಲವುದು ಮುಂದೆ ಒಂದು ಕ್ಯಾರೆಟ್ ಬಂದಾಗ ಆ ಕ್ಯಾರೆಟ್ ಬೇಕಲ್ಲ, ಅದಕ್ಕೆ ನಾನು ಓಡ್ತೀನಿ ಅಷ್ಟೇ, ಸಿಂಪಲ್. ಬಟ್ ನಿನ್ನ ಕೇಸ್ ಅಂತ ನೋಡಿದಾಗ ನಾನು ಒಂದು ಕೋಟ್ ಓದ್ದೆ ಕಣ, ನಿನ್ನ ಲೈಫಿಗೆ ಸಖತ್ ಅಪ್ಲೈ ಆಗತ್ತೆ. ಟು ಸಕ್ಸೀಡ್ ಇನ್ ಲೈಫ್ ಯು ನೀಡ್ 3 ಥಿಂಗ್ಸ್ ಅಂತೆ: ಅ ವಿಶ್ ಬೋನ್, ಅ ಬ್ಯಾಕ್ ಬೋನ್, ಅ ಫನಿ ಬೋನ್. ನಿನ್ನ ಕೇಸಲ್ಲಿ ನೋಡು, ನೀನು ಆಗಲೇ ಹೇಳ್ದೆ ನಿಮ್ಗೆ ಯಾವ ಬ್ಯಾಕ್ ಬೋನು ಇರಲಿಲ್ಲ, ನೀನೇ ಬೋನು, ನೀನೇ ಬನ್ನು, ಎಲ್ಲ ಬ್ರೆಡ್ಡು ನೀನೇ. ಮತ್ತೆ ವಿಶ್ ಬೋನ್ ಅಂತ, ಐ ವಾಂಟ್ ಟು ಡಿಗ್ ಇನ್ ಟು ದ್ಯಾಟ್ ಫೇಸ್ ಆಫ್ ಯುವರ್ ಲೈಫ್. ಬಿಕಾಸ್ ನನಗೆ ನೀನು ಸಿಗೋ ಹೊತ್ತಿಗೆ ಆಗಲೇ ನೀನು ರೇಡಿಯೋನಲ್ಲಿ ಒಂದು ನೆಲೆ ಆಗಲೇ SFM ಇಂದ ಇಲ್ಲಿಗೆ ಬಂದಿದ್ದೆ. ಬಟ್ ನಿರಂಜನ್ ಅಂತ ಬಂದರೆ SFM ಅವ್ರಿಗೂ ಬರೋಕ್ಕೂ ನಿರಂಜನ್ ಎಷ್ಟು ಸೈಕಲ್ ಹೊಡೆದಿರ್ತಾನೆ, ನಿರಂಜನ್ ಎಷ್ಟೆಷ್ಟು ಕೆರೆ ನೀರು ಕುಡಿದಿರ್ತಾನೆ, ಅದು ನಿರಂಜನ್ಗೆ ಗೊತ್ತು. ಬಟ್ ಅಲ್ಲಿವರೆಗೂ ಬರೋ ಅಷ್ಟರಲ್ಲಿ ವಾಟ್ ವಾಸ್ ಯುವರ್ ವಿಶ್ ಲೈಕ್? ಬಿಕಾಸ್ ನಾನು ಇದು ಓದ್ತಾ ಇದ್ದಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟಲ್ಲಿ ಸ್ಕೂಲು ಕಾಲೇಜಿಂಗ್ ಆಯಿತು, ನಿನ್ನ ಬಗ್ಗೆ ಇನ್ಫ್ಯಾಕ್ಟ್ ನಾನು ಇಷ್ಟು ನಿನ್ನನ್ನು ಹತ್ತಿರದಿಂದ ನೋಡಿದ್ರು, ಇಷ್ಟು ಡೀಪಾಗಿ ನಾನು ಇವತ್ತು ರಿಸರ್ಚಲ್ಲಿ ನಮ್ಮ ಟೀಮ್ ಮಾಡಿದಾಗ ನೋಡಿದ್ದು. ಅಂದರೆ ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ತೊಗೊಂಡಿದ್ಯಾ ಕಾಲೇಜಲ್ಲಿ, ಸರ್ವೋತ್ತಮ ನಟ ಪ್ರಶಸ್ತಿ ಆ ಡೇಸಲ್ಲಿ, ಅದಾದಮೇಲೆ ಕಾಲೇಜ್ ಡೇಸಲ್ಲಿ ಡೈರೆಕ್ಟ್ರು ಆಗಿ ನಾಟಕಗಳನ್ನು ಡೈರೆಕ್ಟ್ ಮಾಡಿದ್ಯಾ, ಲವರ್ಗೋಸ್ಕರ ಇಂಗ್ಲೀಷ್ ಕಲ್ತಿದ್ಯಾ, ಆಮೇಲೆ ಚೆನ್ನಾಗಿ ಓದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ಸೊ ಇದು ನಿಂದು ಫೋನಿಗೆ ಫಸ್ಟ್ ಸಾಫ್ಟ್ವೇರ್ ಅಪ್ಡೇಟ್ ಇದು, ನಾನು ಇಷ್ಟೆಲ್ಲ ಮಾಡಬೇಕು ಅಂತ. ಆಮೇಲೆ ನೋಡಿದ್ರೆ ಮುಂದೆ ಆಗಿದ್ದು ಅಲ್ಲಿ ನಮಗೆ ಗೊತ್ತಿಲ್ಲಪ್ಪ ಏನಾಯ್ತು ಅಂತ. ಮಜಾ ಏನು ಗೊತ್ತಾ, ಇವತ್ತು ನಾನು ಏನಾಗಿದ್ದೀನಿ, ಇದಾಗ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ನನ್ನ ಉದ್ದೇಶ ಇದ್ದಿದ್ದು ಒಂದೇ, ಚಿಕ್ಕ ವಯಸ್ಸಿಂದ ಇದ್ದಿದ್ದು ಉದ್ದೇಶ ಒಂದೇ: ನಾನು ಚೆನ್ನಾಗಿ ಓದಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಪ್ರಪಂಚ ಸುತ್ತಬೇಕು, ಆಸ್ತಿ ಮಾಡಬೇಕು, ಇಷ್ಟೇ ಇದ್ದಿದ್ದು. ಯಾಕೆ ಅಂದರೆ ನಾನು ಅಂತಲ್ಲ, ನನ್ನ ಹತ್ರ ಸಾಕಷ್ಟು ಜನ ಈ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸಲ್ಲಿ ಇರೋರಿಗೆ ಆ ಕಷ್ಟ ಗೊತ್ತಿರುತ್ತೆ. ಬಡತನ ಅನ್ನೋದು ಯಾವ ರೇಂಜಲ್ಲಿ ಅಂದರೆ, ನಮ್ಮ ತಾಯಿ ವರ್ಕ್ ಮಾಡ್ತಾಯಿದ್ರು, ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ರು, ಇಲ್ಲ ಅಂತಿಲ್ಲ, ಸಿಂಗಲ್ ಪೇರೆಂಟ್ ಆಗಿದ್ರು, ಎಲ್ಲ ಓಕೆ. ಬಟ್ ಅದು ಏನೋ ನಮ್ಮಮ್ಮಂಗೆ ಒಂಥರ ಧ್ಯೇಯ, ಒಂಥರ ಆದರ್ಶ, ಮಕ್ಕಳಿಗೆ ಲಕ್ಸುರಿ ಕೊಡಬಾರ್ದು, ಈ ಥರ. ನನಗೆ ಚಿಕ್ಕ ವಯಸ್ಸಿಂದನೂ ಒಂಥರ ಶೋಕಿ, ಇನ್ನೂ ಆಡು ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಗಾಂಡ್ ಶೋಕಿ. ಏನೋ ಫುಲ್ಲು ಒಂಥರ ಏನೋ ಮೋಹ ಕಟ್ ಮಾಡಿಸ್ಬೇಕು, ಪ್ಯಾಂಟು ಶರ್ಟೆಲ್ಲ ಚೆನ್ನಾಗಿ ಹಾಕೊಂಡು. ನಂಗೆ ಶೋಕಿ ಅನ್ನೋಕ್ಕಿಂತ ಏನು ಗೊತ್ತಾ, ನಾನು ಪ್ರೆಸೆಂಟಬಲ್ ಆಗಿರಬೇಕು ಅಂತ ಆಸೆ. ಆ್ಯಂಡ್ ನನಗೆ ಐ ಶುಡ್ ಕ್ರಿಯೇಟ್ ಮೈ ಓನ್ ಟ್ರೆಂಡ್ ಅನ್ನೋ ಆಸೆ. ಇದು ಹೆಂಗೆ ಬಂದಿದ್ದು ಅಂದರೆ ಇದಕ್ಕೂ ಏನಾದ್ರು ಇನ್ಫ್ಲೂಯೆನ್ಸಸ್ ಇಲ್ಲ, ಇದಕ್ಕೇನಿಲ್ಲ, ಇದೊಂಥರ ಹುಚ್ಚತನ ಅಷ್ಟೇ. ಇದು
ಅಂದರೆ ಏನು ಗೊತ್ತಾ, ಜನಕ್ಕೆ ಯಾರ ಹತ್ರ ಏನಿಲ್ವೋ ಅದಕ್ಕೆ ಆಸೆ ಪಡ್ತಾರೆ ಜಾಸ್ತಿ. ನಮ್ಮ ಮನೇಲಿ ಬಟ್ಟೆ ಕೊಡಿಸ್ತಾ ಇರಲಿಲ್ಲ. ಕೊಡಿಸ್ತಾ ಇದ್ದಿದ್ದು ಯಾವುದೋ ಒಂದು ಅಲ್ಲೊಂದು ಇಲ್ಲೊಂದು ಕೊಡಿಸೋರು. ನಮ್ಮ ಅಕ್ಕಂಗೆಲ್ಲ ಕೊಡಿಸೋರು. ನಾವು ಅವಳಿ ಜವಳಿ, ನಾನು ನಮ್ಮ ಅಕ್ಕ, ಅವಳಿಗೆಲ್ಲ ಸಿಗೋದು. ನನಗೆ ಅಷ್ಟಕ್ಕಷ್ಟೇ. ಏನಕ್ಕೆ ಅಂದರೆ ಚೆನ್ನಾಗೆಲ್ಲ ಬಟ್ಟೆ ಗಿಟ್ಟೆಲ್ಲ ಕೊಡಿಸಿದ್ರೆ ಇವನು ಲವ್ ಮಾಡ್ಕೊಂಡು ಹಾಳಾಗೋಗ್ತಾನೆ, ಶೋಕಿ ಮಾಡ್ಕೊಂಡು ಹುಡುಗಿನ ಪಟಾಯಿಸ್ಕೊಂಡು ಕುಡ್ಕೊಂಡು ಸಿಗರೇಟ್ ಸೇತ್ಕೊಂಡು ಹಾಳಾಗೋಗ್ತಾನೆ. ಪಾಪ ನಿಮ್ಮ ಅಮ್ಮಂಗೆ ಆ ಭಯ ಅಂದರೆ ಅವ್ರ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದ್ರೆ. ಹೌದು, ಬಟ್ ಅದೇ ಉಲ್ಟಾ. ಅವ್ರು ಹಂಗೆ ಮಾಡಿದ್ದಕ್ಕೆ ಹಿಂಗೆ ಮಾಡ್ತೀಯಾ ಅಂತ ನಾನು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ನೀನಂತರ ಉಪೇಂದ್ರ ಕೇಸ್. ನಾನಲ್ಲ, ನಂತರ ಇನ್ನೂ ಸಾಕಷ್ಟು ಜನ. I'm ಸಿ, sure. ದ ಮೋರ್ ಯು ರಿಸ್ಟ್ರಿಕ್ಟ್, ಮೋರ್ ದೇ ಬಿಕಮ್ ರೆಬೆಲ್. That's why. ನಾನೇ ಉದಾಹರಣೆ ಹೌದು. ಅದಕ್ಕೆ. That is ಬಟ್ ನಾನು also- ರೆಬೆಲ್ ಅಂದ್ಬಿಟ್ಟು ನಾನೇನು ಆ್ಯಂಟಿ ಸೋಷಿಯಲ್ ಆಗಲಿಲ್ಲ. ಏನು ಹಿಂಗೆ ಮಾಡ್ತಾರೆ ನನಗೆ ಹಠ. ಹೌದಾ, ನಾನು ಏನು ಬಟ್ಟೆ ಹಾಕೋದು, ಬರೀ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡೇ ಪಟಾಯಿಸ್ತೀನಿ ನನ್ನ ಹತ್ರ. ಹಂಗಾಗಿ ನನ್ನ 7th ಸ್ಟ್ಯಾಂಡರ್ಡಿಂದ ಲವ್ ಸ್ಟೋರಿ ಇತ್ತು. 8th 10th ಮುಗಿಯೋತ್ತಿಗೆ ಇಡೀ ಸ್ಕೂಲ್ಗೆ ನಾವು ಲೈಲಾ ಮಜ್ನು ಆಗ್ಬಿಟ್ಟಿದ್ವಿ. ಇಡೀ ಸ್ಕೂಲ್ಗೆ ಗೊತ್ತಿತ್ತು ನಾವು ರಿಲೇಷನ್ಶಿಪ್ಪಲ್ಲಿದ್ದೀವಿ ಅಂತ. ನಮ್ಮ ಅಮ್ಮ ಬಂದು ಹೇಳಿದ್ರು, ನೋಡಿ ಲವ್ ಮಾಡ್ತಿದ್ದೆ. ನಮ್ಮ ಅಮ್ಮನ ಪೇರೆಂಟ್ಸ್ ಮೀಟಿಂಗಲ್ಲಿ ಬಂದು ಗಲಾಟೆ ಮಾಡಿ, ಅವ್ರು ನಮ್ಮ ಲೆಕ್ಚರರ್ಸ್ ಅದಕ್ಕೆ ಸಪೋರ್ಟ್ ಮಾಡಿ, ನೀವೇನು ತಲೆ ಕೆಡಿಸ್ಕೊಡಿ, ಹುಡುಗ ಓದೋದ್ರಲ್ಲೂ ಇದ್ದಾನೆ, ಎಕ್ಸ್ಟ್ರಾ ಕರಿಕ್ಯುಲರ್ ಇದ್ದಾನೆ, ಅವನೇನೂ ಆಗಲ್ಲ, ನೀವು ತಲೆ ಕೆಡಿಸ್ಕೊಡಿ ಹೋಗಿ ಅಂತೇಳಿ. ನಾನು ಅವ್ರಿಗೆ ಥ್ಯಾಂಕ್ ಯು ಅಂತೆಲ್ಲ ಹೇಳಿ, ಆಮೇಲೆ ಅವರು ನನಗೆ ನೀನು ತಲೆ ಕೆಡಿಸ್ಕೊಬಿಡಪ್ಪ, ನಿನ್ನ ಮದುವೆ ಟೈಮಲ್ಲಿ ನಿಮ್ಮ ಅಮ್ಮ ಒಪ್ಪಲಿಲ್ಲ ಅಂದರೆ ನಾನು ಮಾಡಿಸ್ತೀನಿ ಅಂತ ಹೇಳಿ. ಯಾವ ಟೀಚರ್ ಹೇಳ್ತಾರೆ ಈ ಥರ ಸ್ಕೂಲಲ್ಲಿ ಕಾಲೇಜಲ್ಲಿ? ನಂಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಇಷ್ಟು ಸಪೋರ್ಟ್ ಇತ್ತು ಲೆಕ್ಚರಿಂದ. ವೈ? ಬಿಕಾಸ್ ನಂಗೆ ಇವತ್ತಿಗೂ ಆ ಹೆಮ್ಮೆ ಇದೆ. ನನಗೆ ಕೊಚ್ಕೊಳ್ಳೋದು ಅಂತಲ್ಲ, ಅಂದ್ಕೊಂಡ್ರು ಏನು ತೊಂದರೆ ಇಲ್ಲ. ನಮ್ಮ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಶೋಕೇಸ್ ಈ ಎಂಡಿಂದ ಎಂಡ್ವರೆಗೂ 4 ವಾಲ್ಸ್ ಇದ್ದರೆ ಅದರಲ್ಲಿ 1 ವಾಲ್ ಪೂರ್ತಿ ನಂದೇ ಇತ್ತು ಟ್ರೋಫಿ. ಓಹೋ. ಅಂದರೆ ನನಗೆ ಇಂಡಿವಿಜುವಲ್ ಆಗಿ ಬರೋದಲ್ಲ. ನಾನು ಹಾಡು, ಪೇಂಟಿಂಗು, ಆಮೇಲೆ ಸ್ಪೋರ್ಟ್ಸು, ಶಟಲ್ ಬ್ಯಾಡ್ಮಿಂಟನ್ನು, ಅದಾದಮೇಲೆ ಅದೇನೋ ಆಶುಭಾಷಣ, ಮಾಕ್ ಪಾರ್ಲಿಮೆಂಟ್ ಅಂತೆಲ್ಲ ಆಗೋದು ಅವಾಗ, ಅದು ಸೈನ್ಸ್ ಸ್ಪೀಕಿಂಗ್ ಕಾಂಪಿಟೇಷನ್ನು, ಸ್ವಿಮ್ಮಿಂಗು, ಇನ್ನೂ ಏನೇನೋ ನಾವು ಮಾಡ್ತಾಯಿದ್ದಮ್ಮ ಅವಾಗ. ಪೇಂಟಿಂಗ್ ಮಾಡ್ತಾಯಿದ್ದೆ, ತಬಲಾ ನುಡಿಸ್ತಾ ಇದ್ದೆ. ಸೊ ಒಂದಿಷ್ಟು ಕ್ಯಾಟಗರಿನಲ್ಲಿ ಯಾರಿಗೆ ಹೈಯೆಸ್ಟ್ ನಂಬರ್ ಆಫ್ ಅವಾರ್ಡ್ಸ್ ಬರುತ್ತೆ ಸ್ಕೂಲ್ಗೆ, ಅವ್ರಿಗೆ ಟ್ರೋಫಿ ಅಂತ ಬರೋದು. ಅರ್ಧದ್ರಲ್ಲಿ ನಾನೇ ಇರ್ತಾಯಿದ್ದೆ, ಅರ್ಧದ್ರಲ್ಲಿ ನನಗೆ ಪ್ರೈಸ್ ಬಂದಿರೋದು. ಇನ್ನೊಂದಷ್ಟರಲ್ಲಿ ನನಗೆ ಅದ್ಭುತವಾದ ಟೀಮ್ ಇತ್ತು ನಮ್ಮ ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ, ಎಲ್ಲದರಲ್ಲೂ ನಮಗೆ ಬರೋದು. ಸೊ ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಅರ್ಧ ಶೋಕೇಸ್ ಟ್ರೋಫಿ ನಾನೇ ತುಂಬಿಸೀನಿ ಅಂತ ನನಗೊಂದು ಹೆಮ್ಮೆ. ಸೊ ನಮ್ಮ ಲೆಕ್ಚರರ್ಸ್ಗೆ ನನ್ನ ಮೇಲೆ ನಂಬಿಕೆ. ನಮ್ಮ ಅಮ್ಮಂಗೆ ಅವ್ರು ಯಾವ್ದಾನ ಪೇರೆಂಟ್ಸ್ ಮೀಟಿಂಗಲ್ಲಿ ಲೆಕ್ಚರರ್ಸ್ ಕರೆದುಬಿಟ್ಟು ಪೇರೆಂಟ್ಸ್ಗೆ ನೋಡಿ, ನೀವು ಹಿಂಗೆ ಹೇಳ್ಬೇಡಿ ದಯವಿಟ್ಟು, ಅವ್ನ ಬಗ್ಗೆ ನನಗೆ ಗೊತ್ತು ಅಂದಿರೋದು ಗೊತ್ತಾ? ನಮ್ಮಮ್ಮ, ಸರ್ ನಿಮಗೆ ಗೊತ್ತಿಲ್ಲ, ಅವ್ನು ಹಿಂಗಲ್ಲ, O+ ತನ್ನ ಮಗ ಅಂತ ನಮ್ಮಮ್ಮ, ಅವ್ನು ಒಳ್ಳೆ ಹುಡುಗ ಅಂತ ಅವರು ಹಿಂಗೆ ಹೇಳಿ ಕಳಿಸಿ ನನಗೆ ಇವತ್ತು ನಾನು ಗಾಡ್ ಫಾದರ್ ಅಂತಲೇ ತೊಗೋಬೇಕು ಅನ್ನೋದಾದರೆ ನನಗೆ ನಿಜವಾಗ್ಲೂ ಗಾಡ್ ಫಾದರು ನಮ್ಮ ಟೀಚರ್ಸು, ಲೆಕ್ಚರರ್ಸ್. ಅದು ಹೇಳ್ತಾರಲ್ಲ, ಹಿಂದೆ ಗುರು ಮುಂದೆ ಗುರಿ ಅಂತ. ಗುರಿ ಮುಂದೆ ಇತ್ತೋ ಇಲ್ವೋ ಗೊತ್ತಿಲ್ಲ, ಹಿಂದೆ ಅಂತೂ ಗುರು ಇದ್ದರು. ಆ ಗುರುಗಳು ಇವತ್ತಿಗೂ ನೆನಪಿಸ್ಕೋತಾರೆ. ರೀಸೆಂಟಾಗಿ ನಮ್ಮ ಸ್ಕೂಲಲ್ಲಿ ಓದಂತ ನನ್ನ ಕ್ಲಾಸ್ ಟೀಚರ್ ಶ್ರೀಧರ ಹೆಗಡೆ ಅಂತ, ಬಹುಶಃ ನ್ಯಾಷನಲ್ ಹೈಸ್ಕೂಲಲ್ಲಿ ಯಾರ್ಯಾರು ಓದಿರ್ತಾರೋ ಅವರೆಲ್ಲರಿಗೂ ಗೊತ್ತಿರುತ್ತೆ. ಅವರು ಅಂದರೆ ಒಂದು 5-10 ವರ್ಷದ ಹಿಂದೆ ಓದಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿವರೆಗೂ ತುಂಬ ಹೆಸರು ಮಾಡಿದಂಥ ಟೀಚರ್ ಅವರು ಶ್ರೀಧರ ಹೆಗಡೆ ಅಂತ. ಸಂಸ್ಕೃತ್ ತೊಗೊತಾಯಿದ್ರು, ನಮ್ಮ ಕ್ಲಾಸ್ ಟೀಚರ್ ಆಗಿದ್ರು. ಮೊನ್ನೆ ನಾವು ಸ್ಕೂಲ್ ಬಿಟ್ಟು ಎಷ್ಟು ವರ್ಷ ಆಗಿದೆ, ನಾನು ದೇವ್ರಿಗೆ ಗೊತ್ತು ಎಷ್ಟು ವರ್ಷ, ಈಸಿಲಿ 20-25 ವರ್ಷ ಆಗಿರ್ಬೋದೇನೋ. ಮೊನ್ನೆ ಅವ್ರು ರಿಟೈರ್ಡ್ ಆದರು ರೀಸೆಂಟಾಗಿ. ಅವಾಗ ಅವ್ರು ಫೋನ್ ಮಾಡಿ, ನಿಮ್ಮ ಬ್ಯಾಚ್ ಹತ್ರ ಯಾವುದು ಸಿಕ್ಕಿಲ್ಲ ನನಗೆ, ಸೂಪರ್ ಬ್ಯಾಚು ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ರಿಗೆ ಫೋನ್ ಮಾಡಿ ಇವ್ರನ್ನೆಲ್ಲ ಸೇರಿಸು ಅಂತೆಲ್ಲ ಹೇಳಿ. ಅನ್ಫಾರ್ಚುನೇಟ್ಲಿ ನಾವು ಹೋಗೋಕ್ಕಾಗಲಿಲ್ಲ ಅದಕ್ಕೆ. ಬಟ್ ಅದು ವಿಚಾರ ಕೇಳಿನೇ ಒಂಥರ ಬೇಜಾರಾಯಿತು. ಅವ್ರು ರೀಸೆಂಟಾಗಿ ಯಾವುದೋ ಒಂದು ಪ್ರಿನ್ಸಿಪಲ್ ಆಗಿದ್ರು, ಲೈಕ್ ಒಂದು ಸುಬ್ರಹ್ಮಣ್ಯಪುರದ ಹತ್ರ ಇನ್ನೊಂದು ಗೌರ್ಮೆಂಟ್ ಸ್ಕೂಲ್ ಇದೆ, ನ್ಯಾಷನಲ್ ಹೈಸ್ಕೂಲ್. ಆವಾಗ ನಮ್ಮನ್ನೆಲ್ಲ ಕರ್ಸ್ಕೊಂಡಿದ್ರು, ಬಂಡ್ರೋ ನೀವೆಲ್ಲ ಅಂತ. ಆ್ಯಂಡ್ ನಮ್ಮ ಲೆಕ್ಚರ್ಸ್ ಎಲ್ಲ ನನ್ನ ಉದಾಹರಣೆ ಕೊಡೋರಂತೆ ಕ್ಲಾಸಲ್ಲಿ. ನೋಡಿ ಅವನೊಬ್ಬ ಇದ್ದ O+ ಫೆಲೋ, ಏನೋ ಆಟ ಆಡ್ಕೊಂಡಿದ್ದ, ಇವಾಗ ನೋಡಿದ್ರೆ ಏನೇನೋ ಆಗ್ಬಿಟ್ಟು ಅವನು ಅಂತ ನನ್ನನ್ನು ಚೀಫ್ ಗೆಸ್ಟ್ ಆಗೋ ಕರೆದಿದ್ರು ಸ್ಕೂಲಿಗೆ. ಸಿ, ದೀಸ್ ಆರ್ ದ ಮೂಮೆಂಟ್ಸ್ ನನಗೊಂಥರ ಲೈಫಲ್ಲಿ ಉತ್ತೇಜನ ಕೊಡುತ್ತೆ, ಇನ್ನೂ ಏನೋ ಮಾಡ್ಬೇಕು ನಾನು ಅಂತ ಮೋಟಿವೇಟ್ ಮಾಡುತ್ತೆ. ಮತ್ತು ಇನ್ನೊಂದು ಗ್ರೌಂಡೆಡ್ ಆಗು ಇಡುತ್ತೆ. ನನಗೇ ಗೊತ್ತಿಲ್ಲದೆ ಗ್ರೌಂಡೆಡ್ ಆಗಿಡುತ್ತೆ. ಬೇಡ ರಜ, ತುಂಬ ಮೆರಿಬೇಡ. ವಾಪಸ್ ಹೋದಾಗ ಇದೇ ಲೆಕ್ಚರರ್ಸ್ ಎಲ್ಲ ಸರಿಯಾಗಿ ಬೈತಾಯಿದ್ರು, ತಲೆ ಮೇಲೆ ಹೊಡಿತಾಯಿದ್ರು. ವಾಪಸ್ ಅಲ್ಲೋದಾಗ ಹೌದಲ್ವಾ, ಅಲ್ಲಿಂದನೇ ಬಂದಿದ್ದಲ್ವ, ನಾನು ಅಲ್ಲೇ ಇರೋಣ, ಆರಾಮಾಗಿ ಖುಷಿಯಾಗಿರೋಣ. ಬಂದ ದಾರಿ ಖಂಡಿತವಾಗ್ಲೂ ಮರಿಬಾರ್ದು, ಯಾವುದ್ರಲ್ಲೂ ಮರಿಬಾರ್ದು. ಅವಮಾನ ಮಾಡಿದವ್ರನ್ನೂ ಮರಿಬಾರ್ದು. ಯಾಕೆಂದರೆ ನೀನು ಉದ್ಧಾರ ಆಗ್ತಿ, ಏನು ಕಿಸಿತೀಯ ಅಂದ್ರೆ, ಯು ಆಸ್ಕ್ಡ್ ಮೀ ಹೆಂಗೆ ಸ್ಟಾರ್ಟ್ ಆಯಿತು ಅಂತ. ವೆನ್ ಐ ವಾಂಟೆಡ್ ಟು ಬಿಕಮ್ ಅನ್ ಆ್ಯಂಕರ್ ಆರ್ ವಾಂಟೆಡ್ ಟು ಗೆಟ್ ಇನ್ ಟು ಟೆಲಿವಿಷನ್, ಎಷ್ಟು ಜನ ಅವಮಾನ ಮಾಡಿದ್ದಾರೆ ಗೊತ್ತಾ, ಇನ್ಕ್ಲೂಡಿಂಗ್ ಮೈ ಮದರ್. ನಿನ್ನ ಕೈಯಲ್ಲಿ ಆಗಲ್ಲ, ಇವೆಲ್ಲ ಚಾನ್ಸೇ ಇಲ್ಲ, ಇವೆಲ್ಲ ನಿನ್ಗೇನು ಬರುತ್ತೆ ಅಂತ. ನಾನು TV ಹಾಕ್ಕೊಂಡು ನೋಡ್ತಾ ಇದ್ದೆ, ಅಲ್ಲಿ ಮಾತಾಡೋರು ಎಲ್ಲರಿಗಿಂತ ನನ್ನ ಭಾಷೆ ಚೆನ್ನಾಗಿದೆ.
ಒಂದು ರೇಂಜಿಗೆ ನೋಡೋಕ್ಕೂ ಒಂದು ರೇಂಜಿಗೆ ಚೆನ್ನಾಗಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇನ್ನೋವೇಟಿವ್ ಆಗಿ ಇನ್ನೂ ಹ್ಯೂಮರಸ್ ಆಗಲ್ಲ ಮಾತಾಡೋಕ್ಕೆ ಬರುತ್ತೆ. ಇವ್ರೇನು ಡಬ್ಬ ಥರ ಎಲ್ಲ ಮಾತಾಡ್ತಾರೆ, ಅವ್ರಿಗೆ ಕೆಲಸ ಸಿಕ್ಕಿದ್ರೆ ನನಗೆ ಯಾಕೆ ಸಿಗಲ್ಲ ಅಂತ ನನಗೆ ಹಠ. ಬಟ್ ರಿಯಾಲಿಟಿಲಿ ಅದು ಹಂಗೆ ಆಗಲ್ಲ. ಕೆಲಸ ಅಂತ ನಾನು ಹುಡ್ಕೊಂಡು ಹೋದಾಗ ಕೇಬಲ್ ಚಾನಲಲ್ಲೂ ಕೆಲಸ ಸಿಕ್ಕಿಲ್ಲ ನನಗೆ. ಮಜಾ ಅಂದರೆ ಪೋರ್ಟ್ಫೋಲಿಯೋ ಫೋಟೋ ಕೊಡಿ ಅಂದರು. ನಂಗೆ ಪೋರ್ಟ್ಫೋಲಿಯೋ ಒಂದು ಏನೂ ಗೊತ್ತಾಗಿದೆ ಆವಾಗ. ಫೋಟೋ ಶೂಟ್ ಅನ್ನೋ ಕಾನ್ಸೆಪ್ಟೇ ಇಲ್ವಲ್ಲ. ನಾನು ಯಾವ ಆ್ಯಕ್ಟ್ರ್ ಆಗಲಿ ಅಂತ ಹೋಗಿ ತೆಗಿಸ್ಲಿ. ಹಂಗೂ ಕೇಳಿದ್ದೆ ಆವಾಗ ಯಾರನ್ನೋ ಒಬ್ರು, ಈ ಥರ ಪೋರ್ಟ್ಫೋಲಿಯೋ ಬೇಕು, 10,000 ಆಗುತ್ತೆ. 10,000 ಅದು ನಂಗೆ ಚಾನ್ಸೇ ಇಲ್ಲ. 10,000 ಅಲ್ಲ. 90s ಸಖತ್ ಎಕ್ಸ್ಪೆನ್ಸಿವ್ ಇತ್ತು. ಯಾಕಂದರೆ ಯಾರ ಹತ್ರ ಮೊಬೈಲ್ ಇರಲಿಲ್ವಲ್ಲ, ಸಿಸ್ಟಮೇ ಇರಲಿಲ್ಲ ಮನೆಗಳಲ್ಲಿ. 10,000 ಪೋರ್ಟ್ಫೋಲಿಯೋ ಚಾನ್ಸ್ ಇಲ್ಲ. ನಾನು ಇದ್ರ ಬದಲು ಎಲ್ಲ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಹೋಗ್ತೀನಿ ಅಂತ. ನನ್ನ ಫ್ರೆಂಡ್ ಹತ್ರ ಒಂದು 6600 ಅಂತ ಇತ್ತು. ಇಷ್ಟು ದಪ್ಪ ಫೋನ್ ಬರೋದು, ನೋಕಿಯಾದ. ಸೊ ಮೆಗಾ ಪಿಕ್ಸೆಲ್ ಅಂತ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದ್ದಿದ್ರು ಸಮ್ 0 ಪಾಯಿಂಟಲ್ಲಿ ಇತ್ತದು. ಈಗೇನು 200 ಮೆಗಾ ಪಿಕ್ಸೆಲ್ ತನಕ ಬಂದಿದೆ. ಈಗ ನೀವೇನು DSLRಗಳು ಇಟ್ಕೊಂಡಿದ್ದೀರಾ, ಇನ್ನೊಂದು ಸ್ವಲ್ಪ ದಿನ ಎಲ್ಲ DSLRನ ಮೊಬೈಲೇ ರೀಪ್ಲೇಸ್ ಮಾಡಿಬಿಡುತ್ತೆ. ಈಗಲೇ ಮಾಡಿಬಿಟ್ಟಿದೆ. ಈಗೆಲ್ಲ ವ್ಲಾಗರ್ಸ್ ಎಲ್ಲ ನಾನು ಅದರಲ್ಲೇ ಮಾಡೋದು, ಮೊಬೈಲಲ್ಲೇ ಮಾಡೋದು. ಐಫೋನ್ ಅಂತಲ್ಲ, ಈಗೆಲ್ಲ ವಿವೋನಲ್ಲೂ 200 ಮೆಗಾ ಪಿಕ್ಸೆಲ್ ಬಿಟ್ಟಿದ್ದಾರೆ ಮೊನ್ನೆ. 200. ಸೊ ಸ್ಯಾಮ್ಸಂಗಲ್ಲೂ ಬಂದಿದೆ. ಸೊ ಅವಾಗ ಆ ಮೊಬೈಲಲ್ಲಿ ಆ ಮೊಬೈಲಲ್ಲಿ ನಾನೊಂದು ಫೋಟೋ ತೆಗೆಸ್ಕೊಂಡಿದ್ದೀನಿ. ಅದು ನಾವು ಹೆಂಗೆ ಅಂದರೆ ಅವಾಗ ಒಂಥರ ಅಪ್ಪಟ ಬ್ರಾಹ್ಮಣ ಬೇರೆ ಅವಾಗ. ಯಾಕೆಂದರೆ ನಾನು ವೇದ ಪಾಠಕ್ಕೆ ವಿದ್ಯಾಪೀಠಕ್ಕೆ ಹೋಗ್ತಾಯಿದ್ದೆ. ಆಮೇಲೆ ಬಾಲಕ ಸಂಘದಲ್ಲಿ ನನ್ನನ್ನು ಸೇರಿಸಿದ್ರು. ನಿನ್ನ ಬೆಳಗಾದರೆ ಅಲ್ಲಿ ಹೋಗಿ ವಿಷ್ಣು ಸಹಸ್ರನಾಮ ಹೇಳಿ ಅದೆಲ್ಲ ಮಾಡಿ ಅವೆಲ್ಲ ಮಾಡ್ತಾಯಿದ್ದೆ. ಸೊ ಎವ್ರಿ ಡೇ ಮುದ್ರೆ ಇಟ್ಕೋತಾ ಇದ್ದೆ ಅವಾಗ. ನಾನು ಉಪನಯನ ಆಗಿದ್ದು ಕೂಡ ಪಂಡ್ರಾಪುರದಲ್ಲಿ. ಒಟ್ಟು ಅಂದ್ಬಿಟ್ಟು ಆ ಫೋಟೋ ನೋಡಿದ್ರೆ ಇವೆಲ್ಲ ಅಂಡು ಬಿಡ್ಕೊಂಡು ನಗ್ತಾ ಇರ್ತೀನಿ ನಾನು. ಅಯ್ಯೋ ಫುಲ್ಲು ಕೂದಲೆಲ್ಲ ಪೋಡಿಸ್ಬಿಟ್ಟು, ಕೈಯಲ್ಲೊಂದು ಇದು ಕೊಟ್ಟುಬಿಟ್ಟು, ಜಿಂಕೆ ಚರ್ಮ ಎಲ್ಲ ಕೊಟ್ಟುಬಿಟ್ಟು, ಹಿಂಗೆ ಒಂದು ಅರಳಿ ಮರದ ಕಟ್ಟೆ ಇದ್ದ ಎಲ್ಲ ಇಟ್ಕೊಂಡು ನಿಲ್ಲಿಸ್ಬಿಟ್ಟು ಚೆಂದ ಯಾವುದೋ ಹೂವು ಬೇರೆ ಹಂಗೆಲ್ಲ ಹಾಕ್ಬಿಟ್ಟು ತಲೆ ಮೇಲೆ ಬೋರ್ಡ್ ಹೊಡ್ಸೋದು ಪರವಾಗಿಲ್ಲ, ಸ್ವಸ್ತಿಕ್ ಶೇಪಲ್ಲಿ ಕಟಿಂಗ್ ಮಾಡಿದ್ರು ನನಗೆ. ನಾನು ಯಾವ್ದು ಇದು ಅಂತ ನಾನು ಅವಾಗ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಅವೆಲ್ಲ ನೋಡಿದ್ರೆ ಪರವಾಗಿಲ್ಲ, ನಮ್ಮ ಪರಂಪರೆ ಅಂತೆಲ್ಲ ಹೆಮ್ಮೆ ಆಗುತ್ತೆ. ಸೊ ಅಷ್ಟು ಒಂಥರ ತುಂಬ ಧಾರ್ಮಿಕವಾಗಿ ಬೆಳೆಸಿದ್ದು ನನ್ನ ಪೋರ್ಟ್ಫೋಲಿಯೋನ ಮುದ್ರೆ ಇಟ್ಕೊಂಡು ತೆಗ್ಸಿದ್ದು ನಾನು. ನನಗೇನು ಗೊತ್ತು, ಯಾವುದೋ ಒಂದು ಚಾನಲ್ ಹೆಸರು ಬೇಡ, ಪ್ರತಿಷ್ಠಿತವಾದ ಚಾನಲ್ಲೇ ಪೋರ್ಟ್ಫೋಲಿಯೋ ಅಂತ ಕೇಳಿದ್ರು. ಏನೇ ಇದು ಬೊಮ್ಮನ ಅಂದರು. ಸರ್ ಬೊಮ್ಮನಲ್ಲ ಸರ್, ಬ್ರಾಹ್ಮಿನು ಸರ್ ಅಂತ. ನಾನು ಬೊಮ್ಮನ ಅಂದರೆ ಏನು ನಂಗೆ ಹೆಂಗೆ ಗೊತ್ತು? ಬೊಮ್ಮನೇನು? ಬೊಮ್ಮನಲ್ಲ, ಏನು ಕೆಟ್ಟ ಮಾತಾಡ್ದವನು. ಬೊಮ್ಮನಲ್ಲ ಸರ್, ಇದು ಬ್ರಾಹ್ಮಣರು ನಾವು. ನೋಡಿ ಯಾವನಾದರೂ ಮುದ್ರೆ ಇಟ್ಕೊಂಡು ಫೋಟೋ ಕೊಡ್ತಾನೆ ಲೇ ಅಂತ. ನಾನು ಯಾಕೆ ಕೊಡಬಾರ್ದು? ನಮ್ಮ ಪರಂಪರೆ, ನಮ್ಮ ಹೆಮ್ಮೆ, ಏನಕ್ಕೆ ಕೊಡಬಾರ್ದು ಅಂತ. ಬಟ್ ಆಮೇಲೆ ಗೊತ್ತಾಯಿತು ಟೆಲಿವಿಷನ್ಗೆ ಅದರದೇ ಆದ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಒನ್ಸ್ ಇಟ್ ಈಸ್ ಏನೋ ಟೆಲಿವಿಷನ್ ಅಂತ ಬಂದರೆ ಅದರಲ್ಲಿ ಯಾವ ಜಾತಿ ಧರ್ಮ ಇಲ್ಲ, ಯಾವ ಏಜ್ ಇಲ್ಲ, ಯಾವ ಬಣ್ಣ ಇಲ್ಲ, ಏನಿಲ್ಲ. ಇಟ್ಸ್ ಓಪನ್ ಫಾರ್ ಆಲ್. ಅಷ್ಟೇ, ಟ್ಯಾಲೆಂಟ್ ಅಷ್ಟೇ. ಅಲ್ಟಿಮೇಟ್ಲಿ ಟ್ಯಾಲೆಂಟ್. ನಿನಗೆ ಯೋಗ್ಯತೆ ಇದೆಯಾ ಅಲ್ಲಿ ಇರ್ತೀಯ, ಇಲ್ವಾ ಇಲ್ಲ, ಅದೆಲ್ಲ ಆಮೇಲೆ ಗೊತ್ತಾಯಿತು. ಸೊ ಆ ಫೋಟೋ ಎಲ್ಲ ನೆನಪಿಸ್ಕೊಂಡ್ರೆ ಇವತ್ತಿಗೂ ನಗು ಬರುತ್ತೆ. ಎಲ್ಲೂ ಸೆಲೆಕ್ಟ್ ಆಗಿಲ್ಲ, ಬೇಡ ಅಂತ ನನ್ನ ಪಾಡಿಗೆ ನಾನೆಲ್ಲೋ ಕೆಲಸ ಮಾಡ್ಕೊಂಡು ಖುಷಿಯಾಗಿದ್ದಾಗ ಎಲ್ಲೋ ಆಡಿಷನ್ ಅಂತ ಕರೆದು ಬೇಕಾಬಿಟ್ಟು ಹೋಗಿ ಸುಮ್ಮನೆ ಏನೋ ಅವ್ರು ಏನೋ ಕೇಳಿದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೇಳಿ ಏನೋ ಆಯ್ತಾಯ್ತು ಅಂತೆಲ್ಲ ಏನೋ ಅವ್ರು ಏನೇನೋ ಕೇಳ್ತಿರೋ ನಾನು ಏನೇನೋ ಆನ್ಸರ್ ಮಾಡ್ತಾಯಿದ್ದೆ. ಏನು ಕೇಳ್ತಾ ಇದ್ರು ಅಂದರೆ ದೇ ಆರ್ ಟ್ರೈಂಗ್ ಟು ಇರಿಟೇಟ್ ಮೀ, ಫ್ರಸ್ಟ್ರೇಟ್ ಮೀ, ಹ್ಯೂಮಿಲಿಯೇಟ್ ಮೀ. ಫಸ್ಟ್ ಆಡಿಷನಲ್ಲಿ ರೇಡಿಯೋ ನಾನು ಏನು ಹಿಂಗೆಲ್ಲ ಕೇಳಿ ನನಗೇನು ಇವೆಲ್ಲ ಏನು ಹೊಸದಲ್ಲ. ನಮ್ಮ ಅಮ್ಮನಿಗಿಂತ ಯಾರು ಹ್ಯೂಮಿಲಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾನು. ಇವತ್ತಿಗೂ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಅಂದರೆ ಒಳ್ಳೇದದು, ಬೆಸ್ಟ್ ಕ್ರಿಟಿಕ್ ಅಂತಾರಲ್ಲ ಆ ಥರ. ಸೊ ನಮ್ಮಮ್ಮ ನೀನು ಕೈಲಿ ಏನಾಗತ್ತೆ, ನೀನೇನ ಅಂತಂದು ಇವರು ನಮ್ಮಮ್ಮ ಹೇಳಿದ್ರಲ್ಲ 10% ಹೇಳ್ತಾ ಇಲ್ಲ ಇವರು. ನನಗೇನು ಅವಮಾನ ಆಗಲ್ಲ, ಆಯ್ತು ಆರಾಮಾಗಿ ಹೇಳ್ ರಜಾ ಅನ್ನೋ ಹತ್ರ ನಾನು ಬರ್ತಾಯಿದ್ದೀನಿ, ಬೈಕ್ ಹಾಕ್ಕೊಂಡು ಬರ್ತಾಯಿದ್ದೀನಿ, ಫೋನ್ ಬಂತು, ಇಲ್ಲ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಿ ಅಂತೆ. ಹೀಗೆ ಇಷ್ಟು ದಿನ ನಾನು ಫುಲ್ ಸೀರಿಯಸ್ ಆಗಿ ಹೋಗಿದ್ದೀನಿ, ಒಂದು ಸೆಲೆಕ್ಟ್ ಆಗಿಲ್ಲ, ಇದು ಹೆಂಗೆ ಸೆಲೆಕ್ಟ್ ಆಗ್ಬಿಟ್ಟೆ ಅಂತ ನಾನು ನೋಡ್ದೆ. ಆಮೇಲೆ ಅದು ಹಂಗಂಗೆ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗೇ ಹೋದೆ. ಕೇಳಿದೆ ನಾನು, ಹೆಂಗೆ ಸೆಲೆಕ್ಟ್ ಆದೆ ನಾನು ಅಂತ. ಇಲ್ಲ ರೇಡಿಯೋ ಅಂದರೆ ನಮಗೆ ಬೇಕಾಗಿರೋದೇ ಪೇಷನ್ಸು. ನಿಮಗೆ ಲಿಸ್ನರ್ ಆಡಿಯನ್ಸ್ ಏನು ಬೇಕಾನ ಮಾತಾಡಿಸ್ಬೋದು, ಎಷ್ಟು ಬೇಕಾನ ಉರಿಸ್ಬೋದು, ನೀವು ಅಫೆಂಡ್ ಆಗಂಗಿಲ್ಲ. ಹಾಂ, ಸೊ ನೀವು ಅವ್ರಿಗೆ ಎಷ್ಟು ಸಮಾಧಾನವಾಗಿ ಉತ್ತರ ಕೊಡ್ತೀರಾ ಅದು ನಮಗೆ ಬೇಕಾಗಿರೋದು. ಮಾತೆಲ್ಲರೂ ಆಡ್ತಾರೆ, ಬಟ್ ಇವಾಗ ಅವ್ನು ಯಾರೋ ಒಬ್ಬ ಕೋಪದಿಂದ ಫೋನ್ ಮಾಡ್ದ ಅಂದರೆ ಅವನಿಗೆ ಕಾಮ್ ಡೌನ್ ಮಾಡೋ ಥರ ನಿನ್ನ ಮಾತಾಗಿರಬೇಕು. ನೀನು ಅವನ ಅಮ್ಮ ಅಂದರೆ ನೀನು ಅಕ್ಕ ಅಂದರೆ ಯು ಆರ್ ಅನ್ಫಿಟ್ ಟು ಬಿ ಅನ್ ಆರ್ಜೆ. ಸೊ ನನಗೆ ಅದು ಇಷ್ಟ ಆಯಿತು ಅಂದರು. ನಾನು ನಮ್ಮಮ್ಮಂಗೆ ಥ್ಯಾಂಕ್ಸ್ ಅಂದ್ಕೊಂಡೆ ಮನಸ್ಸಲ್ಲಿ. ಅಮ್ಮ ನನಗೆ ಇಷ್ಟು ವರ್ಷ ಬೈದಿದ್ದಕ್ಕೂ ಸಾರ್ಥಕ ಆಯ್ತಮ್ಮ. ನೋಡಿದ್ಯಾ, ಎಲ್ಲೋ ಒಂದು ಕಡೆ ನಿನ್ನಲ್ಲಿರೋ ಪೇಷನ್ಸ್ ಬೆಳೀತಾ ಇತ್ತು. ನಾನು ಮೀಡಿಯಾಗೆ ಎಂಟ್ರ್ ಆಗಕ್ಕೆ ನಮ್ಮ ತಾಯಿಯ ಕಾರಣ. ನಾನು ಮೀಡಿಯಾ ಎಂಟ್ರ್ ಆಗೋದು ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ, ಇವತ್ತಿಗೂ ಅಷ್ಟು ಇಷ್ಟ ಇಲ್ಲ. ಯಾಕಂದರೆ ಏನೋ ಡಿವೇಟ್ ಆಗೋಗ್ತಾರೆ ಅನ್ನೋ ಥರ. ಯಾಕೆ ನಾನು ಓದಿದ್ದೆಲ್ಲ ಕಂಪ್ಯೂಟರ್ ಸೈನ್ಸು, ಅದರಲ್ಲೇ ಕೆಲಸನೂ ಮಾಡ್ತಾಯಿದ್ದಿದ್ದು.
ಅದೆಲ್ಲ ಬಿಟ್ಬಿಟ್ಟು ಇದು ಯಾವುದೋ ಹೋಗ್ಬಿಟ್ನಲ್ಲ ಇವನು ಅಂತ ಅವ್ರಿಗೆ ಬೇಜಾರು. ಬಟ್ ನಮ್ಮಮ್ಮಂದು ಒಂದು ಸಮಸ್ಯೆ, ನಮ್ಮಮ್ಮಂದು ಅಂತಲ್ಲ, ನನಗೆ ನಿಮ್ಮ ಚಾನಲ್ ಮುಖಾಂತರ ನನಗೆ ಒಂದು ದೊಡ್ಡ ರಿಕ್ವೆಸ್ಟ್ ಇದೆ ಪೇರೆಂಟ್ಸಲ್ಲಿ. ಹ್ಞೂ ಏನು ಮನಸ್ಸಲ್ಲಿದೆಯೋ ದಯವಿಟ್ಟು ಅದನ್ನು ಮಾತಾಡಿ. ನಮಗೆ ಒಂದಷ್ಟು ಜನ ಮೆಸೇಜ್ ಕಳಿಸ್ತಾರೆ, ತಂದೆ ತಾಯಿ ಹತ್ರ ಚೆನ್ನಾಗಿರಿ, ನಾಳೆ ದಿನ ಎದ್ದಾಗ ಅಪ್ಪ ಅಮ್ಮ ಇಲ್ಲ ಅಂದರೆ ಯಾರು ಅಂತ. ಇದೇ ಪ್ರಶ್ನೆ ನಾನು ಅವ್ರನ್ನೂ ಕೇಳ್ತೀನಿ. ನಾಳೆ ದಿನ ನೀವು ಎದ್ದಾಗ ನಿಮ್ಮ ಮಕ್ಕಳಿಲ್ಲ ಅಂದರೆ ಯಾರು? ಮಗನೂ ಸತ್ತೋಗ್ಬಿಡ್ಬೋದು, ಮಗಳು ಸತ್ತೋಗ್ಬಿಡ್ಬೋದು ನಿಮಗಿಂತ ಮುಂಚೆ. ಎಷ್ಟು ಜನ ಅಪ್ಪ ಅಮ್ಮ ಅಂದರೆ ಕೊಳ್ಳೆ ಇಟ್ಟಿಲ್ಲ, ಮಕ್ಕಳು ಬೇಗ ಹೋಗಿಲ್ಲ. ಅದಾದಮೇಲೆ ಅದಕ್ಕೊಂದು ಪುತ್ರ ಶೋಕ ನಿರಂತರಂ ಇದ್ದಾಗ ಬಳಸ್ಕೊಳ್ರಿ. ದೂರ ಮಾಡಿಬಿಟ್ರು ಅದು ಇದು ಹಂಗೆ ಹಿಂಗೆ ಅಂತೆಲ್ಲ ಅಂತಾರೆ, ಇಲ್ಲ ಅಂತಿಲ್ಲ. ಬಟ್ ಅದಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಗೊತ್ತಾಗಬೇಕಾಗತ್ತೆ. ಬಿಕಾಸ್ ಚಪ್ಪಾಳೆನೇ ಅದು, ಎರಡು ಕೈ ಸೇರಬೇಕು. ನಮಗೇನಾಗುತ್ತೆ, ಒಂದು ವೃದ್ಧಾಪ್ಯ ಅಂದಾಗ ವಯಸ್ಸಾದವ್ರನ್ನ ನೋಡಿದಾಗ ಅಯ್ಯೋ ಅನ್ಸುತ್ತೆ, ಹೌದು. ಬಟ್ ವಯಸ್ಸಲ್ಲಿದ್ದಾಗ ಅವ್ರು ಎಷ್ಟು ಗೋಳೆಕೊಂಡಿದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ವಲ್ಲ. ತುಂಬ ಜನ ಪೇರೆಂಟ್ಸಿದ್ದು ಸಮಸ್ಯೆ ಇದೆ ಇದು. ಏನಂದರೆ ಈಗ ನಮ್ಮಮ್ಮನಿಗೆ ನನ್ನ ಮೇಲೆ ಬೆಟ್ಟದಷ್ಟು ಹೆಮ್ಮೆ ಇರ್ಬೋದು, ಸಂತೋಷ ಇರ್ಬೋದು, ಗೊತ್ತಾಗತ್ತೆ ಒಂದೊಂದ್ಸಲಿ ಕಣ್ಣಲ್ಲಿ ಗೊತ್ತಾಗತ್ತೆ, ಇಲ್ಲ ಅಂತಿಲ್ಲ. ಬಾಯಿ ಬಿಟ್ಟು ಹೇಳಲ್ಲ. ಹೇಳಿದ್ರೆ ನಾವು ಖುಷಿ ಪಡ್ತೀವಿ ತಾನೆ. ಮಕ್ಕಳಾಗಿ ನಮ್ಗೆ ಇನ್ನೇನು ಬೇಕು? ಪ್ರಪಂಚ ಗೆಲ್ಲದೆ ಇದ್ರು ನಮ್ಮ ತಂದೆ ತಾಯಿ ನಮ್ಮ ವಯಸ್ಸು ಸೂಪರ್ ಅಂದ್ಬಿಟ್ರೆ ನಂಗೆ ಅದಕ್ಕಿಂತ ಇನ್ನೇನು ಖುಷಿ ಬೇಕು. ಬಟ್ ಕೆಲವರು ಅದನ್ನೂ ಉಲ್ಟಾ ಮಾಡ್ತಾರೆ, ಹೆತ್ತವ್ರಿಗೆ ಹೆಗಣ ಬುದ್ದು ಅಂತ. ಅವನೊಳ್ಳಿ ಏನೋ ಹೇತ್ ಬಿಟ್ರ ಹತ್ರ ಮಾಡ್ತಾಯಿದ್ರು, ಅವ್ರಿಗೆ ವಯಸ್ಸು ಸೂಪರೇ, ನನ್ನ ಮಗ ಅಲ್ಟೇ, ನನ್ನ ಮಗಳು ಅಂತ. ಅದು ತಪ್ಪೆ. ಬಟ್ ಚೆನ್ನಾಗಿದ್ದಾಗ ಪ್ರಪಂಚ ಎಲ್ಲ ಹೊಗಳ್ಬೇಕಾದ್ರೆ ನೀವು ಹೋಗ್ಲಿ, ಏನು ಬೇಜಾರು? ಮನಸ್ಸಲ್ಲೇ ಇಟ್ಕೊಂಡು ಏನೋ ಒಂಥರ ತಕ್ಕಡಿ ಶುಡ್ ಬಿ ರೈಟ್, ಯಾವುದೂ ಎಕ್ಸ್ಟ್ರೀಮ್ ಆಗಬಾರ್ದು. ನಮ್ಮಪ್ಪ ಅದರಲ್ಲಿ ಅದು ಬ್ಯಾಲೆನ್ಸ್ ಆಗ್ತದೆ ಇವಾಗ. ನಮ್ಮಪ್ಪ ಪರವಾಗಿಲ್ಲ, ಫೋನ್ ಮಾಡೇ ಬೇಷ್ ಸೂಪರಾ ಓ ಅಂತೆಲ್ಲ ಅಂತ ಇರ್ತಾರೆ. ಖುಷಿ ಆಯಿತು, ನಮ್ಮ ಕಾಲಹಳ್ಳಿಲಿ ಎಲ್ಲ ನಿಮ್ಮ ಫ್ಯಾನ್ಸು ಹಂಗೆ ಹೆಂಗೆ, ಹುಬ್ಳಿಲಂತೂ ನೀನು ಬಂದರೆ ಮುಗೀತಾ, ಹಂಗೆ ಫ್ಯಾನ್ಸ್ ಹಿಂಗೆ ಫ್ಯಾನ್ಸ್. ಸೊ ಎಲ್ಲೊಂದು ಕಡೆ ಬ್ಯಾಲೆನ್ಸ್ ಆಗ್ತಾ ಇದೆ. ಇತ್ತೀಚೆಗೆ ನಮ್ಮಮ್ಮ ಒಂದು ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ದಾರೆ. ಸೊ ಅದೊಂದು ಡೆವಲಪ್ಮೆಂಟು ಆಗ್ತಾ ಇದೆ, ಖುಷಿ. ನೋಡ್ಬೋದಂದ್ರೆ ಕೆಲವುದು ಉಳಿ ಪೆಟ್ಟುಗಳು. ಇವತ್ತು ನಾವು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಹಂಗೆ ತಿರುಗಿಸ್ಕೊಂಡ್ರೆ ನಿನಗೆ ಸಮಾಧಾನ ಅಷ್ಟೇ. ಇಲ್ಲ ನೀನು ಅದನ್ನ ಒಂದೆಲ್ಲೋ ನೋಡಿದ್ದೆ ನಿರಂಜನ್, ಈ ಲೋಟ ಇನ್ನು 5 ನಿಮಿಷ ಇಟ್ಕೊಂಡ್ರೆ ಏನಾಗುತ್ತೆ, 10 ನಿಮಿಷ ಇಟ್ಕೊಂಡ್ರೆ ಏನಾಗುತ್ತೆ, ಕೈನೋ ಬರುತ್ತೆ ಅಷ್ಟೇ. 1 ದಿನ ಇಟ್ಕೊಂಡ್ರೆ ಏನಾಗುತ್ತೆ, 1 ವರ್ಷ ಇಟ್ಕೊಂಡ್ರೆ. ಮೊನ್ನೆ ನಾನು ಹಿಂಗೆ ವಿನಯ್ ಗುರುಜಿ ಇಲ್ಲಿ ಬಂದಿದ್ರು. ಅವ್ರು ಗೊತ್ತಲ್ಲ, ಮುಂದೆ ಬಂದು ಕೂತ್ಕೊಂಡ ತಕ್ಷಣ ನಿನ್ನ ಲೈಫ್ದು ಆ ಪಾಸ್ಟು ಪ್ರೆಸೆಂಟು ಎಲ್ಲ ಯಾವುದೋ ಒಂದು ಸಡನ್ನಾಗಿ ಸೀಡಿ ಹಿಂಗೆ ತೆಗೆದುಬಿಡ್ತಾರೆ. ಹಿಂಗೆ ತೆಗೆದು ಒಂದು ಸೆಂಟೆನ್ಸಲ್ಲಿ ನಾನು ಗುರೂಜಿ ನಾನು ಚಿಕ್ಕವಳಿದ್ದಾಗ ಹಂಗೆ ಹಿಂಗೆ ಅಂತ ಅದೋ ಹಳೇದು. ಅವ್ರು ಒಂದೇ ಸೆಂಟೆನ್ಸು ಹೆಂಗೆ ಹೇಳಿದ್ರು ಅಂದರೆ ಮುಟ್ಟು ನೋಡ್ಕೊಳ್ಳೋಂಗೆ ಹೇಳಿದ್ರು. ಏನಮ್ಮ ಹಳಸಿರೋದನ್ನ ಎಷ್ಟು ದಿವಸ ಅಂತ ಇಟ್ಕೋತ್ಯಾ, ಹಳಸಿರೋದನ್ನ ಎಷ್ಟು ಅಂತ ಇಟ್ಕೋತೆ ಬಿಡು. ಎಷ್ಟು ನಿಜ ಅಲ್ವಾ ಅವ್ರು ಹೇಳಿದ್ದು. ನನಗೂ ಎಲ್ಲರಿಗೂ ಚೈಲ್ಡ್ಹುಡಲ್ಲಿ 1000 ಇದೆ ಕಣೋ. ನಾನು ಇದನ್ನೇ ಹೇಳೋದು, ನಾನು ಅದನ್ನೇ ಹೇಳಿದ್ದು. ಈಗ ನಾವು ಬಿಡ್ತೀವಿ, ಹೌದು, ಏನು ಮಕ್ಕಳಾಗಿರ್ಬೇಕಾದ್ರೆ ನಮಗೇನಂತ ಗಾಂಚಲಿ ತೊಂದರೆ ಇಲ್ಲ, ನಮ್ಮ ತಂದೆ ತಾನು ಖುಷಿಯಾಗಿ ನೋಡ್ಕೊಂಡ್ರೆ ನಮಗಿರುತ್ತೆ. ಅದೇ ಪೇರೆಂಟ್ಸ್ ಕಡೆಯಿಂದನೂ ಬರ್ಬೇಕು. ನಾನು ನಂದು ಅಂದರೆ ಬರೀ ನಂದು ಅಂತ ಹೇಳ್ತಾ ಇಲ್ಲ, ನಮ್ದು ಅಫ್ಕೋರ್ಸ್ ದೇವ್ರದಿಂದ ನಮ್ಮ ಅಮ್ಮನೂ ಚೆನ್ನಾಗಿದ್ದಾರೆ, ನಮ್ಮ ಅಪ್ಪನೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಖುಷಿಯಾಗಿದ್ದೀವಿ. ಬಟ್ ಬಹಳಷ್ಟು ಜನರದನ್ನು ಹೇಳೋದು ಮಕ್ಕಳ ಮೇಲೆ ಹಾಗೆ ಸಾಧಿಸ್ತಾರೆ. ಏನ್ ಗೊತ್ತೇನೋ, ಅವರು ಬಿಡ್ಬೇಕಲ್ವಾ, ಲೆಟ್ ಗೋ ಅನ್ನೋದು ಎರಡೂ ಕಡೆಯಿಂದ ಇರಬೇಕು. ಬಟ್ ನೀನು ಯಾವಾಗಲೂ ನಿನ್ನ ಕಂಟ್ರೋಲಲ್ಲಿ ಏನಿರುತ್ತೆ ಅಷ್ಟೇ ಮಾಡಕ್ ಸಾಧ್ಯ. ಇವಾಗ ನಾನು ನನ್ನ ಕಂಟ್ರೋಲಲ್ಲಿ ಏನಿದೆ ಅಷ್ಟು ಮಾಡ್ಕೊಂಡು ನಾನು ಹುಷಾರಾಗಿ ನನ್ನ ಗಾಡಿ ನಾನು ಆರಾಮಾಗಿ ಓಡಿಸ್ಬೋದು. ಅದು ಆಲ್ಸೋ ಒನ್ ಬುದ್ಧಿವಂತಿಕೆ. ಅಲ್ಲ, ನಾವು ನೆಮ್ಮದಿಯಾಗಿರ್ತೀವಿ, ಬಟ್ ಅನ್ನೆಸೆಸರಿ ಬ್ಲೇಮಿಂಗ್ಸ್ ತೊಗೊಬೇಕಲ್ಲ. ಸುಮ್ಮನೆ ಕೈಯ ಅಂತ ಕೈ ಕೊಡೋ ನಮ್ಗೆ ಓಕೆ ರಶ್ಮಿ. ನಾನು ಹೇಳೋದೇನು ಗೊತ್ತಾ, ನಾನು ಏನೇ ಮಾತಾಡಿದ್ರು ಇತ್ತೀಚೆಗೆ ನಾನು ಜನರಲೈಸ್ಡ್ ಆಗಿ ಮಾತಾಡ್ತಾ ಇದ್ದೀನಿ, ಸ್ಪೆಸಿಫಿಕ್ ಆಗಿ ಮಾತಾಡಲ್ಲ. ಯಾಕಂದ್ರೆ ಇವಾಗ ನಂದು ಅಂದರೆ ನಂದು ಒಬ್ಬಂದೇ ಹೇಳಲ್ಲ. ಯಾಕೆ ಗೊತ್ತಾ, ಈ ಜೆನ್ಜಿ ಆದ್ಮೇಲೆ ಏನು ಆಲ್ಫಾನಾ, ಇವಾಗ ಆಲ್ಫಾ, ಈ ವರ್ಷದ್ದು ಬೀಟಾ, ಆಲ್ಫಾ ಬೀಟಾ ಕೀಟಾ ಇವೆಲ್ಲ ಯೋ ದೇವ್ರೆ, ನಮಗೆ ನಮ್ಮದೇ ನಾವು ಮಿಲೇನಿಯಲ್ಸ್, ನಾವು ಮಿಲೇನಿಯಲ್ಸ್ ವಾಸಿ. ಅಟ್ಲೀಸ್ಟ್ ನಮಗೆ ಬದುಕೋ ದಾರಿ ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ರು. ಬಾಡ್ದು ಅವಮಾನ ಮಾಡಿದ್ರು ಅಂತ ನಮ್ಗೆ ಅವಾಗ ಅನ್ಸೋದು. ಬಟ್ ಅದು ಆಮೇಲೆ ಅನ್ಸುತ್ತೆ ಉಳಿಪಿಟ್ಟು ಅಂತ ಹೇಳ್ದಂಗೆ. ಮನೇಲೇ ಅಷ್ಟು ಸ್ಟ್ರಿಕ್ಟ್ ಆಗಿ ಅಥವಾ ಹಿಂಗೆಲ್ಲ ಮಾಡಿದಾಗ ನಮ್ಗೆ ಸಮಾಜದಲ್ಲಿ ಹೋದಾಗ ನಮ್ಗೆ ಬೇರೆ ಯಾರೋ ನಮ್ಮನ್ನು ಬ್ರೇಕ್ ಡೌನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮನೇಲಿ 1000 ಆಗೋಗಿದೆ ಇವೆಲ್ಲ. ಈಗಿನ ಮಕ್ಕಳಿಗೆ ಹೊಡೆಯಂಗಿಲ್ಲ, ಬುದ್ಧಿ ಹೇಳಂಗಿಲ್ಲ, ಏನೂ ಮಾಡೋಂಗಿಲ್ಲ. ಆಮೇಲೆ ಇವಾಗೆಲ್ಲ ಸ್ಕೂಲ್ಸಲ್ಲೂ ಅಷ್ಟೇ, ನಮ್ಮಲ್ಲೆಲ್ಲ ಬೆತ್ತದು ಅಂತ ಬರೋದು, ಈ ಬ್ಯಾಂಬೂದು ಬೆತ್ತದ ಕೋಲಲ್ಲಿ ಏಟು ಅಂತಲೇ ಹೆಸರುವಾಸಿ. ಲಿಟ್ರಲಿ ಕುಂಡಿ ಮೇಲೆ ಬರೆ ಬಂದಿರೋದಮ್ಮ, ಹಿಂಗೆ 2 ಹಿಂಗೆ ಮಾಸ್ಕ್ ಆಫ್ ಜುರೋತ್ರ ಹಿಂಗೆ ಹಾಕಿರೋದು ನಮ್ದೆಲ್ಲ, ಫುಲ್ ಆ ಥರ ಹೊಡೆಯೋರು. ಈಗ ಸ್ಕೂಲ್ಸಲ್ಲೆಲ್ಲ CC ಕ್ಯಾಮ್ರಾ ಅಂತೆ, ಮಕ್ಕಳನ್ನ ಮುಟ್ಟಂಗಿಲ್ಲ, ಮುಟ್ಟಿದ್ರೆ ಕೇಸ್ ಅಂತೆ, ಮಕ್ಕಳು ಇದರಿಂದ ಅದಕ್ಕೆಲ್ಲ ಇದು ಬರುತ್ತಂತೆ. ಓಕೆ, ಅದನ್ನು ನಾನು ಕಮೆಂಟ್ ಮಾಡಲ್ಲ, ಯಾಕಂದರೆ ಅದನ್ನು ಮಾತಾಡ್ತಾ ಆಮೇಲೆ ನನ್ನ ಮೇಲೆ ಕೇಸ್ ಹಾಕ್ತಾರೆ, ನೀನು ಯಾವನು ಹೇಳೋಕ್ಕೆ ಅಂತ. ನಾನು ಹೇಳ್ತಾ ಇರೋದು, ಈ ಥರ ಬೆಳೆಸಿ ಏನಾಗ್ಬಿಟ್ಟಿದೆ ಅಂದರೆ, ನನ್ನ ತಮ್ಮನ ತೊಗೊಂಡ್ರೆ, ಎಷ್ಟು ಚಿಕ್ಕ ಹುಡುಗರನ್ನ ತೊಗೊಂಡ್ರೆ ಮಾತೆತ್ತರೆ ಡಿಪ್ರೆಷನ್ ಅಂತವಪ್ಪ. ನನಗೆ ಡಿಪ್ರೆಷನ್ ಅನ್ನೋ ವರ್ಡೆಲ್ಲ ಗೊತ್ತಾಗೋಕ್ಕೆ ನಂಗೆ ಡಿಗ್ರಿ ಆಗೋಗಿತ್ತು.
ಯಾರೋ ನನ್ನ ಫ್ರೆಂಡಿನ ಸಿಸ್ಟರ್ ಯಾರೋ ಸೂಸೈಡ್ ಮಾಡ್ಕೊಂಡಾಗ ಏನಂತೆ ಯಾಕಂತೆ ಅಂದಾಗ ಡಿಪ್ರೆಷನ್ ಅಂತೆ ಅಂದ್ರೆ ಏನು ಹಂಗಂದ್ರೆ ಅಂತ ನನಗೆ ಮೋಸ್ಟ್ಲಿ ಅದೇನೋ ಮಾತ್ರ ಇರಬೇಕು ಅಂತ ನನಗೆ ಡಿಪ್ರೆಷನ್ ಅನ್ನೋ ವರ್ಡ್ಗೆ ನಂಗೆ ಮೀನಿಂಗೇ ಗೊತ್ತಿರಲಿಲ್ಲ. ನಾನು ಐ ಥಾಟ್ ಓಕೆ ಅದೊಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಇರಬೇಕು ಡಿಪ್ರೆಷನ್ ಅಂತ ಮಾತ್ರ ಇರಬೇಕು ಅಂತ. ಆಮೇಲೆ ಹೋಗಿ ಹುಡುಕಿ ಗೊತ್ತಾಗ ಓ ಇದು ಖಿನ್ನತೆ, ಮಾನಸಿಕ ಮಾನಸಿಕ ಖಿನ್ನತೆ. ನಾ ಏನು ಖಿನ್ನತೆ ಅಂದರೆ ಏನು ಗುರು ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಈಗಿನ ಮಕ್ಕಳಿಗೆ 7th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಡಿಪ್ರೆಷನ್ ಇದೆ ಗೊತ್ತಾ? ನೀನು ಯಾಕೆ ಇವತ್ತೆಲ್ಲ ಗ್ರ್ಯಾಟಿಟ್ಯೂಡ್ ಅನ್ನೋ ಆ್ಯಟಿಟ್ಯೂಡ್ ಇಷ್ಟೊಂದು ಯಾಕೆ ಜನ ಮಾತಾಡ್ತಾ ಇದ್ದಾರೆ ಜರ್ನಲಿಂಗು? ಯಾಕಂದರೆ ನಮಗೆ ಅದನ್ನು ನೋಡಿ ಹೌದು ಅಲ್ಲಿವರೆಗೂ ಡಿಜಿಟಲ್ ಇಲ್ಲದೆ ಲೈಫನ್ನು ನಾವು ವಾಸ್ತವದಲ್ಲಿ ಜೀವಿಸಿದ್ವಿ. ಹೌದು ಅಪ್ಪ ಅಮ್ಮಂದ್ರ ಮಧ್ಯ ರೋಡ್ ನೋಡಿಕೊಂಡು ಮಳೆ ಬಂದಾಗ ದೋಣಿನಲ್ಲಿ ಪೇಪರ್ ಎಲ್ಲ ಇದೆಲ್ಲ ಬಿಟ್ಕೊಂಡು ಎಕ್ಸಾಕ್ಟ್ಲಿ ಅಷ್ಟೊಂದು 20 ವರ್ಷ ಆದಮೇಲೆ ನಮಗೆ ಡಿಜಿಟಲ್ ಬಂದಿದ್ದು. ಹೌದು ಆಮೇಲೆ ಅದ್ರ ಬೆಳೀತಾ ಇದ್ದದ್ದು ಸ್ಟಾರ್ಟಿಂಗಲ್ಲಿ ಅದೇ 6660001100 ಅಲ್ಲಿಂದ ಇವತ್ತು ಸ್ಮಾರ್ಟ್ಫೋನ್ವರೆಗೂ ನೋಡಿದೀವಲ್ಲ. ಸೊ ಅಲ್ಲ ನಮಗೆ ಅಂದರೆ ಎರಡರದ್ದು ಡಿಫ್ರೆನ್ಸ್ ಗೊತ್ತಿದೆ. ನಮ್ಗದು ಗೊತ್ತಾಗಿದ್ದು ಒಂದು ಒಳ್ಳೇದಾಯಿತು. ಮತ್ತು ಮನೆಯಲ್ಲಿ ಒಳ್ಳೇದು ಕೆಟ್ಟದು ಅನ್ನೋದು ಹೇಳ್ಕೊಡೋರು ಇದ್ದರು. ಸ ನನಗೆ ತುಂಬ ಜನಕ್ಕೆ ಹೇಳ್ತೀನಿ, ಮಕ್ಕಳಿಗೆ ನೀವು ಆಸ್ತಿ ಕೊಡ್ತಿರೋ ಬಿಡ್ತಿರೋ ಒಂದು ಒಳ್ಳೆ ಸಂಸ್ಕಾರ ಅಂತೂ ಕೊಡ್ತಾ ಇದ್ರು ಅವಾಗ. ಅದು ಅದಕ್ಕಿಂತ ದೊಡ್ಡ ಆಸ್ತಿ ನಾನಂತೂ ಇಲ್ಲ. ನಾನು ಹೇಳ್ತೀನಿ, ಇನ್ನೂ 1000 ಜನ ನನ್ನ ಎದುರುಗಡೆ ಬಂದು ನಿಂತರೂ ಹೇಳ್ತೀನಿ, ನಾನು ನಮ್ಮ ತಾಯಿಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ತಾಯಿ ನನಗೆ ದುಡ್ಡು ಕೊಟ್ಟಿಲ್ಲ, ಆಸ್ತಿ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ನಿಜ ಹೇಳಬೇಕು ಅಂದರೆ ನನ್ನ ಜೀವ ಇರೋವರೆಗೂ, ಕಡೆ ಉಸಿರೋವರೆಗೂ ಜನ ನನ್ನ ಬಗ್ಗೆ ಒಂದು 4 ಒಳ್ಳೇದು ಮಾತಾಡ್ತಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ತಾಯಿ. ಯಾಕೆಂದರೆ ಅಂಥ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ನನಗೆ. 4 ಜನಕ್ಕೆ ನಾನು ಬೇಜಾರು ಮಾಡಬಾರ್ದು, ಬದುಕಬೇಕು, ನೀಟಾಗಿರಬೇಕು, ಸಾಲ ಸೋಲ ಮಾಡಬಾರ್ದು, ಮೌಲ್ಯಗಳು ಇದನ್ನು ಹೇಳ್ಕೊಟ್ಟಿರಲ್ಲ. ಇದು ಖುಷಿ ನಂಗೆ. ಈಗಿನ ಮಕ್ಕಳಲ್ಲಿ ಅದು ಕಾಣ್ತಾ ಇಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಎಲ್ಲರಿಗೂ ಆ್ಯಂಗ್ಸೈಟಿ ಪ್ರಾಬ್ಲಮ್ ಇವಾಗ. ದೇ ಡೋಂಟ್ ನೋ ಹೌ ಟು ಹ್ಯಾಂಡಲ್. ನಾನು ಅದಕ್ಕೆ ಹೇಳ್ತೀನಿ, ನಾನು ಏನಕ್ಕೆ ಅವಾಗಲೇ ಇವು ಟೋಲ್ನು, ನೀ ನಗಿಸ್ತಾ ಇರ್ತೀಯ, ಇದಾಗಿರ್ತೀಯ, ಮಜವಾಗಿರ್ತೀಯ, ಖುಷಿಯಾಗಿರ್ತೀಯ. ನನಗೆ ಅದೊಂದೇ ಈಗ ಹೆಂಗಾಗೋಗಿದೆ, ಜನ 4 ಸಲ ಜೋರಾಗಿ ನಕ್ಕಿಬಿಟ್ರೆ ನನಗೆ ವಾಪಸ್ ಮೆಸೇಜ್ ಹಾಕ್ತಾರೆ, ನಾನು ಇವತ್ತು ತುಂಬ ನಕ್ಬಿಟ್ಟಿದ್ದೀನಿ ನಿಮ್ಮ ಜೊತೆ, ತುಂಬ ನಕ್ಕಿದ್ರೆ ತುಂಬ ಅಳ್ತಾರಂತೆ. ನಾನು ಯಾವ ಬೋಳಿ ಮಗ ಹೇಳಿದ್ದು ನಿಮಗೆ? ಸಾರಿ ಟು ಯೂಸ್ ಸಚ್ ವರ್ಡ್ಸ್, ಓಕೆ? ನಂಗೆ ಕೋಪ ಬರುತ್ತೆ ಆಯಿತಾ. ಅದಕ್ಕೆ ಇಷ್ಟೆಲ್ಲ ತುಂಬ ಡೀಸೆಂಟಾಗಿದ್ರೆ ನಮ್ಮ ಕೈಲಿ ಆಗಲ್ಲ ಈ ಶೋಗಳೆಲ್ಲ. ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಯಾವನು ಹೇಳಿದ್ದು? ಅದೊಂದು ಸೈಕಾಲಜಿ ಅಂತೆ. ಈಗ ನಾನು ತುಂಬ ನಗ್ತಾ ಇದ್ದೀನಿ ಅಂದರೆ ಅದಕ್ಕೆ ಮನೆಗೆ ಹೋಗೋದಕ್ಕೆ ಅದು ಉಲ್ಟಾ ಆಗುತ್ತಂತೆ. ನಾನು ಹೇಳಿದೆ, ಗುರು ನಗೋದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ ಅಂದರೆ ಜನ ಎಲ್ಲಿ ತನಕ ಬಂದ್ಬಿಟ್ಟಾರೆ ಅಂದರೆ ನಗೋದಕ್ಕೆ ಯೋಚನೆ. ಇವೆಲ್ಲ ಹಳೆ ಥಿಯರೀಸ್, ಬ್ಲೈಂಡ್ ಹಳೇದಲ್ಲ ರಶ್ಮಿ, ಇವಾಗಿಂದು ಈಗಲೂ ಅದನ್ನು ಪಾಲಿಸ್ತಾ ಇದ್ದಾರಾ? ಇವಾಗಿಂದು ಇದೆಲ್ಲ ನಾನು ಹೇಳ್ತಾ ಇರೋದು ರೀಸೆಂಟ್ ಡೇಸ್ದು. ನಾನು ಆಮೇಲೆ ಓ ಆಯ್ತಪ್ಪ ಸಂತೋಷ, ನನಗೆ ಓಕೆ, ನೀನು ನನ್ನ ಜೊತೆ ಇದ್ದಾಗ ನಗ್ದಾಗ್ತಾ ಇರ್ತೀರಾ, ಖುಷಿಯಾಗಿರ್ತೀರಾ, ಸಾಕು. ಇನ್ನೊಂದಷ್ಟು ಜನ ಹೇಳ್ತಾರೆ, ಅಯ್ಯೋ ತಲೆ ಕೆಟ್ಟೋಗ್ಬಿಟ್ಟಿತ್ತು ನಮಗೆ, ಒಂದಷ್ಟೊತ್ತು ನಾನು ಮರ್ತೇ ಬಿಟ್ಟಿದ್ದೆ ನನ್ನ ಕಷ್ಟಗಳನ್ನೆಲ್ಲ ಅಂತ. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ನಮಗೆ ಬರ್ದಿರೋ ಕಷ್ಟಗಳೇ ಇಲ್ಲ. ನನಗೆ 18 ವರ್ಷಕ್ಕೆ ಮನೆ ಬಿಟ್ಟೆ, ಅಯ್ಯೋ ತಗೊಂಡೋ ಕಾರೆಲ್ಲೋ ಆಕ್ಸಿಡೆಂಟ್ ಮಾಡಿ 2 ಹೋಳಾಗಿತ್ತು, ಡಿವೈಡ್ರಿಗೆ ಹಿಂಗಾಗಿ ಹೋಳಾಗಿತ್ತು. ಅಯ್ಯೋ, ಯಾಕೆ ಅಂದರೆ ನನಗೆ ಕಾರ್ ಓಡ್ಸೋಕೆ ಬರ್ತಾ ಇರಲಿಲ್ಲ. ಕಾರ್ ತೊಗೊಂಡೆ ನಾನು ಕಲ್ತ್ಕೋಬೇಕು ಅನ್ನೋ ನನಗೆ ಹಠ. ನನಗೆ ಅದೇ ಮಾರುತಿ 800 ಅದೇ ಹೋಳಾಗಿದ್ದು. ಬಿಗ್ ಎಫ್ ಎಮ್ಗೆ ತರ್ತಾ ಇದ್ದಲ್ಲ, ಅದನ್ನು ರೆಡಿ ಮಾಡಿ ತಿರ್ಗಾ ತೊಗೊಂಬಂದಿದ್ದು. ಫಸ್ಟ್ ನನಗೇನೋ ನಾನೇ ಕಲ್ತ್ಕೋಬೇಕು ಅಂತ. ಪಾಪ ನನ್ನ ಫ್ರೆಂಡ್ ಒಬ್ಬ ಇದ್ದ, ವಿನಯ್ ಶಂಕರ್ ಅಂತ. ಅವ್ನ ಕಾರ್ ಒಂದು ಸ್ವಲ್ಪ ದಿನ ತೊಗೊಂಡೋಗ್ತಾರೆ, ಬಟ್ ನನಗೆ ಮುಜುಗ್ರ. ನಾಳೆ ದಿನ ಅದು ಏನೋ ಆಗ್ಬಿಟ್ಟಾಗ ನನಗೆ ತಿರ್ಗಾ ಇನ್ನೊಂದು ನನಗೆ ತಕ್ಕೊಡೋ ಯೋಗ್ಯತೆ ಇದೆಯಾ? ನಾನೇ ಸಾಲ ಸೋಲ ಮಾಡಿ 2nd ಅಲ್ಲ 3rd 4th 5th 10th ಅದು ಎಷ್ಟಾಗಿತ್ತೋ ಗೊತ್ತಿಲ್ಲ, ಅಷ್ಟೇ ಹ್ಯಾಂಡ್ ನಾನು ತಗೊಂಡಿದ್ದೀನಿ ಸಾಲ ಮಾಡಿ. ಇನ್ನೊಬ್ಬಂದು ಏನಾದರೂ ಡ್ಯಾಮೇಜ್ ಆದಂಗೆ ನಾನು ಎಲ್ಲಿಂದ ಕೊಡಿಸ್ಲಿ ಅನ್ನೋ ಅದೊಂಥರ ಹೆಸಿಟೇಷನ್ ನನಗೆ. ತಗೊಂಡು ನಾನೇ ಹೋಗಿದ್ದೀನಿ, ಎಲ್ಲ ಗೊತ್ತಿ. ಆಕ್ಸಿಲೇಟ್ರ್ ಬೇಕು ಬಂತು, ಕನ್ಫ್ಯೂಸ್ ಆಗ್ಬಿಟ್ಟು ನನಗೆ. ಅಜ್ಜಿ ಸಡನ್ನಾಗಿ ಬಂತು, ರಪ್ಪ ಅಂತ ಹಿಂಗೆ ಒತ್ತಿದೆ, ನೋಡಿದೆ ಆಕ್ಸಿಲೇಟ್ರ್ ಒತ್ಬಿಟ್ಟಿದ್ದೀನಿ. ಡಿವೈಡ್ರಿಗೆ ಇಟ್ಬಿಟ್ಟು ಅದೇನೋ ಅಂತಾರಲ್ಲ ತಳ ಹೊಡೆದು ತಾಂಬೂಲ ಕೊಡು ಅಂತ, ಆ ಥರ ಹಿಂಗೆ ಓಪನ್ ಆಗ್ಬಿಟ್ಟಿದೆ. ಫುಲ್ ಹಿಂಗೆ ಆಗ್ಬಿಟ್ಟಿದೆ, 2 ರೇಡಿಯೇಟ್ರೆಲ್ಲ ಬಿದ್ದೋಗ್ಬಿಟ್ಟಿದೆ. ನಾನು ಹಿಂಗೆ ನನಗೇನು ಅಂದರೆ ನಿಜವಲ್ಲ ನೋಡಿ ಏನು ಕೇಳ್ತೀನಿ, ಸೀಟ್ ಬೆಲ್ಟ್ ಹಾಕಿದ್ದೆ ಅದು ನನ್ನ ಪುಣ್ಯಕ್ಕೆ. 1 ಇಂಚ್ ಸ್ಕ್ರ್ಯಾಚ್ ಆಗಿಲ್ಲ ರಶ್ಮಿ ನನಗೆ. ಬಟ್ ನನ್ನ ಮೈಂಡಲ್ಲಿ ಏನು ಗೊತ್ತಾ, ಹೊಗೆ ಬರ್ತಾ ಇದೆ, ಏನೇನೋ ಆಗ್ತಾಯಿದೆ, ಜನ ಎಲ್ಲ ಮುತ್ಕೊಂಬಿಟ್ಟೆ. ನನಗೆ ಮೋಸ್ಟ್ಲಿ ಸತ್ತೋಗಿದ್ದೀನಿ, ನನ್ನ ಆತ್ಮ ಓಡಾಡ್ತಾ ಇದೆ. ಇವೆಲ್ಲ ಕೇಳಿದ್ವಲ್ಲ ಸಿನಿಮಾಗಳಲ್ಲಿ, ಅದರಲ್ಲಿ ಇದರಲ್ಲೆಲ್ಲ ನೋಡಿದ್ವಲ್ಲ. ಮೋಸ್ಟ್ಲಿ ನಾನು ಇಷ್ಟು ಓಪನ್ ಅಂದಮೇಲೆ ನಾನೆಲ್ಲಿ ಬದುಕೆ ಸತ್ತೋಗಿದ್ದೀನಿ. ನಾನು ಎಲ್ಲ ಬಂದು ನಾನು ಮಾತಾಡಿಸ್ತೆ, ನಾನು ಅಯ್ಯೋ ನನ್ನ ದೇಹ ನೋಡ್ತಾ ಇದ್ದಾರೆ, ನನ್ನ ಆತ್ಮ ನೋಡ್ತಾ ಇಲ್ಲ ಇವರು. ಪರವಾಗಿಲ್ಲ, ಇಷ್ಟು ಜನ ಬಂದ. ನೀನು ಯಾರೋ ನೀನು ದೇವ್ರಾಣೆಗೂ ನನಗೆ ಅದೊಂಥರ ಹೆಂಗೆ ಗೊತ್ತಾ, ಮೈಂಡ್ ಬ್ಲ್ಯಾಂಕ್ ಆಗಿದೆ ರಶ್ಮಿ. ಕಮಾನ್, ನೀನು ಗುದ್ದಿ ಕಾರ್ ಮುಂದೆ ಬಾನೆಟ್ಟಿಂದ ಹಿಂಗೆ ಸೀಳಿ ಹೊಗೆ ಎಲ್ಲ ಬರ್ತಾಯಿದೆ. ಯಾವ ನನ್ನ ಮಗಂಗೆ ಗೊತ್ತಿರೋದು ನಾನು ಬದುಕಿದ್ದೀನಿ ಅಂತ. ನಾನು ಸೀಟ್ ಬೆಲ್ಟ್ ಹಂಗೆ ಹಾಕೊಂಡು ಯಾವ ಸೀಟ್ ಬೆಲ್ಟ್ ತೆಗಿಯೋ ಅಂತ. ನಾನು ಅಯ್ಯೋ ಸತ್ತೋದ್ಮೇಲೂ ಸೀಟ್ ಬೆಲ್ಟ್ ತೆಗಿಯೋ ಅಂತಾನಲ್ಲ, ಯಾರಪ್ಪ ಅವನು ನನಗೆ. ಇಷ್ಟೆಲ್ಲ ಆದಮೇಲೆ ಯಾವನೋ ಒಂದು ಬುಟ ಕಪಾಳಕ್ಕೆ, ಅದು ಗ್ಲಾಸ್ ಹಿಂಗೆ ಹೊಡೆದ. ನಾನು ಗ್ಲಾಸ್ಗೂ ಓಪನ್ ಮಾಡ್ತಾ ಇಲ್ಲ, ಯಾವನೋ ಹಿಂಗೆ ಹೊಡೆದ್ಬಿಟ್ಟು ಒಂದು ಬಿಟ್ಟ. ಅವಾಗ ನನಗೆ ಓ ಇಲ್ಲೇ ಇದ್ದೀನಿ ನಾನು, ಓಕೆ ಫೈನ್ ಅಂತ. ಎಲ್ಲಿ ಗೊತ್ತಾ,
ಕೆಂಗೇರಿಯಿಂದ ಕುಂಬಳಗೋಡು ರೋಡು. ಆ ರೋಡಲ್ಲಿ ಅವಾಗ ತಾನೇ ಡಿವೈಡರ್ ಹಾಕಿದ್ರು. ಅಲ್ಲೋಗಿ ಇಟ್ಟಿದ್ದು ಇನ್ನೂ ನೆನಪಿದೆ ನನಗೆ. ಸೊ ನಾನು ಏನು ಕೇಳ್ತೀನಿ ಅಂದರೆ, ಅಂಥ ಟೈಮಲ್ಲೇ ನಮ್ಮನ್ನು ಯಾವನು ಕುಗ್ಸೋಕ್ಕಾಗಿಲ್ಲ. ಏನು ಮಾಡಿದೆ, ನಮ್ಮ ಮೆಕ್ಯಾನಿಕ್ಗೆ ಫೋನ್ ಹಾಕಿದೆ. ಅದೇ ಅವ್ನು ಸೆಕೆಂಡ್ ಹ್ಯಾಂಡ್ ಯಾರು ಕೊಡ್ಸಿದ್ನಲ್ಲ, ಸೆಕೆಂಡ್ ಅಲ್ಲ, ಮೋಸ್ಟ್ಲಿ 20th ಇರ್ಬೋದು, ಅವ್ನಿಗೆ ಫೋನ್ ಮಾಡಿದೆ. ಏನು ಗಾಡಿ ಕೊಟ್ಟಿದೆಯಾ, ಇಲ್ಲಿ ಹೆಂಗೋ ಬ್ರೇಕ್ ಡೌನ್ ಆಗಿಬಿಟ್ಟು ಇದಾಗೋಗಿ ಬಿದ್ದುಬಿಡ್ತೀನಿ ಅಂದೆ. ಸರ್ ಮುಂದಕ್ಕೆ ಹೋಗುತ್ತಾ ನೋಡಿ ಸರ್ ಅಂದ. ಅಪ್ಪ 2 ಓಳಾಗಿದೆ ಅಂದೆ. ನೋಡಿ ಸರ್ ಓಡುತ್ತೆ, ಮಾರುತಿ 800 ಎಲ್ಲ ಹೋಗುತ್ತೆ ಸರ್ ಅಂದ. ಹೆಂಗೋ ಹಿಂಗೆ ಕೂಡಿಸಿದೆ, ಮಂದಿ ಓಡೇ ಬಿಡ್ತದೆ, ಗೊರ್ರ ಅಂತ ಇದೆ, ಹೊಗೆ ಬರ್ತದೆ, ಎಲ್ಲ ಬರ್ತದೆ. ಬಟ್ ತೊಗೊಂಬಂದು ಇಲ್ಲಿ ಸೀತಾ ಸರ್ಕಾರ ಹತ್ರ ಒಂದು ಮೆಕ್ಯಾನಿಕ್ ಶಾಪು ತೊಗೊಂಬಂದು ಬಿಟ್ಟೆ, ರೆಡಿ ಆಯಿತು. ನಾನು ಹೇಳೋದು, ನಮಗೆ ಆ ಒಂದು ಸಿಚುವೇಶನ್ನ ಎದುರಿಸೋ ಶಕ್ತಿ ಇದೆಯಾ, ಎಂಥದ್ದು ಬೇಕಾನ ನಾವು ಫೇಸ್ ಮಾಡ್ಬೋದು. ನೀನೇ ನಂಬೇಕು, ನನ್ನ ಕೈಲಿ ಆಗುತ್ತೆ ಅಷ್ಟೇ ಅನ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೇ, ಅಷ್ಟೇ ಬೇರೆ ಅಷ್ಟೇ ದಾರಿ ಇಲ್ಲ. ಈಗ ನಾವು ಎಲ್ಲವೂ ಡಿಪ್ರೆಷನ್ ಅಂತಾರೆ, ಕೌನ್ಸಿಲಿಂಗ್ ಅಂತಾರೆ, ಐಮಂಟರ್ ಪೀಲ್ಸ್ ಅಂತಾರೆ, ಮಾತ್ರೆಗಳು ತಗೊತಾರೆ. ನಾನು ಹೇಳೋದು, ನಿಮ್ಮ ಮೈಂಡ್ಗಿಂತ ಮಾತ್ರೆ ಬೇಕಾ? ಅದು ಆ ಹೇಳೋದು ಮಾತ್ರೆ ನಾನು. ಏನು ಮಾಡುತ್ತೆ? ಸಪ್ರೆಸ್ ಮಾಡತ್ತಿನ್ನ. ಸೊ ನಾನು ಹೇಳೋದು, ಈಗಿನ ಜನತೆಯಲ್ಲಿ ಕೊರತೆ ಅಂತ ಇರೋದು, ದೇ ಡೋಂಟ್ ಟಾಕ್. ನಿಮಗೇನೋ ದುಃಖ ಇದೆಯಾ, ಅಥವಾ ತುಂಬ ಸಂತೋಷ ಆಯಿತಾ, ಅಥವಾ ಮನೇಲಿ ಏನೋ ಸಮಸ್ಯೆನಾ, ಒಬ್ಬ ಒಳ್ಳೆ ಫ್ರೆಂಡನ್ನ ಇಟ್ಕೊಳ್ಳಿ. ಯಾಕೊತ್ತು, ಎಲ್ಲದನ್ನು ಗಂಡ ಹೆಂಡತಿ ಅಪ್ಪ ಅಮ್ಮನೇ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಯಾರಿದಾರೋ ಬಿಟ್ಟಿದಾರೋ ಒಬ್ಬ ಒಳ್ಳೆ ಸ್ನೇಹಿತ ಬೇಕೇ ಬೇಕು. ನನ್ನ ಅನುಭವದಲ್ಲಿ ಅಕಸ್ಮಾತ್ ಸ್ನೇಹಿತ ಸಿಕ್ಕಿಲ್ವಾ, ಹ್ಮ್. ಪುಸ್ತಕ ಟು ಜರ್ನಲಿಂಗ್ ರಿಯಲಿ ಹೆಲ್ಪ್ಸ್. ಅಂದ್ರೆ ಅಟ್ಲೀಸ್ಟ್ ಅರ್ಧ ಈ ಹ್ಮ್. ಕುಕ್ಕರಲ್ಲಿ ಹೌದು ಪ್ರೆಷರ್ ಆಚೆಗೆ ಬರುತ್ತೆ ನೋಡಿ, ನಿನ್ ಭಾವನೆಗಳನ್ನ ನೀನಲ್ಲಿ ಹಾಕೊಂಡಾಗ ಯು ಹೌದು, ರಿಫ್ಲೆಕ್ಟ್ ಯು ಇಟ್. ಶುಡ್ ಬರ್ಸ್ಟ್ ಇಟ್ ಔಟ್. ಎರಡನೇದು. ಸಿಂಪಲ್. ಮೂರನೇದು, ನನ್ನ ಪ್ರಕಾರ ಬುಕ್ಸ್ ಇದೆಯಲ್ಲ, ಸಖತ್ ಫ್ರೆಂಡು. ಸಿ, ಅ ಅಂದ್ರೆ ಬುಕ್ ಆ ಇಸ್ ಅ ಆ ವೆರಿ ಗುಡ್ ಫೇಸಲ್ಲಿ ಫ್ರೆಂಡ್. ಇರ್ಬೇಕಷ್ಟೇ ಅಲ್ಲಲ್ಲ, ನೀನು. ಬುಕ್ ಇಸ್ ಅ ವೆರಿ ಗುಡ್ ಫ್ರೆಂಡ್ ಅನ್ಲೆಸ್ ನಿನಗೆ ಆ ಬುಕ್ಕಿದ ಜೊತೆ ಒಂದು ಒಡನಾಟ ಇದ್ದರೆ. ಬುಕ್ ಹೆಂಗೆ ಗೊತ್ತೇನೋ, ನಿನ್ಗೆ ಹಸುವಿದ್ರೆ ನೀನ್ ಹೆಂಗ್ ತಿಂತೀಯೋ, ಹಾಂ. ನಿನ್ ಲೈಫಲ್ಲಿ ಯಾವುದೋ ಘಟನೆ ಯಾವುದೋ ಒಂದೇನೋ ಆಗಿರುತ್ತೆ, ಅದೆಲ್ಲ ಹ್ಮ್. ಸೇರ್ಕೊಂಡು ಒಂದು ಗಂಟಾಗಿರುತ್ತೆ. ಹ್ಮ್. ಅವಾಗ ನೀನು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀಯ, ದೇವ್ರ, ಆಸ್ಟ್ರಾಲಜಿನ, ಹೌದು, ಬಟ್ ಬುಕ್ಕು ತುಂಬ ಕಾನ್ಸೆಪ್ಟಿಂಗ. ಸಬ್ಜೆಕ್ಟಿವ್. ಅದೇ ಏನಿಗೆ ಅದೇ ಗೊತ್ತಾ, ಈಗ ನನಗೂ ಅಷ್ಟೇ. ನಾನು ಇವತ್ತಿಗೆ ನಾನು ಇಷ್ಟೆಲ್ಲ ಮಾತಾಡ್ತೀನಿ, ನಾನು ಆ್ಯಂಕರಿಂಗಲ್ಲಿ ಏನು ಸರ್ ಅಷ್ಟೊಂದು ಮಾತಾಡ್ತೀರಿ, ಹೆಂಗೆ ಸರ್ ಮಾತಾಡ್ತೀರಿ ಅಂತಾರೆ. ಇಷ್ಟು ವರ್ಷ ನಾನು ಏನೇನೋ ಕವನಗಳು, ಕಾದಂಬರಿಗಳು, ಅದು ಇದು ಏನೋ ಥಿಯರಿಗಳು ಇವೆಲ್ಲ ಓದಿದ್ರಿಂದ ಅದೆಲ್ಲ ಇಲ್ಲಿರುತ್ತೆ, ಅದು ಬರ್ತಾ ಇರುತ್ತೆ ಬಾಯಲ್ಲಿ. ಇವತ್ತು ನಾನು ಇಲ್ಲಿ ಕುತ್ಕೊಂಡು ಏನೋ ಮಾತಾಡ್ತಾ ಇದ್ದೀನಿ, ಅದಕ್ಕೂ ಒಂದಷ್ಟು ಬುಕ್ಸ್ಗಳೇ ಕಾರಣ ಆಗಿರುತ್ತೆ. ಬಟ್ ಕೆಲವ್ರಿಗೆ ಆ ಬುಕ್ಕಿನ ಬಗ್ಗೆ ಗಂಧಗಳಿನೇ ಗೊತ್ತಿರಲ್ಲ. ಬಟ್ ನಾನು ಹೇಳ್ತಾ ಇರೋದು ಲೀಸ್ಟ್. ನಾನು ಹೇಳ್ತಾ ಇದ್ದು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ, ಎನಿ ಕಾಮನ್ ಮ್ಯಾನ್, ಅವನಿಗೆ ದುಃಖದಿಂದ ಆಚೆ ಬರಬೇಕು, ಆ ಮೈಂಡಿಂದ ಈ ಸೂಸೈಡಲ್ ಟೆಂಡೆನ್ಸಿ ಇವೆಲ್ಲ ಹೋಗಬೇಕು, ಡಿಪ್ರೆಷನಿಂದ ಆಚೆ ಬರಬೇಕು ಅಂದರೆ ಲೀಸ್ಟ್ ಮಾತಾಡು. ದೇ ಕ್ಯಾನ್ ಡೂ ಇಸ್ ಫೈಂಡ್ ಅ ಗುಡ್ ಫ್ರೆಂಡ್. ಒಳ್ಳೆ ಫ್ರೆಂಡ್ ಅಂದರೆ ಏನು? ನಮ್ಮ ದುಃಖವನ್ನು ದೂರ ಮಾಡೋನಲ್ಲ, ನಾವು ದುಃಖದಲ್ಲಿದ್ದಾಗ ಜೊತೆಲಿ ನಿಂತ್ಕೊಳ್ಳೋನು ಸಾಕು. ಆ ಟೈಮಿಗೆ ಮುಳುಗೋನು ಒಂದು ಅವ್ನು ಏನು ದುಡ್ಡು ಕೊಡೋದು ಬೇಡ, ಹೈ ಇನ್ನೊಂದು ಬೇಡ, ಏನು ಬೇಡ. ಸಾಕು. ಯಾ. ಏನು ಮಚ್ಚ ಆಯ್ತು, ನೀವು ಓಲಿ ಬಿಡೋದು ಏನಾಯ್ತು, ಬೊಗಳು ಸಾಯಿ ಅಂತ ಹೇಳೋನೊಬ್ಬ ಇರಬೇಕು. ತುಂಬ ಜನ ಏನು ಮಾಡ್ತಾರೆ, 100 ಜನ 150 ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ಅಂತಾರೆ. ಅದರಲ್ಲಿ ಅರ್ಧ ಜನ ಇವನು ಏಳಿಗೆ ನೋಡೇ ಹೊಟ್ಟೆ ಹೊರ್ಕೊಂಡು ಸಾಯೋರು, ಇನ್ನೊಂದು ಇವನಿಂದೇನೆ ಬೆನ್ನಿಗೆ ಚೂರಿ ಹಾಕಿ ಸಾಯೋರು. ಈ ಥರ ಫ್ರೆಂಡ್ಸ್ಗಳಿರೋಕ್ಕಿಂತ ನಾನು ಹೇಳೋದು, ನಿನ್ನ ಕನಸಿನ ಜೊತೆ ನಿಂತ್ಕೊಳ್ಳೋನೊಬ್ಬ ಬೇಕು, ನಿನ್ನ ದುಃಖದಲ್ಲಿ ಜೊತೆ ನಿಂತ್ಕೊಳ್ಳೋನೊಬ್ಬ ಇದ್ದರೆ ಸಾಕು. ಇನ್ನೊಂದು ಏನಿಲ್ಲ ಅಂದರು ಒಂದು ತಿಂಗ್ಳಿಗೊಂದ್ಸಲಿನೋ ವರ್ಷಕ್ಕೊಂದ್ಸಲಿನೋ ಸಿಕ್ಕಿ ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಖುಷಿಯಾಗಿ ಒಂದು ಡ್ರೈವ್ ಹೋಗಿ ಬರೋ ಅಂಥ ಫ್ರೆಂಡ್ ಇರ್ಬೋದು. ನಾನು ಹೇಳ್ತಾ ಇದ್ದೆ ಅಗೇನ್, ಜೆಂಡರ್ ಡಸಂಟ್ ಮ್ಯಾಟರ್. ಈಗ ಒಂದು ಹುಡುಗ ಹುಡುಗಿ ಓಡಾಡಿದ ತಕ್ಷಣ ಗ್ಯಾರಂಟಿ ಏಟ್ ಹಾಕೊಂಡಿರ್ತಾರೆ, ಮಿಷಿನ್ ಬಿಟ್ಟಿರ್ತಾರೆ, ಇದ್ರದ್ದು ಇದೆಲ್ಲ ಮ್ಯಾಟ್ರ್ ಮಾತಾಡ್ತಾರೆ, ತಲೆನೋವಿಲ್ಲ. ನನ್ನ ಪ್ರಕಾರ ಒಂದು ಒಳ್ಳೆ ನಿಜವಾದ ಫ್ರೆಂಡನ್ನ ನೀವು ಯಾರನ್ನ ನೋಡ್ತೀರಾ ಅಂದರೆ ಜೆಂಡರ್ ಬಗ್ಗೆ ಅದ್ರಲ್ಲಿ ಬರೋದೇ ಇಲ್ಲ. ಈಗ ನನಗೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು. ಹುಡುಗರು ಎಷ್ಟು ಕ್ಲೋಸ್ ಫ್ರೆಂಡ್ಸೋ ಅದಕ್ಕಿಂತ ಜಾಸ್ತಿ ಹುಡುಗಿರ್ ಫ್ರೆಂಡ್ಸ್ ಇದ್ದಾರೆ. ಬಟ್ ತುಂಬ ಕ್ಲೋಸ್ ಆಗಿರೋದು ಪ್ರೀತಿ ಗೀತಿ ಅಂತೆಲ್ಲ ಇದ್ದಾರೆ, ಅವರೆಲ್ಲ ನಂಗೆ ಜೆಂಡರ್ ಡಿಫ್ರೆನ್ಸೇ ಗೊತ್ತಾಗಲ್ಲ ಇವಾಗ. ಅವ್ರನ್ನ ಒಂಥರ ಹುಡುಗ ಮಚ್ಚ ಅಂತಾನೆ ಕರೆಯೋದು. ಆರ್ಜೆ ವಿತ್ ಹಾಂ, ಎನರ್ಜಿ, ಹೌದು, ದೆನ್ ಸುವರ್ಣದಲ್ಲಿದ್ಲು. ಕರೆಕ್ಟ್, ಅವಳೆ. Wake up to fresh ideas. Report. ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದಷ್ಟು ಜನ ನಿಜವಾಗ್ಲೂ ಈ ಥರ ನೋಡಿ ಒಂದು ಬೆಳವಣಿಗೆ ಬೆಳೆಸ್ಕೊಳ್ಳಿ ಅಂತಲೇ ಒಂದು ವ್ಲಾಗ್ ಮಾಡಿದ್ದೀನಿ. ನಾನು, ಇನ್ನೊಬ್ಳು ಶ್ರುತಿ ಅಂತ ಒಬ್ಳಿದ್ವಿ, ಪ್ರೀತಿ, ನಾನು, ಶ್ರುತಿ, 3 ಜನ, 2 ಹುಡುಗಿರು, ಒಬ್ಬ ಹುಡುಗ, ನಾನೇ. 3 ಜನಕ್ಕೂ ಮದುವೆ ಆಗಿದೆ, ಒಬ್ಳಿಗಂತೂ ಮಕ್ಕಳು ಆಗಿದೆ. ಇನ್ನು ಅವಳು ಇನ್ನೊಂದು ನಾನು ಎಲ್ಲ ನಾವೇ ಮಕ್ಕಳಿನ್ನ. ಸೊ ನಾವು ಇನ್ನೂ ಮಕ್ಕಳು ಮಾಡ್ಕೊಂಡಿಲ್ಲ, ಅದು ಬೇರೆ ಪ್ರಶ್ನೆ. 15 ವರ್ಷ ಆಯ್ತು ನಮ್ಮ ಫ್ರೆಂಡ್ಶಿಪ್ ಆಗಿ. ಸೊ ಸುಮ್ಮನೆ ಹಿಂಗೆ ಮಾತಾಡ್ತಾ ವೈ ಕಾಂಟ್ ವಿ ಸೆಲೆಬ್ರೇಟ್ ಅಂತ ಬಂತು. ಹ್ಮ್. ನಾವು 3 ಜನ ರೆಸಾರ್ಟ್ಗೆ ಹೋಗಿ 2 ದಿನ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀವಿ. ಅಫ್ಕೋರ್ಸ್ ಬೇರೆ ಬೇರೆ ರೂಮ್ಸ್, ಅನ್ಯತಾ ಭಾವಿಸ್ಬೇಡಿ, ಅದನ್ನು ತೋರಿಸಿದ್ದೀನಿ ವ್ಲಾಗಲ್ಲಿ. ಅವ್ರದ್ದೊಂದು ರೂಮು, ನಂದೊಂದು ರೂಮ್.
ಎಷ್ಟು ವರ್ಷದ ಏನು ಮಜ್ಜಾ ಮಾಡಿದ್ವಿ ಅಲ್ಲಿ, ಆ್ಯಕ್ಟಿವಿಟೀಸ್ ಆಡಿದ್ವಿ, ಮಜ್ಜಾ ಮಾಡ್ಕೊಂಡು ATV ರೈಡ್ ಅಂತೆ, ಅದೇನೋ ಜಿಪ್ ಲೈನ್ ಅಂತೆ, ಎಲ್ಲ ಮಾಡ್ಕೊಂಡು ಆಮೇಲೆ ಒಂದಷ್ಟು ಎಲ್ಲ ಆದಮೇಲೆ ಕ್ಯಾಂಪ್ ಫೈರಲ್ಲಿ ನಾವು ಹೆಂಗಿದ್ವಿ, ಏನು ಮಾಡಿದ್ವಿ, ಏನು ಬಂದ್ವಿ, ಈ ಫ್ರೆಂಡ್ಶಿಪ್ಪಲ್ಲಿ ಏನೇನಾಯಿತು ಅಂತೆಲ್ಲ ಮಾತಾಡೋದು ಎಂಡಲ್ಲಿ ಈ ಬಾಟ್ಲ್ ಅಪ್ ಆಗಿತ್ತಲ್ಲ ಒಂದಷ್ಟು ಮನಸ್ಸೊಳಗಡೆ, ಅದೆಲ್ಲ ಒಂದೊಂದೇ ಆಚೆ ಬಂತು. ಸೊ ಅವಳದ್ದು ಏನೇನೋ ಹೇಳ್ಕೊಂಡ್ಲು. ನನಗೆ ಆ್ಯಕ್ಚುಲಿ ಬೆಳಗ್ಗಿಂದ ನಗ್ತಾಯಿದ್ದೀವಿ, 1.5 ದಿನ ನಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಆ 2ನೇ ದಿನ ಕಡೆಯದಾಗಿ ಬೆಳಗ್ಗೆ ಹೊರಟು ಬಿಡ್ತೀವಿ ಅಂತ ಬಂತಲ್ಲ, ಇವಾಗಲೂ ಒಂಥರ ಜುಮ್ ಅಂತ ಇದೆ ನನಗೆ ನೆನೆಸ್ಕೊಂಡ್ರೆ. ಆ ಹೊರಟು ಬಿಡ್ತೀವಿ ಅಂದಾಗ ಎಲ್ಲ ಮನಸ್ಸಿಂದೆಲ್ಲ ಒಂದೊಂದೇ ಆಚೆ ಬಂತು. ಅದು ಬಹುಶಃ ಅದು ತೀರ್ಥ ಇದು ಆಗಿರ್ಬೋದು, ಅದರ ಪ್ರಭಾವನೂ ಆಗಿರ್ಬೋದು, ಇಲ್ಲಿ ವಾಟ್ ಎವರ್ ಇಟ್ ಈಸ್. ಬಟ್ ಯು ಡೋಂಟ್ ಇಮ್ಯಾಜಿನ್ ಈ ಒಂಥರ ಎಷ್ಟೇ ಕ್ಲೋಸ್ ಆಗಿರ್ಬೋದು ಗಂಡ ಹೆಂಡತಿ, ಬಟ್ ಕೆಲವೊಂದು ಹೇಳ್ಕೊಳಕ್ಕೆ ಆಗಿರಲ್ಲ. ಏನು ಅನ್ಕೊತಾರೋ ಅಥವಾ ಅವ್ರನ್ನ ಯಾಕೆ ಕುಗ್ಗಿಸ್ಬೇಕು ಅನ್ನೋದು ಏನೋ ಒಂದು ಭಾವನೆ ಇರುತ್ತೆ. 3 ಜನನು ಮನ್ಸು ಬಿಚ್ಚಿ ಮಾತಾಡಿದ್ವಿ. ಆ ಟ್ರಿಪ್ಪು ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಏನೋ ಒಂಥರ ರಿಫ್ರೆಶ್ಮೆಂಟ್, ಒಂಥರ ರಿಜ್ಯುವನೇಷನ್ನು, ಅದೊಂಥರ ಏನೋ ಹೊಸ ಉಲ್ಲಾಸ. ಏನೋ ಒಂಥರ ಎಲ್ಲ ಖಾಲಿ ಆಯ್ತಪ್ಪ, ಮನಸ್ಸೆಲ್ಲ ಒಂಥರ ಖಾಲಿ ಆಯಿತು, ಹಗೂರ ಆಯಿತು ಅನ್ನಿಸ್ತಾ ಇತ್ತು. ಸೊ ಅದೇ ಥರ ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ, ವಿಕ್ರಮ್ ಅಂತ. ನಾನು ಅವನು ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸು, ಬೇಜಾನ್ ಜಗಳನೂ ಆಡಿದ್ದೀವಿ. ಇವತ್ತಿಗೂ ಅಷ್ಟೇ, ತುಂಬ ಬೇಜಾರಾಯ್ತು ಒಂದೇ ಫೋನ್ ಮಚ್ಚ, ಆ ಟೋನಲ್ಲೇ ಗೊತ್ತಾಗ್ಬಿಡುತ್ತೆ. ನನಗೆ ಬೇಜಾರಾಗಿದ್ರೆ ಅವನು ಗೊತ್ತು ಯಾಕೋ ಅಂತಾನೆ. ಅದು ಏನು ತುಂಬ ಬೇರೆಯವ್ರ ಥರ ಏನಾಯ್ತು ಹೇಳು, ನಾನಿದ್ದೀನಿ ಯಾವುದೂ ಇಲ್ಲ, ಅವೆಲ್ಲ ಎಂಥದೂ ಇಲ್ಲ. ಸುಮ್ಮನೆ ಹೇಳೋ ಅಂದರೆ ಸಾಕು, ಏನಾಯ್ತೋ ಯಾಕೋ ವಾಯ್ಸ್ ಇದಾಗಿದೆ ಹೇಳೋ, ಅಂಥದ್ದೇನಿಲ್ಲ, ಅದು ಗೊತ್ತಲ್ಲ, ಪ್ರಿಟೆಂಡ್ ಮಾಡೋದಿದ್ದೇ ಇರುತ್ತಲ್ಲ. ಯಾಕೆ ನಮ್ಮ ಪಕ್ಕದಲ್ಲಿ ಯಾರೋ ಕೂತಿರ್ತಾರೆ, ಮುಚ್ಕೊಂಡು ಹೇಳಪ್ಪ ಗೊತ್ತು, ಸಾಯಂಕಾಲ ಸಿಗೋಣ ಅಷ್ಟೇ. ಸಾಯಂಕಾಲ ಸಿಕ್ಕಿದ್ಮೇಲೆ ಮಾತೆಲ್ಲ ಆದಮೇಲೆ ತಿರ್ಗಾ ಫುಲ್ ಖುಷಿ ಆಗುತ್ತೆ, ಆರಾಮಾಗುತ್ತೆ. ನಾನು ಹೇಳೋದು ಇದೆ, ಈ ಥರ ಒಬ್ಬರು ಫ್ರೆಂಡ್ ನೋಡ್ಕೊಳ್ಳಿ. ಇಲ್ವಾ ಅದು ಇಟ್ಕೊಂಡು ಅರ್ಧ ಹಾರ್ಟ್ ಅಟ್ಯಾಕ್ ಅದರಲ್ಲೇ ಆಗೋಗುತ್ತೆ. ನೀವು ಬರೀ ಸ್ಮೋಕ್ ಮಾಡಿದ್ರೆ ಅಥವಾ ಬರೀ ಪೊಲ್ಯೂಷನಿಂದ ಅಷ್ಟೇ ಎಲ್ಲ ಲಂಗ್ಸ್ ತುಂಬ್ಕೊಳ್ಳೋದು, ಭಾರವಾದ ಈ ಥರದ್ದು ಒಂದಷ್ಟು ಘಟನೆಗಳು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಅದೊಂಥರ ಈ ಫ್ಲಶ್ ಮಾಡಿದ್ರೆ ಟಾಯ್ಲೆಟ್ ಇದ್ದಂಗೆ. ತುಂಬ ದಿನ ಕಟ್ಕೊಂಡ್ರೆ ಏನಾಗುತ್ತೆ, ಬರ್ಸ್ಟ್ ಆಗ್ಬಿಡುತ್ತೆ ಅಷ್ಟೇ. ವಾಸನೆ ಬರುತ್ತೆ, ಇಲ್ಲಾದ್ರೆ ಇದು ಒಂಥರ ವಾಸನೆ, ದುರ್ಗಂಧನೇ ಇದು. ಮನಸ್ಸಲ್ಲಿರೋ ಕೆಟ್ಟ ಒಂದು ಎಲ್ಲ ಏನು ಇಟ್ಕೊಂಡಿರುತ್ತೆ ಅದು ದುರ್ಗಂಧನೇ. ಅದು ನೀವು ಬರೀ ಆಚೆ ಕಡೆ ಮಾತ್ರ ಫ್ಲಶ್ ಮಾಡೋದಲ್ಲ, ದೇಹದ ಒಳಗಡೆನೂ ಅವಾಗ ಫ್ಲಶ್ ಮಾಡ್ತಾಯಿರಿ. ಒಂದು ಒಳ್ಳೆ ಫ್ರೆಂಡ್ ಇಟ್ಕೊಳ್ಳಿ. ನಿಮ್ದು ಇಡೀ ಸ್ಟೋರಿ ಕೇಳಿದ್ರೆ ಲೈಫ್ ಹೆಂಗಂದ್ರೆ ಹೆಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಥವಾ ಹೆಂಗೆ ಅದು ಮುದುಡ್ಕೊಳತ್ತೆ ಅಂದರೆ ನಿನ್ನಲ್ಲಿ ಎಷ್ಟು ಧೈರ್ಯ ಇರುತ್ತೋ ಅದ್ರ ತಕ್ಕಂತೆ ಹೌದು, ಲೈಫ್ ಯೂಶಲಿ ಎಕ್ಸ್ಪ್ಯಾಂಡ್ಸ್ ಅಥವಾ ಶ್ರಿಂಕ್ಸ್ ಬೇಸಿಸ್ ಯುವರ್ ಕರೇಜ್ ಅಂತ ಒಂದು ಮಾತಿದೆ. ಇದು ನಾನು ಕೂಡ ಲೈಫಲ್ಲಿ RJ ಫುಲ್ ಫಾರ್ಮ್ ಗೊತ್ತಿಲ್ಲದೆ ಇವತ್ತು RJ ಆಗಿ 18 ವರ್ಷ ನನಗೆ ಅನ್ನ ಹಾಕಿದೆ, ಒಂದು ದೊಡ್ಡ ಮರವಾಗಿ ನಿಲ್ಸಿದೆ. ಅದು ಹಣ್ಣು ಅದು ಬಿಟ್ಕೊಳ್ಳುತ್ತೆ, ಅದನ್ನ ನೆರಳು, ಅದ್ರ ಕೆಳಗಡೆ ನೆರಳು ಕೊಡೋ ಶಕ್ತಿ ಇದೆ. ಇದನ್ನ ಒಂದು ಮೆಟಫಾರಿಕಲಿ ಹೇಳಿದೆ. ಅಂದ್ರೆ ಕೆಲವು ಸತಿ ಹಿಂದೆ ತಿರುಗಿ ನೋಡಿದಾಗ ನನಗೂ ಗೊತ್ತಿಲ್ಲ. ನಾನು ಇವತ್ತು ಹಿಂದೆ ತಿರುಗಿ ನೋಡ್ಬಿಟ್ಟು ನನ್ನಲ್ಲಿ ಅವತ್ತು ಕರೇಜ್ ಇತ್ತು, ನಾನೇ ಪ್ಲಾಂಟ್ ಮಾಡಿದೆ ಅನ್ನೋದು ಮೂಢತನ, ಬಂಡತನ. ಸೊ ನಿನ್ನ ಲೈಫ್ ಅಂತ ಬಂದಾಗ ನೀನು ಇಲ್ಲಿವರೆಗೂ ಕತೆ ಏನು ಹೇಳ್ದೆ, ನೀನು ಕತೆ ಅಲ್ಲಮ್ಮ, ನಿಜ ಲೈಫ್ ನ ಸ್ಟೋರಿ ಕಾಣೋ ಆ ಫೇಸ್ ಇವತ್ತು ಕತೆ. ಆ ಒಂದು ಫೇಸ್ ಏನ್ ನಮ್ಮ ಮುಂದೆ ಇಟ್ಟೆ ನೀನು, ಅಲ್ಲಿಂದ ಮುಂದೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ. ಐ ಥಿಂಕ್ ನಿನ್ಗೆ TV ಸಕ್ಸಸ್ ಕೊಡೋಕ್ಕೂ ಮುಂಚೆ ಐ ಗೆಸ್ ನಿನ್ ಜಾಗ ಇನ್ನೂ ಹುಡುಕ್ತಾನೆ ಇದ್ದೆ. ನನಗೆ ನಿನ್ನಲ್ಲಿ ಏನಾದಿದೆ ನಾನು ನೀನು ನಂದು ಮಧ್ಯಾಹ್ನ 2 ಗಂಟೆಗೆ ರೇಡಿಯೋ ಶೋ ಮುಗಿಯೋದು, 2 ಗಂಟೆಯಿಂದ 5 ಗಂಟೆಗೆ ನಿಂದು ಹ್ಯಾಂಡ್ ಶೇಕ್ ಲಿಂಕ್ ಅಂತ ಇರೋದು. That's when we became really close ಅಂತ ಐ ಗೆಸ್. ವೀಕೆಂಡ್ ಅಲ್ಲಿ ಒಂದು ಶೋ ಬೇರೆ ಮಾಡ್ತಾ ಇದ್ವಿ ನಾವು. ಆ್ಯಕ್ಚುಲಿ ಏನು ಅಂದರೆ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಇದು. ಬಿಗ್ FM ಯಾರ್ಯಾರು ನಿಜವಾಗ್ಲೂ ಹಾರ್ಡ್ ಕೋರ್ ಲಿಸ್ನರ್ಸ್ ಇರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಇಡೀ ಬಿಗ್ FM ಅಲ್ಲಿ ಸ್ವಲ್ಪ ಇರೋದ್ರಲ್ಲೇ ಹೋಪ್ಲೆಸ್ಗಳು, ಇರೋದ್ರಲ್ಲೇ ಮಾತಿಗೆ ಒಂದು ಚೂರೂ ಬ್ರೇಕ್ ಇಲ್ದಿರೋರು, ಆಮೇಲೆ ಏನು ಬೇಕಾದ ಮಾತಾಡೋರು ಅಂತಿದ್ದಿದ್ದು ನಾನು ಇವಳಿಬ್ಬರೇ. ಹೆಂಗಾಗಿತ್ತು ಅಂದರೆ ನಮ್ಮನ್ನು ಇಡೀ ಒಂಥರ ಈ ಒಂದು ಊರಿಂದ ಬಹಿಷ್ಕಾರ ಅಂತ ಆಗ್ತಾರೆ ಗೊತ್ತಾ, ಆ ಥರ ಇಡೀ FM ಇದ್ರಲ್ಲಿ ಕುಟುಂಬದಲ್ಲಿ ಅಂದರೆ ಎಲ್ಲ ಚಾನಲ್ಗಳು ಸೇರಿ ಎಲ್ಡವೇ ಐಲ್ ಪೈಲು ಅವ್ರು ನಾಚೆ ಹಾಕಬೇಕು ಅನ್ನೋ ಥರ ಇದ್ದಿದ್ರೆ ನಾನು ಇವಳಿಬ್ಬರೇ. ನಮ್ಮಲ್ಲಿ ಏನು ಮಾಡಿದ್ರು, ನಮ್ಮ ಪ್ರೋಗ್ರಾಮಿಂಗ್ ಹೆಡ್ಡು ಇವರಿಬ್ಬರನ್ನೇ ಹಾಕ್ಬಿಟ್ಟು ಒಂದು ಶೋ ಮಾಡಿಬಿಡೋಣ ಅಂತ ಅದೊಂದು ಕೆಟ್ಟ ನಿರ್ಧಾರ ತೊಗೊಂಡ್ರು ಅಂತ ಅಂದ್ಕೊಂಡ್ವಿ. ಬಟ್ ಅದು ಆ್ಯಕ್ಚುಲಿ ಒಳ್ಳೇದಾಯಿತು. ದಟ್ಸ್ ವೆನ್ ವಿ ಬಿಕೇಮ್ ಕ್ಲೋಸ್ ಆ್ಯಂಡ್ ವಿ ಗಾಟ್ ಟು ನೋ ಈಚ್ ಅದರ್ ವೆಲ್. ವೇವ್ಲೆನ್ ತುಂಬಾ ಮ್ಯಾಚ್ ಆಯಿತು. ಅಲ್ಲೇ ಒಂದೇ ಇದೆ, ಯಾಕೆಂದ್ರೆ ಬೇಸಿಕ್ ಕಾಮನ್ ಸೋ ಮೆನಿ ಥಿಂಗ್ಸ್ ರಿಲೇಟ್ಸ್. ನೀನು ಆನ್ ದ ಫೇಸು, ನಾನು ಆನ್ ದ ಫೇಸು. ನಿನಗೂ ಆ ಫೇಸ್ ಅಲ್ಲಿ ಕೆಲವು ನೋವುಗಳಿತ್ತು, ನನ್ನ ನೋವುಗಳು ಆ ಫೇಸು ಸೇಮ್. ಅದೇನೋ ಅಂತಾರಲ್ಲ, ಕಾಮನ್ ಎನಿಮೀಸ್ ವಿಲ್ ಹ್ಯಾವ್ ಕಾಮನ್ ಫ್ರೆಂಡ್ಸ್ ಅಂತ. ಹಂಗದು ಏನೋ ಆಗಿದ್ದು. ಬಟ್ ಸ್ಟಿಲ್ ನನ್ನಲ್ಲಿ ಇವತ್ತಿಗೂ ಹಿಂದೆ ತಿರುಗಿ ನೋಡಿದ್ರೆ
ನಾನು ಒಂದೇ ಕಡೆ ಕಚ್ಕೊಂಡೆ ಕಣ. ನಾನು ಆಳವಾಗಿ ಒಂದೇ ಕಡೆ ಬೇರೂರ್ದೆ. ಆದ್ರೆ ನೀನು ಆ ಟೈಮಲ್ಲಿ ನಂಗೆ ಜ್ಞಾಪಕ ಇದೆ, ಏನೋ ಒಂದು ರೇಡಿಯೋದು ಏನೋ ಆಯ್ತು ನಿನಗೆ ಹೆಂಗಂದ್ರೆ ಅವಾಗ್ಲೂ ನಂಗೆ ಜ್ಞಾಪಕ ಇದೆ, ಹುಡುಗಿರೆಲ್ಲ ಹುಡ್ಕೊಂಡು ರೇಡಿಯೋ ಸ್ಟೇಷನ್ಗೆ ಬರೋರು. ಅಂದ್ರೆ ಬಿಗ್ ಎಫ್ ಎಮ್ ಅಂತಂದ್ರೆ ಅವ್ರ ಚಾಪನ್ನ ತುಂಬಾ ಗಟ್ಟಿಯಾಗಿ ಮೂಡಿಸಿದ್ರಲ್ಲಿ ನಾನು ನೀನು ರೋಹಿತ್ ನನಗೆ ಇವತ್ತಿಗೂ ಹೆಮ್ಮೆ ಇದೆ, ಮಾತು ಭಾಳ ಖುಷಿ ಇದೆ ನಂಗೆ. ಸೊ ಆ ಟೈಮಲ್ಲಿ ನಿನ್ಗೆ ಅಂತ ಅಷ್ಟು ಒಂದು ಜಾಗ ನೀನ್ ಮಾಡ್ಕೊಂಡಿದ್ದು ಯಾವುದೋ ನೂರಾರು ಕಾರಣಗಳು, ಯಾವುದೋ ಒಂದು ಮುಳ್ಳು ಅಥವಾ ಏನೋ ಒಂದು ನಿನಗೆ ಇರಿಟೇಟ್ ಆಗಿದ್ದು, ಈಗೋ ಹರ್ಟ್ ಆಗಿದ್ದಕ್ಕೆ ಬೇಡ ಹೋಗಂತ ಜಾಡಿಸಿ ಹೋದೆ ಅದನ್ನ ಆಚೆಗೆ ಅಲ್ವಾ, ಬಿಕಾಸ್ ಟೂ ಮಚ್ ಆಫ್ ಪ್ರಾಸೆಸ್ಸು ಏನೇನೋ ಬಂತಲ್ಲಿ. ಅಲ್ಲ, ನನಗೆ ಏನು ಗೊತ್ತಾ, ಎವ್ರಿಥಿಂಗ್ ಹ್ಯಾಸ್ ಅ ರೀಸನ್ ಅಂತ. ಸೊ ಅವತ್ತಿಗೆ ನನ್ನ ಕಂಫರ್ಟ್ ಝೋನ್ ಏನಿತ್ತು, ಐ ವುಡಂಟ್ ಸೇ ಕಂಫರ್ಟ್ ಝೋನ್, ತುಂಬ ಚೆನ್ನಾಗಿತ್ತು. ಆ್ಯಸ್ ಯು ಟೋಲ್ಡ್, ನನ್ನ ಫಸ್ಟ್ ಟೈಮ್ ಲೈಫಲ್ಲಿ ಆ ಥರ ಫ್ಯಾನ್ಸ್ ಅಂತೆಲ್ಲ ನೋಡಿರಲಿಲ್ಲ ನಾನು. ಅದು ನನ್ನ ಮುಖ ಗೊತ್ತಿಲ್ಲ, ಅವಾಗೆಲ್ಲ ನಮ್ಗೊಂದು ರಿಸ್ಟ್ರಿಕ್ಷನ್ಸ್ ಬೇರೆ ಇರ್ತಾಯಿತ್ತು. ಜಾಸ್ತಿ ನಮ್ಮನ್ನು ನಾವು ತೋರಿಸ್ಕೊಳಂಗಿಲ್ಲ, ಮುಖ ತೋರ್ಸಂಗಿಲ್ಲ, ಹೇಳ್ಕೊಳಂಗಿಲ್ಲ. ಈ ಥರ ವ್ಲಾಗಿಗೆಲ್ಲ ನಾನೊಬ್ಬ ಆರ್ಜೆ ಅಂತೆಲ್ಲ ಹೇಳ್ಕೊಳ್ಳೋ ಚಾನ್ಸೇ ಇಲ್ಲ. ಹೋರ್ಡಿಂಗ್ಸ್ ಅಲ್ಲಿ ಅದು ಯಾವುದೋ ಒಂದು ರೇಡಿಯೋ ಮಿರ್ಚಿನಲ್ಲಿ ರಚನಾ ಅದು ಹೋರ್ಡಿಂಗ್ ಹಾಕಿದ್ದು ಫಸ್ಟ್ ಟೈಮ್. ಅವಳೇ ಹಾಕಿದ್ದು. ಅವಾಗ ನಾವೆಲ್ಲ ಎಷ್ಟು ಹುರ್ಕೊಂಡಿದ್ವಿ, ನಮ್ದಿಲ್ಲ ಹಾಕೋದಲ್ವಲ್ಲಪ್ಪ ಇರ್ತಾರ ಅಂತ, ಸ್ಟೇಷನ್ ಅವ್ರು ಏನು ಹಾಕಲ್ಲ, ಮಖನೇ ತೋರ್ಸಂಗಿಲ್ಲ ಅಂತ. ಅದರಲ್ಲೂ ನಮ್ಮ ಸ್ಟೇಷನಲ್ಲಿ ಇನ್ನೊಂದು ಶೋನೇ ಬೇರೆ ಇತ್ತು, ಪಾಪ ಅವಳು ಯಾರು ಅಂತಲೇ ಇಲ್ಲ, ನಮ್ದೆಲ್ಲ ಫೋಟೋ ಇತ್ತು, ಅವಳಿಗೆ ಮುಖವಾಡ ಹಾಕ್ಬಿಟ್ಟಿದ್ರು. ಯಾಕೆ ಶಿಲ್ಪ, ಅಂದರೆ ದೋಸ್ ವರ್ ದ ಡೇಸ್. ಯಾಕಂದ್ರೆ ಆಗ ಹೆಂಗಿತ್ತು ಅಂದರೆ, ಒಬ್ಬೊಂದು ವಾಯ್ಸ್ ಕೇಳಿದಾಗ, ಇವಾಗ 100 ಜನ ರೇಡಿಯೋ ಕೇಳ್ತಾ ಇದ್ದಾರೆ ಅಂತ ಅನ್ಕೋಣ, ನನ್ನ ವಾಯ್ಸ್ ಕೇಳಿದಾಗ ಅಥವಾ ನಿನ್ನ ವಾಯ್ಸ್ ಕೇಳಿದಾಗ 100 ಜನದ ಕಣ್ಣಲ್ಲೂ ಓ ರಶ್ಮಿ ಅಂದರೆ ಹಿಂಗಿದ್ದಾಳೆ, ನಿರಂಜನ್ ಅಂದರೆ ಹೀಗಿದ್ದಾನೆ ಅಂತ 100 ಜನಕ್ಕೆ 100 ಡಿಫ್ರೆಂಟ್ ನಿರಂಜನ್ ಕಾಣಿಸಿರ್ತಾರೆ ಅಂತ ಅವರು, ಅದೊಂದು ಅವ್ರದ್ದು ಏನೋ ಆಲೋಚನೆ, ಅದು ಹಂಗೆ ಇರಲಿ. ಹೇಗೆ ನನಗೆ ಎಷ್ಟು ಜನ, ನಂಗೆ ಇನ್ನೂ ನೆನಪಿದೆ, FM ಅಲ್ಲಿ ಇದ್ದಾಗ, ಸರ್ ನೀವು ದರ್ಶನ್ ಅವ್ರ ಥರ ಇದ್ದೀರಾ, ಸುದೀಪ್ ಅವ್ರ ಥರ ಇದ್ದೀರಾ? ನಾನು ಇಲ್ಲ ಸರ್, ನಾನು ಸಾಧು ಕೋಕಿಲ ಥರ ಇದ್ದೀನಿ. ಯಾರೋ ಹುಡ್ಕೊಂಡು ನುಡಿಯಾರೆ ಅಲ್ಲಿ, ಯುನೋನು ಆ ಬಿಗ್ FM ಅಲ್ಲಿ ಸೆಕ್ಯೂರಿಟಿ ಅದಕ್ಕೆ ಚಿಕ್ಕದಾಗಿತ್ತು. ನಂಗೆ ಇನ್ನೊಂದು ಖುಷಿ ಆಗೋದು ಹೆಂಗೆ ಗೊತ್ತಾ, ಆ ಸೆಕ್ಯೂರಿಟಿಗೂ ನನ್ನ ಕಂಡ್ರೆ ಇಷ್ಟ ಇತ್ತು. ಅವನು ಸಾರ್ ನನ್ನ ಇಷ್ಟು ಚೆನ್ನಾಗಿ ಯಾರು ಮಾತಾಡ್ಸಲ್ಲ ಸಾರ್ ಅಂದ್ಬಿಟ್ಟು ಅವನು ಖುಷಿ ಪಡೋನು. ನಾನು ಬರೋಗೆ ನಾನು ಅವನನ್ನು ಚೆನ್ನಾಗಿ ಮಾತಾಡ್ಸಿದ್ದಕ್ಕೆ ನನ್ನ ಹುಡ್ಕೊಂಬಂದಿರೋ ಗೆಸ್ಟನ್ನು ಅವನೇ ಜಾಸ್ತಿ ಚೆನ್ನಾಗಿ ನೋಡ್ಕೊಳ್ಳೋನು. ಅಷ್ಟೇ, ಅದೆಲ್ಲ ಚೈನ್ ಲಿಂಕ್ ಅಂತೀವಲ್ಲ ನಾವು, ಅಷ್ಟೇ ಅದು. ಸೊ ಯಾರೋ ಬಂದಿದ್ದಾರೆ, ನಾನು ಅವ್ರ ಎದುರುಗಡೆನೇ ಓಡಾಡ್ತಾಯಿನಿ, ನೋಡ್ತಾನೂ ಇಲ್ಲ. ಅವ್ನು ಸೆಕ್ಯೂರಿಟಿ ಅಂದ, ಮೇಡಮ್ ಅವರೇ ನಿರಂಜನ್, ಅವರೇ ಇವರೆಲ್ಲ ಸರ್ ಅವ್ರು ಸಾಧು ಕೋಕಿಲೆ ಥರ ಇದ್ದಾರಂತೆ. ನಾನು ಓ ಮೈ ಗಾಡ್, ಇವ್ರು ಇದನ್ನೇ ನಂಬಿಟ್ಟಿರಲ್ಲ ಅಂತ. ನನಗೆ ಹೆಂಗೆ ನಂಬಿಸ್ಲಿ ನಾನೇ ಅಂತ ಆಮೇಲೆ ನನ್ನ ವಾಯ್ಸ್ ಗೊತ್ತಾಗೋಯ್ತು ಅವ್ರಿಗೆ. ರೇಡಿಯೋನಲ್ಲಿ ಅದೊಂದು ಬೆನಿಫಿಟ್, ನಾವು ಸುಮ್ಮನೆ ಆ ಕಡೆ ಎಲ್ಲ ಹೋಗ್ಬೇಕಾದ್ರೆ ನಮ್ಮ ವಾಯ್ಸ್ ಕೇಳಿಸಿದ್ರೆ ಗೊತ್ತಾಗೋಗ್ತಾರೆ. ಯಾಕೆಂದರೆ ಅಷ್ಟು ವರ್ಷ ನಮ್ಮ ಡೀಪಾಗಿ ಕೇಳಿರ್ತಾರೆ ಅವರು. ಈಗ ನಂಗೆ ಅದೊಂದು ಬೇಜಾರಿದೆ ಆ್ಯಕ್ಚುಲಿ. ಮುಂಚೆ ಪ್ರತಿಯೊಂದು ಮೊಬೈಲಲ್ಲೂ ಹೆಡ್ಸೆಟ್ ಇರೋದು, ಹೆಡ್ಸೆಟಲ್ಲಿ FM ಅನ್ನೋ ಒಂದು ಆಪ್ಷನ್ ಇರೋದು. ಈಗ ಕಾರಲ್ಲೆಲ್ಲೋ ಹೋದಾಗ ಕೇಳಬೇಕು ಬಿಟ್ರೆ ದೇರ್ ಇಸ್ ನೋ FM ಎಟ್ ಆಲ್. ಬೆಳಗ್ಗೆಯಿಂದ ಬಂದವ್ರು ಗೌರಿ ಶಕ್ಕಿ ಬಂದಿದ್ರು ಇವತ್ತು. ಫಸ್ಟ್ ಪ್ರಶ್ನೆ ಏನು ಕೇಳಿದ್ರು, ನೀವು ಇನ್ನೂ ರೇಡಿಯೋದಲ್ಲಿದ್ದೀರಾ ಅಂತ. ನಾನು ಹೇಳಿದೆ, ನೋಡಿ ರೇಡಿಯೋ ನಾನು ಬಿಟ್ಟಿಲ್ಲ, ನೀವು ರೇಡಿಯೋನ ಕೇಳೋದು ಬಿಟ್ಟಿರ್ಬೇಕೇನೋ ಅಂತ. ಅಲ್ಲ, ಏನಾಗುತ್ತೆ ಗೊತ್ತಾ, ಬಿಕಾಸ್ ಆಫ್ ಆಲ್ ದಿಸ್ ಮ್ಯೂಸಿಕ್ ಆ್ಯಪ್ಸ್, ರೇಡಿಯೋ ಅನ್ನೋದೇ ಇಲ್ಲ ಇವಾಗ. ಇರ್ಬೋದು, ಎಕ್ಸಿಸ್ಟೆನ್ಸ್ ಅಂತ ಇರಬೇಕಲ್ಲ ಅಂತಿದೆಯೇನೋ ಅಷ್ಟೇ. ಬಿಟ್ಟರೆ ಒಬ್ಬ ಆರ್ಜನ ಅಷ್ಟು ಪ್ರೀತಿ ಕೊಟ್ಟು ಅವನ ಮನೆ ದೇವ್ರ ಥರ ಎಲ್ಲ ಪೂಜಿಸಿ ಹಂಗೆಲ್ಲ ಇವಾಗ ಕತೆಗಳು ಕೇಳೋದು ನನ್ನ ಪ್ರಕಾರ ಅಂತೂ ಡೌಟೇ. ಯಾಕೆಂದ್ರೆ ನಮ್ಗಳಿಗೆಲ್ಲ ಆ ಥರ ಮೇ ಬಿ ನಾವೇ ಭಾಗ್ಯವಂತರವಾಗ. ನಮ್ಮ ಹೆಸ್ರುಗಳಲ್ಲಿ ಟ್ಯಾಟು ಹಾಕ್ಸೋದಂತೆ, ಆಟೋ ಮೇಲೆ ಹೆಸ್ರು ಹಾಕ್ಸೋದಂತೆ, ಏನು ಹುಚ್ಚಾಪಟ್ಟ ರಕ್ತದಲ್ಲಿ ಲೆಟರ್ ಬರೆಯೋದಂತೆ. ಯೋ ಭಗವಂತ, ಅದು ಬರ್ತಿತ್ತು ನನಗೆ. ಏನೇನೋ ಬರ್ತಿತ್ತು ನನಗೆ. ಮದುವೆ ಮಾಡ್ಕೋಬೇಕು ಅಂತ ಬೆನ್ ಬಿದ್ದಿದ್ದು ಸ್ಟೋರಿ ಹಂಗೆ ಗೊತ್ತಿಲ್ಲ. ಆ ಫೇಸಲ್ಲಿ ನೀನು ಇದೆಯಾ? ಅಫ್ಕೋರ್ಸ್ ಇರ್ತೀನಿ, ಗೊತ್ತು. ನಿನಗೆ ಆತ ತುಂಬ ಜನ ಬರೋರಲ್ಲ. ಆಟೋದಲ್ಲಿ ಹೆಸರು ಅವನೇ ಬಂದ, ನಾನು ಮುಂದೆ ಹೇಳಿದ್ದು. ಇವಾಗ ಬಂದ್ಬಿಟ್ಟಿದ್ದಲ್ಲ ಅವನು, ಆಫೀಸ್ ಎದುರುಗಡೆ ಆಟೋ ತಂದು ಅದೆಲ್ಲ ಮಾಡಿ. ಫಸ್ಟ್ ಟೈಮ್ ಇಫ್ ಐ ನಾಟ್ ರಾಂಗ್ ನಿಂದು ಹೆಸರು ಇದು ಫೋಟೋ ಬೇರೆ ಬರ್ಸ್ಕೊಂಡಿದ್ದ ಅಂತ ಕಾಣತ್ತಲ್ಲ ಅವನಿಂದೆ. ಹೌದು ಪಾಪ ಅವ್ರು ಹೋಗ್ಬಿಟ್ರು ಕಣ. ಅಯ್ಯೋ ದೇವ್ರೆ, ನೀನು ಇಷ್ಟಪಟ್ಟಿದ್ದಕ್ಕೆ ಹೋದ್ರ? ಅದು ಕೊನೆವರೆಗೂ ಕಾಡೋ ಪ್ರಶ್ನೆ. ಬಟ್ ನಿಜವಲ್ಲ, ಅದೇ ಅಂತ ಭಾಗ್ಯ ಎಲ್ಲ ಯಾರಿಗೆ ಸಿಗತ್ತ? ಅಲ್ಲ, ಅದೇ ಆ ರೇಡಿಯೋ ಅನ್ನೋದು ಅಷ್ಟು ಕೊಟ್ಟಿತ್ತು. ಆ ಥರದ ಜಾಗದಲ್ಲಿ ನೀನು ಅಲ್ಲಿಂದ ಮುಂದಕ್ಕೆ ಹೋಗ್ತೀಯಲ್ಲ. ಕರೆಕ್ಟ್. ಸಾರಿ, ನನಗೆ ಪ್ರಶ್ನೆ ಏನಿರುತ್ತೆ, ಉತ್ತರ ಏನಿರುತ್ತೆ. ಅಲ್ಲಿ ನನಗೆ ಮೋರ್ ದೆನ್ ಕಂಫರ್ಟ್ ಝೋನ್ ಇದೆಲ್ಲ ಹೊಸ್ತು. ನನಗೆ ಫ್ಯಾನ್ಸ್ ಬರೋದು, ಇದು ಇನ್ನೊಂದು. ಮತ್ತು ನಾನು ಮಾತಾಡ್ತಾ ಇರೋದು, ನನ್ನ ಮಾತಿಂದ ಇಷ್ಟೊಂದು ಜನಕ್ಕೆ ಹೆಲ್ಪ್ ಆಗ್ತಾಯಿದೆ. ಇಷ್ಟೊಂದು ಜನ ನಂಗೆ ಎಷ್ಟೊಂದು ಜನ ಫೋನ್ ಮಾಡೋರು. ಅವಾಗ ನಂಗೆ ಖುಷಿ ಆಗೋದು. ಇನ್ನೂ ಏನು ನಂಬರ್ ಅದು ಇದರದು? 927 ಹಾಂ, 7701 ಅವಾಗೇನೋ ಬೇರೆ ಇತ್ತು ಕಣ. ತುಂಬ ಚೇಂಜ್ ಆಗ್ಬಿಟ್ಟಿದೆ. ಓಕೆ, ಆ ನಂಬರ್ ಹೇಳಿದ ತಕ್ಷಣ ಆ ಟೆಲ್ಲೋಸ್ ಅನ್ನೋ ಮಿಷಿನಲ್ಲಿ ಯೂಶಲಿ ಒಂದೊಂದು ಬರೋದು. ಬಟ್ ನಾನು ನೀನು ಹೋದಾಗ ಎರಡು ಕಡೆನೂ ಫುಲ್ ಬ್ಲಿಂಕ್ ಆಗಿ, ಪಕ್ಕದ ಸ್ಟುಡಿಯೋಲ್ಲೂ ಬ್ಲಿಂಕ್ ಆಗ್ತಾ ಇರೋದು. ಅಷ್ಟು
ಎಷ್ಟು ಜನ ಹೌದು, ಕಾಲ್ ಹೌದು ಮಾಡೋರು, ಅಂತ. ಅದೇ ಅಷ್ಟು ಕಾಯೋರು, ಮಾತಾಡೋಕ್ಕೆ ನಮ್ಮ ಶೋಗಳಲ್ಲಿ. ತುಂಬ ಜನ ಕಾಯೋರು, ಖುಷಿ ಆಗೋದು. ಅವರೆಲ್ಲ ಅದೇನೋರಿ ಸರ್ ನಮ್ಗೇನೋ ಖುಷಿ ಸರ್, ನಿಮ್ಗೆ ಶೋ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಏನೋ ನಮ್ಮ ದುಃಖ ಎಲ್ಲ ಮರ್ತು ಬಿಡ್ತೀವಿ ಏನೇನೋ ಹೇಳೋರು. ನಂಗೆ ಅವಾಗ ನನ್ನ ಬದುಕಿಗೆ ಒಂದು ಸಾರ್ಥಕತೆ ಸಿಗ್ತಾ ಇದೆ. ಇದಕ್ಕಿಂತ ಬೆಸ್ಟ್ ಜಾಬ್ ಇನ್ನು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಇದರಲ್ಲೇ ಇದ್ದೆ ನಾನು. ಐ ಥಿಂಕ್ ದೇವರು ನನಗೆ ಇದಕ್ಕಿಂತ ಮಾಡಿಟ್ಟಿಯಾನೆ, ನನ್ನಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ತಾಯಿದೆ, ನನಗೂ ಖುಷಿ ಆಗ್ತಾಯಿದೆ, ಆ್ಯಂಡ್ ದುಡ್ಡು ಚೆನ್ನಾಗಿ ಬರ್ತಾಯಿದೆ ಇದರಲ್ಲಿ, ಸಾಕು ಅಂತ ಖುಷಿಯಾಗಿದ್ದೆ. ಇವತ್ತಿಗೆ ಭಾರತ ಚಂದ್ರನ ಹತ್ರ, ಸೂರ್ಯನ ಹತ್ರ, ಮಂಗಳನ ಹತ್ರ ಎಲ್ಲ ಹೋಗಬೇಕು ಅಂತ ಅನ್ಕೊತಾರೆ. ಚಂದ್ರನ ಹತ್ರ ಹೋಗೋ ಆಯಿತು. ಯಾಕೆ ಅಂದರೆ ರಾಕೆಟಿಂದ ಮಾತ್ರ ಹೋಗೋಕ್ಕೆ ಸಾಧ್ಯ. ಬಟ್ ಆ ರಾಕೆಟ್ ಮೇಲ್ಗೆ ಹೋಗಬೇಕು ಅಂದರೆ ಕೆಳಗಡೆ ಉರಿ ಹಾಕಲೇಬೇಕು. ಸೊ ಯಾರಾದರೂ ಉರಿ ಹಾಕಿಲ್ಲ ಅಂದರೆ ಯಾವುದೂ ಮೇಲೆ ಹೋಗಲ್ಲ. ಸೊ ನನಗೂ ಒಂದಷ್ಟು ಜನ ಅವಾಗ ಉರಿಸಿದ್ರು. ನನ್ನ ಪೃಷ್ಠನೂ ಉರಿದು ಕೆಂಪಾಗಿ ಕೆಂಡ ಆಗಿತ್ತು. ಆ ಉರಿಯಿಂದ ಏನಾಯಿತು, ನನಗೆ ಉರ್ಕೊಂಡು ಕೂತ್ಕೊಳ್ಳಿಲ್ಲ. ಉರ್ಕೊಂಡು ನನ್ನ ಮಗ ನಿಂಗೆ ಅಂತಾರಲ್ಲ ಇವ್ರಿಗೆ ಮಾಡಿ ತೋರಿಸ್ಬೇಕು ಅಂತ ಕೆಟ್ಟ ಹಠ ಬಂತು. ನಾನು ಎಲ್ಲರಿಗೂ ಇದೇ ಥರ ಹಠ ಬಂದುಬಿಟ್ರೆ ಪ್ರಪಂಚ ಎಲ್ಲೋ ಹೋಗ್ಬಿಡುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಹಠ ಬಂದು ಹಾಳಾಗೋಗ್ತಾರೆ, ಹಠ ಬಂದು ಕುಗ್ಬಿಡ್ತಾರೆ, ಕುಗ್ಗಿಬಿಡ್ತಾರೆ. ಎರಡೇ ಆಗೋದಿಲ್ಲಿ. ಹೌದು ಎಕ್ಸ್ಟ್ರೀಮು. ಹೌದು, ಆ ಕಡೆ ನಾನೇನೋ ಸಾಧಿಸಿ ತೋರಿಸ್ತೀನಿ ಅಂತ, ಇಲ್ಲ ಅಂದರೆ ಇದು. ತುಂಬ ಜನಕ್ಕೆ ನಾನು ಹೇಳ್ತೀನಿ, ಮೇ ಬಿ ನಿನ್ನ ಪಾಡ್ಕಾಸ್ಟ್ ಆಗೋಕ್ಕೂ ಇದು ಒನ್ ಆಫ್ ದ ರೀಸನ್ ಆಗಿರುತ್ತೆ. ಯಾಕೆಂದರೆ ಆ ಥರ ಉರಿದಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೆ ವಿ ಟ್ರೈ ಟು ವಿಲ್ ಬಿ ಓಪನ್ ಫಾರ್ ಆಲ್ ದ ಎಕ್ಸ್ಪರಿಮೆಂಟ್ಸ್. ಆ್ಯಂಡ್ ಆ ಬಂಡು ಧೈರ್ಯ ಅನ್ನೋದು ಆವಾಗಲೇ ಬರೋದು. ನನ್ನದು ಅಲ್ದಿರ್ದೂ ಕೂಡ ನಾನು ಟ್ರೈ ಮಾಡಬಲ್ಲೆ ಅಂತ ಹುಚ್ಚು ಧೈರ್ಯ ಬರುತ್ತೆ. ಮತ್ತು ಆ್ಯಕ್ಚುಲಿ ಬೇರೆ ವಿಚಾರದಲ್ಲಿ ಗೊತ್ತಿಲ್ಲ ನನಗೆ, ನಾನು ತುಂಬ ಬ್ರೇಕ್ ಡೌನ್ ಆದಾಗ ಎಲ್ಲಿಲ್ದಾರ ಕಾನ್ಫಿಡೆನ್ಸ್ ಬರುತ್ತೆ ನನಗೆ. ಐ ಡೋಂಟ್ ನೋ ವೈ, ಹೌ ಉಲ್ಟಾ ಆಗಬೇಕದು. ಆ್ಯಕ್ಚುಲಿ ಬ್ರೇಕ್ ಡೌನ್ ಆದಾಗ ಕುಗ್ಗೋಗಿ ಸತ್ತು ಹೋಗ್ಬಿಡ್ಬೇಕು. ನನಗೆ ತುಂಬ ಬೇಜಾರಾಗಿ ಏನೂ ಇಲ್ಲ, ವಿಧಿನೇ ಇಲ್ಲ ಅಂದಾಗ ಎಲ್ಲಿಲ್ದಾರ ಧೈರ್ಯ ಬಂದ್ಬಿಡುತ್ತೆ ನನಗೆ, ಏನು ಎಲ್ಲಿಲ್ದಾರ ಕಾನ್ಫಿಡೆನ್ಸ್. ಮೇ ಬಿ ನನ್ನ ಬಾಡಿ ಹಂಗೆ ಟ್ಯೂನ್ ಆಗಿಬಿಟ್ಟಿದೆ ಅಂತ ಕಾಣುತ್ತೆ, ನನ್ನ ಮೈಂಡ್ಗೆ ಹಂಗೆ ಚಿಪ್ ಸೆಟ್ಟಲ್ಲಿ ಹಂಗೆ ಸ್ಟೋರ್ ಆಗಿಬಿಟ್ಟಿದೆ ಅಂತ ಕಾಣುತ್ತೆ. ತುಂಬ ಲೋ ಅಲ್ಲಿದ್ದಾಗ ನಾನು ತುಂಬ ಕಾನ್ಫಿಡೆನ್ಸಲ್ಲಿ ಇರ್ತೀನಿ. ಆವಾಗ ನಂಗೆ ಅದೇನೋ ಕಾನ್ಫಿಡೆನ್ಸ್ ಬಂತು. ಐ ಥಿಂಕ್ ದಿಸ್ ಈಸ್ ದ ಟೈಮ್. ನಾನು ಅದಕ್ಕೆ ಹೇಳೋದು, ಇಷ್ಟು ದಿನ ನಾನು ದೇವರು ದಿಂಟ್ರು ಅಂತೆಲ್ಲ ಇವತ್ತಿಗೂ ನಂಬ್ತೀನಿ, ಇವತ್ತಿಗೂ ನಡ್ಕೋತೀನಿ. ಬಟ್ ಅದು ಬಿಟ್ಟು ಬಿಯಾಂಡ್ ಎವ್ರಿಥಿಂಗ್ ಆ್ಯಂಡ್ ಸಂಬಡಿ ಹೂ ಡಸಂಟ್ ಬಿಲೀವ್ ಇನ್ ಗಾಡ್, ಪ್ಲೀಸ್ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್ಸ್. ಮ್ಯಾನಿಫೆಸ್ಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ದೃಢವಾಗಿ ನಾವು ಏನಾದರೂ ಅಂದ್ಕೊಳ್ಳೋದು ಇದಾಗತ್ತೆ ಅಂತ. ಇದನ್ನು ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿಗಳು, ಅಜ್ಜಿ ತಾತಂದರು ಎಲ್ಲರೂ ಹೇಳೋರು, ಅಯ್ಯೋ ಬಿಡ್ತೂನು, ಅಷ್ಟು ದೇವತೆಗಳಿರ್ತಾರೆ, ಅಷ್ಟು ಅಂತ ಇರ್ತಾರೆ. ನಾವಾಗ ಇದನ್ನೆಲ್ಲ ಯಾವ ಗೋಬಾಕತೆ ಅಂತ. ಈಗ ಅದನ್ನೇ ಫುಲ್ಲು ದಿಸ್ ಇಸ್ ಚೈನೀಸ್, ದಿಸ್ ಇಸ್ ಕೊರಿಯನ್, ದಿಸ್ ಇಸ್ ಇಂಟರ್ನ್ಯಾಷನಲ್, ದಿಸ್ ಮಲ್ಟಿನ್ಯಾಷನಲ್ ಮ್ಯಾನಿಫೆಸ್ಟೇಷನ್, ದಿಸ್ ಬೂಸ್ ಲಟ್ಟು ಪುಸ್ಕು ಅಂತೆಲ್ಲ ಹೇಳಿದಾಗ ನಾವು ಓ ಮೈ ಗಾಡ್, ದೇಶ ಸುತ್ತಿಲ್ಲ ಕೋಶ ಓದು, ಎಂಥ ಜ್ಞಾನ ಅಂತ ಇವಾಗ ಹೇಳ್ತಾ ಇದೀವಿ. ಬಟ್ ಇದನ್ನು ನಮ್ಮ ಹಿರಿಕರು ಮುಂಚಿಂದಾನೂ ಹೇಳ್ತಾ ಇದ್ದಾರೆ. ಸೊ ನಾವೇನು ಅಂದ್ಕೋತೀವಿ, ದೃಢವಾಗಿ ಏನಾದರೂ ಅಂದ್ಕೋತೀವಿ, ಅದಾಗೇ ಆಗುತ್ತೆ. ಬಿಕಾಸ್ ಯೂನಿವರ್ಸ್ ಈಸ್ ಆಲ್ವೇಸ್ ಲಿಸ್ನಿಂಗ್ ಟು ಯು, ಆಲ್ವೇಸ್. ನಾನಂತೂ ಇದನ್ನು ಎಷ್ಟು ಜನಕ್ಕೆ ಹೇಳ್ಬಿಡ್ತೀನಿ ಅಂದರೆ, ಮ್ಯಾನಿಫೆಸ್ಟೇಷನ್ ಅಂದರೆ ಅಗೇನ್ ಮಿರಾಕಲ್ಸ್ ಅಲ್ಲ, ಮ್ಯಾಜಿಕ್ ಶೋ ಅಲ್ಲ. ಈಗ ಕೆಲವ್ರು ಮಲ್ಕೊಳ್ಳೋಕ್ಕಿಂತ ಮುಂಚೆ ಓಕೆ ಯೂನಿವರ್ಸ್ ಐ ಆಮ್ ಲಿಸ್ನಿಂಗ್, ಯು ಆರ್ ಲಿಸ್ನಿಂಗ್, ಹಂಗೆ ಹಿಂಗೆ, ಐ ಹ್ಯಾವ್ 10,000 crores ಇನ್ ಮೈ ಅಕೌಂಟ್. ಬದನೆಕಾಯಿ ಬರುತ್ತೆ ಅದು. ಕೇಳ್ಕೊಳಕ್ಕೆ ಒಂದು ಇತಿಮಿತಿ ಬೇಡವೆ? 10,000 crores ಹೆಂಗೆ ಬರುತ್ತೆ? 10,000 crores? ಅವ್ರು ಹೇಳ್ಬಿಡಿ, ಕೆಲವು ಇದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಾ ಇರ್ತೀನಿ, ಹಿಂದಿ ರೀಲ್ಸ್ಗಳೆಲ್ಲ ಬರ್ತಾ ಇರ್ತಾರೆ, ಆ ಬಸ್ ಇಲೈಚಿ ಪಾಕೆಟ್ ಮೇಲೆ ಡಾಲ್ದೋ ಪೈಸಾ ಈ ಪೈಸಾ. ಎಲ್ಲಿಂದ ಬರುತ್ತೆ? ಇಲ್ಲಿ ಏಲಕ್ಕಿ ಹಿಡ್ಕೊಂಡು ಓಡಾಡ್ದೆ. ಏಲಕ್ಕಿ ಮಾರೋನಂಗಿದ್ರೆ ಇವತ್ತು ಅಂಬಾನಿಗಿಂತ ದೊಡ್ಡದವನು ಇರಬೇಕಾಯ್ತಲ್ಲ. ಏಲಕ್ಕಿ ಮಾರೋನು ಅಂಬಾನಿಗಿಂತ ದೊಡ್ಡ ಮನೆ ಕಟ್ಟಬೇಕಾಯ್ತು. ಜೇಬ್ ಮೇ ದೋ ಇಲೈಚಿ ಡಾಲ್ದೋ ಖೋಲ್ದೋ ಅಷ್ಟೇ. ನಾನು ಹೇಳೋದು ಈ ಥರ ಹುಚ್ಚುಚ್ಚದೆಲ್ಲ ನಂಬೇಡಿ. ಆ ರೀಲ್ಸ್ ಎಲ್ಲ ಬಂದಿದ್ದನಲ್ಲ, ನಿಂಗೆ 2 ಏಲಕ್ಕಿ 2 ಲವಂಗ ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಟ್ರೆ ಎಲ್ಲ ಆಗ್ಬಿಡುತ್ತೆ. ಆಗ್ಬೋದು, ಯಾವಾಗ ಗೊತ್ತಾ? ಅದು ಇಟ್ಕೊಂಡಾಗ ನಿಮ್ಗೆ ಆಗುತ್ತೆ ಅಂತ ಮೈಂಡಲ್ಲಿ ನೀವು ಅಂದ್ಕೊಂಡ್ರಿ, ಅದಾಗೋಗುತ್ತೆ. ಸೊ ನಾನು ಹೇಳೋದು, ನಾನು ಇವತ್ತಿಗೂ ಮಾಡ್ತೀನಿ. ಮ್ಯಾನಿಫೆಸ್ಟೇಷನ್ ನನ್ನ ಪ್ರಕಾರ ನಮ್ಮ ಸುತ್ತ ಇವಾಗ ನಾವೆಲ್ಲ ಇದ್ದೀವಿ, ನಮ್ಮ ಒಂದು ಎಕ್ಸಿಸ್ಟೆನ್ಸ್ ಇದೆ. ಪ್ರತಿಯೊಂದಕ್ಕೂ ನಾರ್ಮಲ್ ಆಗಿ ಹೇಳ್ಬೇಕು, ಸೂಪರ್ ನ್ಯಾಚುರಲ್ ಪವರ್ ಏನೋ ಇದೆ, ದೇವ್ರಿದೆ. ದೇವ್ರು ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಒಂದು ಕಾಣದ ಶಕ್ತಿ ಇದೆ ಅಂತ. ನಾನು ಅದನ್ನು ಕಾಸ್ಮಿಕ್ ಎನರ್ಜಿ ಅಂತೀನಿ. ಈ ದೇವ್ರದಿಂದ ತೊಗೊಂಡ್ರು ಆರ ಅಂತ ಇರುತ್ತೆ, ಹಿಂದ್ಗಡೆ ಎಲ್ಲರಿಗೂ ಒಂದು ಆರ ಅಂತ ಇರುತ್ತೆ, ಅದು ಪ್ರಭಾವಳಿ ಅಂತ ಅಂತೀವಿ ನಾವು. ಸೊ ಆ ಎನರ್ಜಿ ಒಬ್ಬರನ್ನೊಬ್ಬರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಆ ಒಂದು ಎನರ್ಜಿ ಏನಿದೆ, ಅದು ನಮ್ಮ ಒಂದು ಥಾಟ್ಸ್ ಏನಿದೆ, ನಮ್ಮ ಒಂದು ಆಲೋಚನೆಗಳೇನಿದೆ, ಅದನ್ನು ಯೂನಿವರ್ಸ್ಗೆ ಸ್ಪ್ರೆಡ್ ಮಾಡ್ತಾ ಇರುತ್ತೆ, ಕಳಿಸ್ತಾ ಇರುತ್ತೆ.
ಸೊ ನಾನು ಹೇಳೋದು ನಮ್ಮ ಮೈಂಡಲ್ಲಿ ಏನಿರುತ್ತೆ ಅದನ್ನು ಬಲವಾಗಿ ಅಂದ್ಕೊಂಡ್ರೆ ಅದೇ ಸ್ಪ್ರೆಡ್ ಆಗುತ್ತೆ, ನಮ್ಗೆ ಅದೇ ಅಟ್ರಾಕ್ಟ್ ಆಗುತ್ತೆ. ಇದೊಂಥರ ಎಕೋ ಇದ್ದಂಗೆ, ನಾವೇನು ಕಳಿಸ್ತೀವಿ ಅದು ನಮ್ಗೆ ರಿಬೌಂಡ್ ಆಗುತ್ತೆ. ಸೊ ಇವಾಗ ನಾವು ಮೈಂಡಲ್ಲೇ ಅದನ್ನು, ಈ ನೆಗೆಟಿವ್ ಥಾಟ್ಸ್ ಅನ್ನೋದು ನಾವು ಥಿಂಕ್ ಮಾಡೋದನ್ನು ಬಿಟ್ಬಿಡ್ಬೇಕು. ನಾನು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ, ನನಗೆ ಅದು ಆಗ್ತಾ ಇದೆ. ಬಿಕಾಸ್ ಯೂಶಲಿ 100%. ಫಿಯರು, ಇನ್ಸೆಕ್ಯೂರಿಟೀಸು. ಸಿ ತುಂಬ ಜನ ಹೇಳ್ತಾರೆ, ನಿಮ್ಗೇನು ಬಿಟ್ರೆ ಟಿ ವಿಲಿ ಇರ್ತೀರಾ, ಸಿನಿಮಾಲಲ್ಲಿ ಇರ್ತೀರಾ, ಖುಷಿಯಾಗಿ ಇಷ್ಟ ಬಂದಿದ್ದು ಕಾರ್ ತೊಗೋತೀರಾ ಅಂತ. ಅದಕ್ಕೆ ಎಷ್ಟು ಅಂಡರ್ಕೊಂಡಿರ್ತೀವಿ ಯಾರಿಗೂ ಗೊತ್ತಿರಲ್ಲ. ಬಟ್ ಆದರೂ ಏನು ಆರಾಮಾಗಿರ್ತೀರ ಬಿಡಿ, ಖುಷಿಯಾಗಿರ್ತೀರ ಬಿಡಿ, ಏನು ಬಟ್ಟೆ ಹಾಕೊಳ್ತೀರ ಬಿಡಿ, ಏನು ಲೈಟ್ಸ್ ಬಿಡಿ, ಸೆಲೆಬ್ರಿಟಿ ಬಿಡಿ. ಬಟ್ ನಮ್ಮಷ್ಟು ಇನ್ಸೆಕ್ಯೂರ್ ಪರ್ಸನ್ಸ್ ಯಾರೂ ಇಲ್ಲ. ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟ್ರು, ಇನ್ನೊಂದು ಮಣ್ಣು ಮಸಿ, ಅಟ್ಲೀಸ್ಟ್ ಒಂದು ಇಷ್ಟು ವರ್ಷ ಅಗ್ರಿಮೆಂಟ್ ಅಂತ ಇರುತ್ತೆ. ನಮಗೊಂದು ಶೋ ಬಿಟ್ಟರೆ ನೆಕ್ಸ್ಟ್ ಶೋ ಅಗ್ರಿಮೆಂಟ್ ಇರಲ್ಲ. ಒಂದು ಶೋ ಆಗ್ತಾ ಇದೆ, ನೋ ಡೌಟ್ ಪ್ರಪಂಚ ಎಲ್ಲ ನಮ್ಮನ್ನು ಹೊಗಳುತ್ತೆ, ನಿಮ್ಮ ಥರ ಆ್ಯಂಕರಿಂಗ್ ಮಾಡಲ್ಲ ಬಿಡಿ ಸರ್, ಅವ್ರಿಗಿಂತ ನೀವು ಚೆನ್ನಾಗಿ ಮಾಡ್ತೀರಾ ಸರ್ ಜನ ಹೇಳ್ತಾರೆ. ಚಾನಲ್ ಹಂಗೆ ಥಿಂಕ್ ಮಾಡಲ್ಲ. ಹೆಂಗೆ ಅವ್ರಿಗೇನು ಅಂದರೆ, ಈಗ ಒಂದು ಶೋ ಆಯಿತು, ಇನ್ನೊಂದು ಶೋಗೆ ನಾನು ₹10 ಜಾಸ್ತಿ ಕೇಳ್ತೀನಿ ಅಂದಾಗ ಅವ್ರು ಕಾರ್ಪೊರೇಟ್ ಥರನೇ ಯೋಚನೆ ಮಾಡ್ತಾರೆ. ಇವ್ನಿಗೆ ಯಾಕೆ ₹10 ಜಾಸ್ತಿ ಕೊಡು ಹಂಗಲ್ಲ, ಅಂತನಾ? ಈಗ ಇದೇ ₹10 ಇನ್ನೊಬ್ಬನ ತರ್ತೀನಿ. ಸಮ್ಟೈಮ್ಸ್ ಏನಾಗುತ್ತೆ, ಕ್ವಾಲಿಟಿ ಬೇಕೇ ಬೇಕು ಅಂದರು ಅದೇ ಆ್ಯಂಕರ್ಸ್ನ ಉಳಿಸ್ಕೋತಾರೆ. ಅಥವಾ ಆ್ಯಂಕರ್ ಅಂದರೆ ವಾಟ್ ಎವರ್ ಆರ್ಟಿಸ್ಟ್ ಯಾರೇ ಆಗಿರ್ಬೋದು, ಅವನಿಗೆ ಕ್ವಾಲಿಟಿ ಬೇಡ, ಅವನಿಗೆ ಜಸ್ಟ್ ಒಂದು ಕೆಲಸ ಹೋಗ್ತಾ ಇರಬೇಕು, ಕತ್ತೆ ಎತ್ತು ಉಚ್ಚೆ ಹೋಯ್ದಂಗೆ ಏನೋ ಒಂದು ಹೋಗ್ತಾ ಇರಬೇಕಲ್ಲಿ ಅಂದಂಗಿದ್ರೆ ಅವನಿಗೇನು, ನಿನಗೆ ₹10 ಕೊಡೋ ಬದಲು ನಾನು ₹2 5 ಜನ ತಂದು ಹಾಕ್ತೀನಿ. ಧೋರಣೆ, ದಿಮಾಕು, ಇದು ಇಂಡಸ್ಟ್ರಿನಲ್ಲಿ ತುಂಬ ನಡೀತಾ ಇದೆ ಇವಾಗ. ತುಂಬ ಜನ ಆರ್ಟಿಸ್ಟ್ಗಳು ಇನ್ಸೆಕ್ಯೂರ್ ಆಗಿ, ತುಂಬ ಜನ ಆರ್ಟಿಸ್ಟ್ಗಳೇ ಯಾಕೆ ಸೂಸೈಡ್ ಮಾಡ್ಕೋತಾ ಇದ್ದಾರೆ ಅಂದರೆ ಇದೇ ಕಾರಣಕ್ಕೆ. ಬಿಕಾಸ್ ಅವ್ರಿಗೆ ಇನ್ಸೆಕ್ಯೂರಿಟಿ ತುಂಬ ಕಾಡ್ತಾ ಇದೆ. ಅದು ಎರಡೂ ಕಡೆ ಮಿಸ್ಟೇಕ್ ಆಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಶೋ, ಬಿಗ್ ಬಾಸ್ ಅಂತಲೇ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ರಿಯಾಲಿಟಿ ಶೋ ಆಗಿರ್ಬೋದು, ಅಲ್ಲಿ ಒಂದು ಕಂಟೆಸ್ಟೆಂಟ್ ಅಷ್ಟೇ. ಒಳಗೆ ಹೋಗ್ಬೇಕಾದ್ರೆ ಒಂದು ಕಂಟೆಸ್ಟೆಂಟ್, ನೀನು ಹೋಗಿದ್ಯಾ, ನಾನು ಹೋಗಿದ್ದೀನಿ ಬಿಗ್ ಬಾಸ್ಗೆ. ಎಷ್ಟು ವಾರ ಇದು ಓಕೆ, ನಾನು ಒಂದು 2 ವಾರನೇ ಇದ್ದೆ ಅನ್ಕೋಣ, ಫಸ್ಟ್ ವೀಕೆ ಔಟ್ ಆಗಿ ಬಂದೆ ಅನ್ಕೋಣ, ಸ್ಟಿಲ್ ನಾನು ಕಂಟೆಸ್ಟೆಂಟೇ. ನಾನು ವಿನ್ನರ್ ಆಗಿ ಆಚೆ ಬಂದಾಗಲೂ ವಿನ್ನರ್ನ ಒಂದು ಪಟ್ಟ ಬರ್ಬೋದು ಅಷ್ಟೇ, ಬಿಟ್ಟರೆ ಏನು ಕಂಟೆಸ್ಟೆಂಟ್ ಅಷ್ಟೇ. 1 ವರ್ಷ ಆದ್ಮೇಲೆ ಅದು ಚೇಂಜ್ ಆಗ್ತಾ ಇರುತ್ತೆ. ಶೆಲ್ ಲೈಫು ಇಷ್ಟೇ, ಅದಕ್ಕೆ ಗುಳ್ಳೆ, ನೀರಿನ ಮೇಲೆ ಗುಳ್ಳೆ, ಅದು ಪಟ್ ಅಂತ ಹೊಡೆದೋಗುತ್ತೆ. ಜನ ಏನು ಮಾಡ್ತಾರೆ, ನಾವು ಒಳಗೆ ಹೋದವ್ರು ಆಚೆ ಬರ್ತಿದ್ದಂಗೆ ಏನೋ ಹಿಂಗೆ ಹೋದವರು ಹಿಂಗೆ ಎದೆ ಉಬ್ಬಿಸ್ಕೊಂಬಂದ್ಬಿಡ್ತಾರೆ. 1 ವಾರ 2 ವಾರ ಇದ್ದರೂ ಹಂಗೆ ಬರ್ತಾರೆ. ಬಂದುಬಿಟ್ಟು ಇವಾಗ ನೋಡಿ, ಹಿಂದಿನ ದಿನ ₹10 ತೊಗೊತಾ ಇದ್ದವರು ಒಳಗೆ ಹೋಗಿ ಬಂದಿದ್ದ ತಕ್ಷಣ ನಂದಿಲ್ಲ, ನಂದು ₹60 ಯಾರು ಕೊಡ್ತಾರೆ? ಆಮೇಲೆ ಜನ ಏನು ನೋಡಿರೋದು, ರಿಯಾಲಿಟಿ ಶೋ ನೋಡಿರೋದು. ರಿಯಾಲಿಟಿ ಶೋನಲ್ಲಿ ಏನಾಗಿ ನೋಡಿರೋದು, ಕಂಟೆಸ್ಟೆಂಟಾಗಿ ನೋಡಿರೋದು. ಆ್ಯಕ್ಟ್ರಾಗಿ ನೋಡಿದಾರಾ? ಇಲ್ಲ. ಕಂಟೆಸ್ಟೆಂಟಾಗಿ ನೋಡಿದವ್ರನ್ನ ಇಮ್ಮಿಡಿಯೇಟಾಗಿ ಆ್ಯಕ್ಟರ್ ಆಗಿ ಅಷ್ಟೇ ಪ್ರೀತಿಯಿಂದ ನೋಡ್ತಾರಾ? ಇಲ್ಲ. ಅದೇ ಒಬ್ಬ ವ್ಯಕ್ತಿನ ಇನ್ನೊಂದು ರಿಯಾಲಿಟಿ ಶೋನಲ್ಲಿ ಇನ್ನೊಂದು ಕಂಟೆಸ್ಟೆಂಟಾಗಿ ಬೇಕಾದ್ರೆ ಓಡ್ತಾರೆ. ಬಿಕಾಸ್ ಇಟ್ ಇಸ್ ಟೂ ಡಿಫ್ರೆಂಟ್ ಥಿಂಗ್. ದಟ್ ಆ ಲೆವೆಲ್ ಹೌದು. ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಟ್ ಅಷ್ಟೇ. ಡಸಂಟ್ ಮ್ಯಾಟರ್ ನೀವು ಅಲ್ಲಿಗೆ ಹೋದ್ರು ಅಲ್ಲಿ ಏನಾಗೋದ್ರಿ ಅನ್ನೋದು ಹಾ. ಇಂಪಾರ್ಟೆಂಟ್. ₹10 ಇದ್ದಿದ್ದೀನೋ ₹15 ಮಾಡ್ಕೋತೀಯ, ಮೇಕ್ ಸೆನ್ಸ್. ಯಾಕಂದರೆ ಇದರಲ್ಲಿ ಪಾಪ್ಯುಲಾರಿಟಿ ಬಂದಿದೆ, ಈ ಪಾಪ್ಯುಲಾರಿಟಿನ ನೀವು ಎನ್ಕ್ಯಾಶ್ ಮಾಡ್ಕೋತಾ ಇದ್ದೀರಾ, ಅದಕ್ಕೋಸ್ಕರ ನಂಗೆ ಅವಕಾಶ ಕೊಡ್ತಾ ಇದ್ದೀರಾ ಅಂದಾಗ ಕೇಳೋದ್ರಲ್ಲಿ ತಪ್ಪಿಲ್ಲ. ಬಟ್ 10 ಡೈವರ್ಟಾಗಿ 60ಗೆ ಹೋಗೋದು, ಇಟ್ಸ್ ಫೂಲಿಶ್ನೆಸ್. ಕೊಡ್ತಾರೆ, ಯಾರೋ ಒಂದು ಒಬ್ರಿಬ್ರು ಕೊಡ್ತಾರೆ, ಬಟ್ ಇನ್ನೊಂದು ವರ್ಷ ಆಗೋತ್ತಿಗೆ ಇನ್ನೊಬ್ಬ ಹೀರೋ ಬೆಳೆದ್ಬಿಟ್ಟಿರ್ತಾನೆ, ಬಿಕಾಸ್ ಸೀಸನ್ ವೈಸ್ ನಡೀತಾ ಇರುತ್ತೆ. ಸೊ ನಾನು ಹೇಳೋದು, ಎರಡೂ ಕಡೆಯಿಂದ ಮಿಸ್ಟೇಕ್ ಆಗ್ತದೆ. ಪ್ರೊಡಕ್ಷನಿಂದನೂ ಆಗುತ್ತೆ, ಆರ್ಟಿಸ್ಟ್ ಕಡೆಯಿಂದನೂ ಆಗ್ತದೆ. ಇವೆರಡೂ ಆಗಬಾರ್ದು ಅಂದಾಗ ನಾವು ಈ ಮ್ಯಾನಿಫೆಸ್ಟೇಷನ್ನು ಇನ್ನೊಂದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಟ್ಯಾಲೆಂಟನ್ನು ನಾನು ಟ್ಯಾಲೆಂಟೆಡ್ ಅಂತ ಹೇಳ್ಕೊಳ್ಳೋಕ್ಕಿಂತ ನಮ್ಮ ಟ್ಯಾಲೆಂಟ್ನ ಇನ್ನೂ ಹೆಚ್ಚು ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಜಾಸ್ತಿ ಡೀಪಾಗಿ ಸ್ಟಡಿ ಮಾಡಬೇಕು. ನೀವು ಹುಷಾರಾಗಿರ್ಬೇಕು. ಈಗ 10 ಹೌದು. 12 ಹೆಂಗ್ ಮಾಡ್ಕೋತೀಯ, ಅಷ್ಟೇ. ಸಡನ್ ಆಗಿ 50 ಮಾಡ್ಕೊಳ್ಳೋದ್ರಲ್ಲಿ 0 ಆಗ್ತೀಯ ಇಮಿಡಿಯೇಟ್ ಆಗಿ, ಅಥವಾ ಎಕ್ಸಾಕ್ಟ್ಲಿ. ಆ್ಯಂಡ್ ನಿಧಾನಕ್ಕೆ 15 ಇಟ್ಸ್ ಅ 20 ವೆರಿ ವೆರಿ ಹೋಗ್ತೀಯೋ. ವೆರಿ ವೆರಿ ಕಾಂಪಿಟೇಟಿವ್ ಫೀಲ್ಡ್. ಹ್ಮ್. ಈಗ ಒಂದು ಸಾಫ್ಟ್ವೇರ್ ಅಂತ ತೊಗೊಂಡಾಗ ನೀವು, ನಾನು ಯಾಕೆ ತುಂಬ ಅದನ್ನು ಬಳಸ್ತೀನಿ ಅಂದರೆ, ಯಾಕಂದ್ರೆ ನಾನು ಅದರಲ್ಲಿ ಇದ್ದೆ, ಅದಕ್ಕೋಸ್ಕರ ನಂಗೆ ಅದು ರಿಲೇಟ್ ಆಗ್ತದೆ ಹೇಳ್ತಾ ಇದ್ದೀನಿ. ಒಂದು ಹೊಸ ಸಾಫ್ಟ್ವೇರ್ ಅಪ್ಗ್ರೇಡ್ ಆಗುತ್ತೆ, ಎಲ್ಲರೂ ಅದನ್ನು ಕಲಿತ್ಕೋತಾರೆ, ಎಲ್ರಿಗೂ ಅದಕ್ಕೊಂದು ಕ್ಲಾಸ್ ಅಂತ ಇರುತ್ತೆ, ಎಲ್ಲ ಅಪ್ಗ್ರೇಡ್ ಆಗ್ತಾರೆ, ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಡೊಮೈನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅದು ಆಗೋಗುತ್ತೆ. ಇದು ಹಂಗಲ್ಲ. ಕ್ರಿಯೇಟಿವ್ ಫೀಲ್ಡ್ ಇಸ್ ವೆರಿ ಡಿಫಿಕಲ್ಟ್. ವಾಟ್ ಯು ಆರ್ ಡೂಯಿಂಗ್, ವಾಟ್ ಐ ಆಮ್ ಡೂಯಿಂಗ್, ಎವ್ರಿ ಡೇ ವಿ ಹ್ಯಾವ್ ಟು ಅಪ್ಗ್ರೇಡ್ ಅವರ್ ಸೆಲ್ಫ್. ಅಂಡ್ ಸರ್ವೈವ್. ಅಪ್ಗ್ರೇಡ್ ಆದ್ರೇ ಸರ್ವೈವ್ ಆಗೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾಕೆ ಅವಾಗಿಂದ ಜೆನ್ಜಿ, ಮಿಲೆನಿಯಲ್ಸು, ಆಲ್ಫಾ, ಬೀಟಾ ಇವೆಲ್ಲ ಹೇಳಿದೆ ಅಂದರೆ, ಇವತ್ತಿನ ಜನ ಏನು ಕೇಳೋಕ್ಕೆ ಇಷ್ಟಪಡ್ತಾರೆ, ಏನು ನೋಡೋಕ್ಕೆ ಇಷ್ಟಪಡ್ತಾರೆ, ನಾವು ಅದನ್ನು ಮಾತಾಡಲೇಬೇಕು. ರಿಲೆವೆನ್ಸ್, ರಿಲೇಟಬಿಲಿಟಿ. ಇಲ್ಲ ಅಂದಾಗ ನೀನೇನೋ ತಾತಂತ್ರ ಅಜ್ಜಿ ಥರ ಮಾತಾಡ್ತಾ ಇದೆಯಾ ಅಂದಾಗ ಮೇ ಬಿ ಪಾಡ್ಕಾಸ್ಟಲ್ಲಿ ಜನಕ್ಕೆ ಅರ್ಥ ಆಗ್ಬೋದು ಅಂತ ಒಂದು ಸ್ವಲ್ಪ ಈ ಥರ ಮಾತಾಡ್ತಾ ಇರ್ಬೋದು. ಬಟ್ ಐ ಕಾಂಟ್ ಟಾಕ್ ಸೇಮ್ ಇನ್ ಈ ರಿಯಾಲಿಟಿ ಶೋ ಆಗಿರ್ಬೋದು, ಇನ್ನೊಂದ್ರಲ್ಲಾಗಿರ್ಬೋದು. ಯಾರು ಕೇಳಲ್ಲ, ಯಾರು ನೋಡಲ್ಲ. ಯಾಕಂದರೆ ಈಗ 100 ಅಂತ ತೊಗೊಂಡ್ರೆ ನಾವು 100%ಅಲ್ಲಿ 90 ಭಾಗ
ಸ್ವಲ್ಪ ಈಗಿನ ಜನ್ರೇಷನ್ನವ್ರು ಇರ್ತಾರೆ. ಆ ಜನ್ರೇಷನ್ ಅವ್ರಿಗೆ ಇನ್ನೊಂದೇನೋ ಹೇಳಿದಾಗ ಅದು ತುಂಬ ಓಲ್ಡ್ ಅನ್ಸ್ಬಿಡುತ್ತೆ, ಅದು ಏನೋ ಇಷ್ಟ ಆಗಲ್ಲ ಅವ್ರಿಗೆ, ರಿಲೆವೆಂಟೇ ಆಗಲ್ಲ ಅವ್ರಿಗೆ, ಆಮೇಲೆ ರಿಲೇಟೂ ಆಗಲ್ಲ ಅದಕ್ಕೆ ಅವರು. ಇವಾಗ ನಾನೇನೋ ಒಂದು ಸಡನ್ನಾಗಿ ನಾನು ಏನೋ ಮಾತಾಡ್ತಾ ನಾನು ಎಸ್ ಟಿ ಡಿ ಬೂತಲ್ಲಿ ಕಾಲ್ ಮಾಡಿದೆ ಅಂದರೆ ಏನು ಎಸ್ ಟಿ ಡಿ ಬೂತ್ ಅಂದ್ರೆ ಏನು ಅಂತಾರೆ ಅವರು. ಕಾಯಿನ್ ಬಾಕ್ಸೆಲ್ಲ ಕಾಲ್ ಮಾಡಿದೆ ಅಂತ ನಾನು ಹೇಳ್ಬಿಡ್ಬೋದು, ರಿಲೇಟೇ ಆಗಲ್ವಲ್ಲ ಕೇಳೋರಿಗೆ, ಬಿಕಾಸ್ ದೇ ಡೋಂಟ್ ನೋ. ಈಗ ನಾನು ಹೇಳ್ಬೋದು, ನನ್ನ ಮೊಬೈಲ್ ತೊಗೊಂಡಾಗ ನನ್ನ ಹತ್ರ ಅದೇ ಹೇಳ್ದಲ್ಲ, ಅದು 0.1 MP ಇತ್ತು ಅಂತ. ವಾಟ್ ನಾನ್ಸೆನ್ಸ್ ಈಸ್ ಟಾಕಿಂಗ್ ಅಂತಾರೆ. ಸೊ ನಾನು ಇವತ್ತಿಗೆ ಏನು ಹೇಳಬೇಕು, 200 ಮೆಗಾ ಪಿಕ್ಸೆಲ್ ಅಂತಲೇ ಹೇಳಬೇಕು. ಸೊ ನಾನು ಹೇಳೋದು ಇವತ್ತಿಗೆ ನಾನು ಏನು ಪ್ರತಿದಿನ ನಾನು ಏನಕ್ಕೆ ನಾನು ಇವಾಗ ನನ್ನ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ ಇಸ್ ಯೂಟ್ಯೂಬ್. ನಾನು ನನಗೆ ಅಂತ ಹೇಳ್ತಾ ಇಲ್ಲ, ಯಾರಿಗೇ ಆಗಲಿ. ಮುಂಚೆ ಒಂದು ಗಾದೆ ಇತ್ತು, ಹೌದು, ದೇಶ ಸುತ್ತು ಕೋಶ ಓದು ಅಂತ. ಹೌದು, ಇವತ್ತಿಗೆ ನಿಮಗೆ ದೇಶ ಓದಿರೋರು, ದೇಶ ಸುತ್ತಿರೋರು, ಕೋಶ ಓದಿರೋರು ಯೂಟ್ಯೂಬಲ್ಲೇ ಕೂತ್ಕೊಂಡು ಎಲ್ಲ ಗಂಟ್ಲರ್ಕೊಂಡು ಮಾತಾಡಿರ್ತಾರೆ. ಜಸ್ಟ್ ಕ್ಯೂರಿಯಸ್. ಈ ರಶ್ಮಿ ಶೋನಲ್ಲೇ 150 ಜನ 200 ಜನ ಬಂದು ಹೋಗಿದ್ದಾರೆ. ಅವರೆಲ್ಲ ಕಡಿದು ದಬಾಗಿ ಜೀವನದಲ್ಲಿ ಏನೇನೋ ಮಾಡಿ ಎಲ್ಲ ಓದಿ ಎಲ್ಲ ಮಾಡಿ ಅವರೇ ಬಂದು ಹಂಚ್ಕೊಂಡಿದ್ದಾರೆ ಅವರ ಅನುಭವಗಳನ್ನ. ಅದನ್ನ ನೋಡಿದ್ರೆ ಸಾಕಲ್ಲ, ಓದ್ದಷ್ಟೇ ಸುತ್ತದಷ್ಟೇ ನಾಲೆಜ್ ಬಂದಂಗಾಯಿತು. ಈಗ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡು ಗ್ಲೋಬಲ್ ಕನ್ನಡಿಗ ಅಂತ ಮಹಾವೀರ್ ರಾಮ್ ಅಂತ ಅವನಾಗಿರ್ಬೋದು, ನಮ್ಮ ಡಾಕ್ಟರ್ ಬ್ರೋ ಆಗಿರ್ಬೋದು, ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂತ ಆಗಿರ್ಬೋದು, ಇವರೆಲ್ಲ ಪ್ರಪಂಚ ಸುತ್ತಿ ವ್ಲಾಗ್ಗಳನ್ನ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ವರ್ಚುವಲ್ ಮೀಡಿಯಾ ಅದು. ಅವ್ರು ಹಿಂಗೆ ಅದು ವ್ಲಾಗಿಂಗ್ ಸ್ಟೈಲ್, ಅದಕ್ಕೆ ಹಿಟ್ ಆಗೋದು, ಅದಕ್ಕೆ ಜನ ಯೂಟ್ಯೂಬನ್ನ ನೋಡೋದು. ಅವ್ರು ಬರೀ ಸುಮ್ಮನೆ ಹೋಗಲ್ಲ, ಆ ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ಹೋಗ್ತಾರೆ. ಅದು ಹೆಂಗಿರುತ್ತೆ ನೋಡ್ಬೇಕಾರೆ ನನ್ನ ಕಣ್ಣೇ ಹಂಗೆ ಹೋಗ್ತಾ ಇದೆಯೋ ಅನ್ನೋ ಥರ ಇರುತ್ತೆ. little things you have to observe and Yes, you have exactly. to learn and see how you have to ನಾನು implement. ಹೇಳ್ತಾ ಇರೋದು, ನೀನು ಇವಾಗ ಮುಂಚೆ ಹೆಂಗಿತ್ತು ಅದನ್ನೆಲ್ಲ ನೋಡೋ ಸಾಧ್ಯನೇ ಇರಲಿಲ್ಲ. ಆಮೇಲೆ ಪ್ರತಿಯೊಬ್ಬರಿಗೂ ಅದು ಅಫೋರ್ಡಬಲೂ ಆಗಿರಲಿಲ್ಲ, ಇವತ್ತಿಗೂ ಆಗಲ್ಲ, ಅದು ಬೇರೆ ಪ್ರಶ್ನೆ. ತುಂಬ ಜನಕ್ಕೆ ನಾನು ನಂಬಲ್ಲ. ಯಾವತ್ತೋ ರೀಸೆಂಟಾಗಿ ಮಂಡ್ಯದ ಹತ್ರ ಯಾವುದೋ ಒಂದು ಹಳ್ಳಿಲಿ ಶೂಟಿಂಗ್ ಮಾಡ್ತಾಯಿದ್ದೆ. ಅವ್ರು ಬೆಂಗಳೂರೇ ನೋಡಿಲ್ವಂತೆ. ಮಂಡ್ಯ ಎಷ್ಟು ಹತ್ರ ಇದೆ ಬೆಂಗಳೂರಿಗೆ. ನೋಡು, ಅದರಲ್ಲಿ ಯಾವುದೋ ಒಂದು ಹಳ್ಳಿಲಿ ಒಂದು ಅಜ್ಜಿ ಹೇಳ್ತು, ನಾನು ಬೆಂಗಳೂರು ನೋಡೇ ಇಲ್ಲಪ್ಪ ಅಂತ. ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಗುರು ನಾವೆಲ್ಲ ಎಲ್ಲಿದ್ದೀವಿ, ನಾವು ಇನ್ನು ಪಕ್ಕದಲ್ಲಿದೆ ಮಂಡ್ಯ. ಅದು ಈ ಹೈವೇ ಆದಮೇಲಂತೂ ಲಿಟ್ರಲಿ ಇಟ್ಸ್ ಫ್ಯೂ ಮಿನಿಟ್ಸ್ ಡ್ರೈವ್. ಅಂಥದ್ದು ಇಷ್ಟು ಡಿಸ್ಟೆನ್ಸಲ್ಲಿ ಇರೋದು ನೋಡಿಲ್ಲ ಅಂದಾಗ ನಾವುಗಳೆಲ್ಲ ಅಟ್ಲೀಸ್ಟ್ ಒಂದಷ್ಟು ದೇಶಗಳೆಲ್ಲ ಓಡಾಡಿದ್ವಿ, ನಮಗಿಂತ ಭಾಗ್ಯವಂತರು ಯಾರೂ ಇಲ್ಲ ಅಂತ. ಬಟ್ ಇವಾಗ ಎಲ್ಲದೂ ಯೂಟ್ಯೂಬಲ್ಲಿ ಇರೋದ್ರಿಂದ ನೀವು ಆ ದೇಶನೆಲ್ಲ ಕಣ್ಣಾರ ನೋಡಿರ್ತೀರಾ, ಅದರಲ್ಲಿರೋ ಮಾಹಿತಿ ಇಂಚಿಂಚು ನಿಮ್ಗೆ ಗೊತ್ತಿರುತ್ತೆ. ಬುಕ್ಕು ಓದಿರೋರು ಆ ಬುಕ್ಕಲ್ಲಿ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಏನೇ ಬೇಕಾ, ಇವತ್ತಿಗೆ ನಂಗೆ ಏನೋ ಒಂದು ತೊಗೊತೀನಿ, ಒಂದು ಮೊಬೈಲ್ ತೊಗೊಂಡಮ್ಮ, ಈ ಮೊಬೈಲ್ ತೊಗೊಂಡೆ, ಇದ್ರಲ್ಲಿ ನಂಗೆ ಏನೋ ಗೊತ್ತಾಗಲಿಲ್ಲ, ಹೌ ಟು ಆಪ್ರೇಟ್ ದಿಸ್ ಅಂತ ಗೊತ್ತಾಗಲಿಲ್ಲ ನಂಗೆ, ಯೂಟ್ಯೂಬಲ್ಲಿ ಹಾಕ್ತೀನಿ ಹೌ ಟು ಆಪ್ರೇಟ್ ದಿಸ್ ಇದು ಫೀಚರ್, ಅಥವಾ ಈ ಒಂದು ಇದನ್ನು ಹೆಂಗೆ ಯೂಸ್ ಮಾಡೋದು. ಈ ಒಂದು ಅರ್ಧ ಗಂಟೆ ಇರುತ್ತೆ, ಒಂದು 200 ವೀಡಿಯೋ ಇರುತ್ತೆ ಅದ್ರ ಮೇಲೆ. ಇಂತ ಗುರು ಇಲ್ಲ ಇವತ್ತು. ಬೇಸಿಕ್ಲಿ ರೆಡಿ ಟು ಈಟ್ ಹೆಂಗಿದೆಯೋ ಅಷ್ಟೇ. ಜಮಾನ, So ಇವಾಗ ರೆಡಿ ಟು ಲರ್ನ್. ಎಲ್ಲ ಅವ್ರು ಯಾರೋ ಅಗದಿದ್ದಾರೆ, ನೀವು ಏನಿದ್ರು ಅವ್ರದ್ದು ಲರ್ನಿಂಗ್ಸ್ ತೊಗೊಂಡು ಓಡ್ಬೇಕಷ್ಟೇ. ನಾನು ಅದೇ ಹೇಳೋದು, ನಾವು ನಮ್ಮನ್ನು ಸ್ವಲ್ಪ ಓಪನ್ ಆಗಿ ಇಟ್ಕೊಂಡಿರ್ಬೇಕು. ಆ ಕಲಿಕೆ ಅನ್ನೋದು ಇಟ್ಸ್ ಅ ಪ್ರೋಸೆಸ್. ಸೊ ಇಲ್ಲಿ ಮಧ್ಯೆ ಒಂದು ಪಾಸ್, ಬಿಕಾಸ್ ನೀನು TV ಚಾನಲ್ ಇವಾಗ 25ಕ್ಕೂ ಹೆಚ್ಚು ರಿಯಾಲಿಟಿ ಶೋಸ್. ನನಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ಟೈಮ್ ಕಾಮಿಡಿ ಕಿಲಾಡಿಗಳು ಅಂತ, ಅವಾಗ ಕೋಮಲ್ ಪ್ರೊಡ್ಯೂಸರು. ಅವಾಗ ಒಂದೇ ಒಂದು ರಿಯಾಲಿಟಿ ಶೋನಲ್ಲಿ ನಾನು ಹೋಸ್ಟು. ಅಂದರೆ ಒಂದು ಜನಕ್ಕೊಂದು ಇದಿದೆ. ಎಷ್ಟೋ ಜನ ನನಗೂ ಕೇಳ್ತಾರೆ, ನೀವ್ಯಾಕೆ ಆ್ಯಂಕರ್ ಆಗಲ್ಲ? RJ ಆದವರೆಲ್ಲ ಆ್ಯಂಕರ್ಗಳಾಗಲ್ಲ, ಆ್ಯಂಕರ್ಗಳಾದವರೆಲ್ಲ ಪಾಡ್ಕಾಸ್ಟರ್ಸ್ಗಳಾಗಲ್ಲ. ಆಯಾ ಮಾಧ್ಯಮಕ್ಕೆ ಬೇಕಾಗಿರೋ ಒಂದಷ್ಟು ಕ್ವಾಲಿಟೀಸ್ ಇದೆ. ಬಾಡಿ ಲ್ಯಾಂಗ್ವೇಜು, ಫಿಸಿಕಲ್ ಅಪಿಯರೆನ್ಸು, ಜೊತೆಗೆ ನೀವು ಏನೇ ಮಾಡಿದ್ರು, ಅಡುಗೆ ಬಡಿಸಿದ್ರು ಜನ ನಿಮ್ಮನ್ನು ಒಪ್ಕೋಬೇಕು. ಇದ್ರ ಕಾಂಬಿನೇಷನ್ ಪ್ಲಸ್ ಚಾನಲಲ್ಲಿ ಕೂತಿರೋರು ನಿಮ್ಮನ್ನು ಮೇನ್ ಅದು ಕೂಡಿಸ್ಬೇಕು. ನಿಮ್ಮ ಮೇಲೆ ತಲೆ ಕೈ ಇಡಬೇಕು ಅನ್ನೋದಕ್ಕಿಂತ ನಿಮ್ಮಲ್ಲಿರೋದನ್ನ ನರ್ಚರ್ ಮಾಡಬೇಕು, ಪ್ರೋತ್ಸಾಹಿಸಬೇಕು ಅನ್ನೋದು ಒಂದು ಅಲ್ಲೂ ಇರಬೇಕು. ಎವ್ರಿಥಿಂಗ್ ಇಸ್ ನಾಟ್ ಇನ್ ಯೋರ್ ಕಂಟ್ರೋಲ್. ಸೊ ಹೌ ಡಿಡ್ ಯು ಮ್ಯಾನೇಜ್ ಇಷ್ಟೊಂದು ಮಲ್ಟಿಪಲ್ ರಿಯಾಲಿಟಿ ಶೋಸ್ಗಳು? ನೀನು ಅದೇ ಆವಾಗಲೇ ಹೇಳ್ದಂಗೆ ನಿನಗೆ ಕರ್ನಾಟಕದ ಚಾನಲ್ಗಳೆಲ್ಲ ಒಂದು ಚಾನಲ್ ದೊಡ್ಡಮ್ಮನ ಮನೆ, ಇನ್ನೊಂದು ಚಿಕ್ಕಮ್ಮನ ಮನೆ, ಇನ್ನೊಂದು ಹೆಂಡತಿ ಮನೆ, ಈ ಥರ ನೀನು ಎಲ್ಲಿ ಓಡಾಡ್ತಿರೋ ಚಾನಲೇ ಇಲ್ಲ. ಅಂದರೆ ಬೇರೆ ಆ್ಯಂಕರ್ಸ್ ಅಂದರೆ ಮೊದಲೆಲ್ಲ ಹಂಗೆ ಇರ್ತಾ ಇರಲಿಲ್ಲ. ಇಲ್ಲಿ ಅವ್ರು ಅಲ್ಲಿಗೆ ಹೋಗೋಂಗಿರಲ್ಲ, ಅಲ್ಲಿಗೆ ಹೋಗ್ಬಿಟ್ರೆ ಸಡನ್ನಾಗಿ ಇವರು ತಗೊಳ್ಳಲ್ಲ. ಹಾಗೆ ಇದೆ. ಸೊ ಪ್ರತಿದಿನ ಎದ್ದಿದ ತಕ್ಷಣ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇವತ್ತಿಗೂ ನಾನಾಗಲಿ ನನ್ನ ಹೆಂಡತಿ ಆಗಲಿ, ಅವಳಿಗೇನು ಗೊತ್ತಿರಲಿಲ್ಲ, ನಾನೇ ಒಂದಷ್ಟು ವೀಡಿಯೋಗಳೆಲ್ಲ ತೋರಿಸಿ ಹೇಳಿದೆ, ಮ್ಯಾನಿಫೆಸ್ಟ್ ಮಾಡೇ ಮಲಗೋದು. ಏನು ಮಾಡ್ತೀಯಾ? ಉದಾಹರಣೆ ಕಂಫರ್ಟಬಲ್ ನಾಟ್ ಕಂಫರ್ಟಬಲ್ ಅಂತಲ್ಲ, ಅಲ್ಲ ಒಂದೇ ಎಕ್ಸಾಂಪಲ್ ಯಾವ್ದಾದ್ರು ಇದ್ರೆ ಸಿಂಪಲ್, ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಜಸ್ಟ್ ಥ್ಯಾಂಕ್ ಯೂನಿವರ್ಸ್, ಇಷ್ಟು ಕೊಟ್ಟಿದೆಯಲ್ಲ, ನಾನು ಖುಷಿಯಾಗಿದ್ದೀನಿ, ನನ್ನ ನಾಳೆ ಖುಷಿಯಾಗಿರುತ್ತೆ. ಮ್ಯಾನಿಫೆಸ್ಟೇಷನಲ್ಲಿ ಇನ್ನೊಂದು ಮೇಯ್ನ್ ಏನು ಅಂದರೆ ಎಲ್ಲ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು, ನಾಟ್ ಪಾಸ್ಟ್ ಆರ್ ನಾಟ್ ಫ್ಯೂಚರ್. ಆಗಿದೆ ಅಂತಲೇ ಹೇಳಬೇಕು.
ಅವಾಗ ಮಾತ್ರ ಅದು ಸಾಧ್ಯ. ನಾನು ಹಾಗೆ ಹೇಳ್ಕೊಂಡು ಮಲಗೋದು. ಆ್ಯಂಡ್ ಅದೇ ಒಂದು ಕಾರಣದಿಂದಲೇ ನಾನು ಎಲ್ಲದರಲ್ಲೂ ಸಕ್ಸಸ್ಫುಲ್. ಈ ಸಕ್ಸಸ್ ಅನ್ನೋದೇ ನನ್ನ ಪ್ರಕಾರ ಒಂಥರ ಮಿತ್ತದು. ನಿಜ, ಇದು ಇಲ್ಯೂಷನ್ ಅದು. ಅದು ಸಕ್ಸಸ್ ಅನ್ನೋ ವರ್ಡ್ಗೆ ನನಗೆ ಡೆಫಿನಿಷನ್ನೇ ಗೊತ್ತಿಲ್ಲಮ್ಮ ನನಗೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಐ ಆಮ್ ನಾಟ್ ಇನ್ ಟು ಎನಿ ಕಾಂಪಿಟೇಷನ್. ನಂಬರ್ 1, ನಂಬರ್ 2 ನೀನು ಹಂಗೆ. ನನಗೆ ಒಂದು ಒಳ್ಳೆ ಸಿಂಪಲ್ ಮೆಥಡ್ ಗೊತ್ತಿರೋದು ಒಂದೇ. ಇಫ್ ಯು ಫೀಲ್ so and so person is your competition, I don't compete with them, rather I would like to work with them. ನಂಗೆ ಯಾರನ್ನ ಕಾಂಪಿಟೇಷನ್ ಅನ್ಸಿದ್ರೆ ಅವ್ರದ್ದು ಕೊಲೀಗ್ಸ್ ಆಗ್ಬಿಡ್ತೀವಿ. It is good for your mental health also. Yes. Secondly, you are not giving that negative vibe out to the ಹೌದು. universe. ಆಮೇಲೆ ಇನ್ನೊಂದು ಏನು ಗೊತ್ತಾ, ಕಾಂಪಿಟೇಷನ್ನು ಸಕ್ಸಸ್ ಅನ್ನೋದು ಹೆಂಗೆ, ಈಗ ನಾನು ನಂಬರ್ 1 ಯಾರ ಪ್ರಕಾರ, ನನ್ನ ವೀಕ್ಷಕರಿಗೆ, ನನ್ನನ್ನು ಇಷ್ಟಪಡೋರಿಗೆ. ಇನ್ನೊಬ್ರು ನಂಬರ್ 1. ಈ ನಂಬರ್ ಅನ್ನೋ ಗೇಮಲ್ಲೂ ಇಲ್ಲ, ಯಾವುದ್ರಲ್ಲೂ ಇಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ನನಗೆ ನನ್ನ ಟ್ಯಾಲೆಂಟ್ ಮೇಲೆ ಬಲವಾದ ನಂಬಿಕೆ ಇದೆ, ಹುಚ್ಚು ಧೈರ್ಯ ಇದೆ. ಯಾಕೆಂದರೆ ನಾನು ನಿಜವಾಗ್ಲೂ ಅದಕ್ಕೆ ಅಷ್ಟು ಕಷ್ಟಪಡ್ತೀನಿ. ಪ್ರತಿದಿನ ನಾನು ಯಾವುದೋ ಒಂದು ಹೊಸದೇನೋ ಕಲ್ತ್ಕೊಳ್ಳೋಕೆ ಇಷ್ಟಪಡ್ತೀನಿ, ಏನೋ ಒಂದು ಓದ್ತಾ ಇರ್ತೀನಿ. ಏನೋ ಒಂದು ವೀಡಿಯೋ ನೋಡ್ಬೇಕಾದ್ರೆ ಅದನ್ನು ಕರೆಕ್ಟಾಗಿ ಅದನ್ನು ಪಾಸ್ ಮಾಡಿ ಆ ಫ್ರೇಸ್ಗಳನ್ನ ಮೈಂಡಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀನಿ. ನನಗೆ ಸಿಕ್ಕಾಪಟ್ಟೆ ಅಪ್ರಿಷಿಯೇಟ್ ಮಾಡ್ತೀನಿ. ರಮೇಶ್ ಅರವಿಂದ್ ಅವ್ರ ಮಾತುಗಳನ್ನ ನಾನು ಇನ್ನೂ ಸಿಕ್ಕಾಪಟ್ಟೆ ಕೇಳ್ತಾ ಇದ್ದೀನಿ. ಹಿ ಹಸ್ ಬಿಕಮ್ ಸಚ್ ಅ ವಂಡರ್ಫುಲ್ ಮೋಟಿವೇಶ್ನಲ್ ಸ್ಪೀಕರ್. ಆ್ಯಂಡ್ ಅದು ಏನು ರಿಲೆವೆಂಟಾಗಿ ಅದಕ್ಕೊಂದು ಚಿಕ್ಕ ಸ್ಟೋರಿ ಉದಾಹರಣೆ ಕೊಟ್ಟು ಎಷ್ಟು ಚೆನ್ನಾಗಿ ಹೇಳ್ತಾರೆ. ರಮೇಶ್ ಸರ್, ನೀವು ನನಗೆ ತುಂಬ ಹೆಲ್ಪ್ ಮಾಡ್ತಾಯಿರಿ ಈ ನಡುವೆ. ಯಾಕೆಂದರೆ ನಾನು ಒಂದಷ್ಟು ಕಾಲೇಜ್ಗಳಿಗೆ ಮೋಟಿವೇಶ್ನಲ್ ಸ್ಪೀಕರ್ ಅಂತ ಹೋಗ್ತಾ ಇರ್ತೀನಿ. ನಾನು ನಿಮಗೆ ಕಾಪಿ ಹೊಡಿತೀನಿ. ಸಾರಿ ಮಿಸ್ಟರ್ ತ್ಯಾಗರಾಜ್. ಅವ್ರನ್ನ ತ್ಯಾಗರಾಜ್ ಅಂತಲೇ ಕರೀತಾರೆ, ಯಾಕಂದರೆ ಎಲ್ಲ ಸಿನಿಮಾಲು ಅವ್ರು ತ್ಯಾಗ ಮಾಡ್ತಾ ಇರ್ತಾರೆ. ಈಗ ಅವ್ರ ಪಾಪ ಅವ್ರ ಜ್ಞಾನವನ್ನು ತ್ಯಾಗ ಮಾಡ್ದಂಗೆ ಆಯ್ತು ಇವಾಗ. ಯಾಕೆ ನಾನೊಬ್ಬನೆಲ್ಲ ತುಂಬ ಜನ ಕಾಪಿ ಹೊಡೆದಿರ್ತಾರೆ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ದೀಪದಿಂದ ಇನ್ನೊಂದು ದೀಪ, ಅದು ನಾಲೆಜ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಒಂದು ಕ್ಯಾಂಡಲ್ ಹತ್ಕೊಳ್ದೇ ಇರೋದು, ಒಂದು ಕ್ಯಾಂಡಲ್ ಪಕ್ಕ ಇಟ್ಟರೆ ಇನ್ನೊಂದಾಗತ್ತೆ, ಅದು ಹತ್ತತ್ತೆ, ಅದು ಇನ್ನೊಂದು ಕಡೆಗೆ ತೊಗೊಂಡೋದ್ರೆ. ಸೊ ಇದು ಯಾರು ಕಂಡಿಡ್ದಿದ್ದಲ್ಲ, ಪಾಸ್ ಆಗೇನೆ ಬಂದಿರೋದು. ಅವ್ರವ್ರ ಸ್ಟೈಲಲ್ಲಿ, ಅವ್ರವ್ರ ವೈನ್ ಬಾಟ್ಲಲ್ಲಿ ಬೇರೆ ಆದ್ರೂ ಒಳಗಿರೋ ಮ್ಯಾಟ್ರು ಹಂಗೆ ಟ್ರಾನ್ಸ್ಫರ್ ಆಗ್ತಾನೆ ಇದೆ ಕಾಲದಿಂದ. ಸೊ ನನಗೆ ನನ್ನನ್ನು ನಾನು ಯಾವಾಗಲೂ ಓಪನ್ ಆಗಿ ಇಟ್ಕೊಂಡಿರ್ತೀನಿ. ಏನೋ ಹೊಸದಾಗಿ ಮಾಡಬೇಕು. ಹೌದು, ಹೌದು. ಆ್ಯಂಡ್ ಇನ್ನೊಂದು ಏನು ಅಂದರೆ, ಯು ಆಸ್ಕ್ ಮೀನೋ ಹೆಂಗೆ ನೀ ಎಲ್ಲ ಚಾನಲ್ಗಳಲ್ಲಿ ಹಿಂಗೆಲ್ಲ ಕೆಲಸ ಮಾಡ್ತೀಯ. ನನಗೆ ಯಾರು ಶತ್ರುಗಳು ನನಗೆ ಗೊತ್ತಿರೋ ಪ್ರಕಾರ ಇಲ್ಲ. ಅಂದರೆ ನಾನಾಗಿ ನಾನು ಯಾರನ್ನೂ ಶತ್ರು ಮಾಡ್ಕೊಂಡಿಲ್ಲ. ನಾನು ಯಾರ ಹತ್ರ ನನಗೆ ಎಲ್ಲ ನನಗೇನು ಗೊತ್ತಾ, ಆ ಕ್ಷಣಕ್ಕಷ್ಟೇ ನನಗೆ. ಆಮೇಲೆ ನಂದು ಏನೇ ಇದ್ರು ಜಗಳ ಅಂತ ಏನಾದರೂ ಆದರೂ ಕೂಡ ಇಟ್ ಈಸ್ ಓನ್ಲಿ ಕ್ರಿಯೇಟಿವ್ ಫೈಟ್. ಉದ್ದೇಶಪೂರ್ವಕವಾಗಿ ಅಥವಾ ನನ್ನ ಈಗೋಯಿಂದ ಒಬ್ಬರ ಹತ್ರನೂ ಜಗಳ ಮಾಡಿಲ್ಲ ನಾನು. ನನ್ನ ಕೆಲಸ ವೃತ್ತಿ ಜೀವನದಲ್ಲಿ ಏನೋ ಒಂದು ಜಗಳ ಆಡಿದರೆ ಏನು ಅಂದರೆ, ಇದು ಹಿಂಗೆ ಮಾಡ್ಬೋದಲ್ಲ, ಇದನ್ನ ಇನ್ನೂ ಹಿಂಗೆ ಮಾಡ್ಬೋದಾಗಿತ್ತಲ್ಲ ಅನ್ನೋ ವಿಚಾರವಾಗಿ ಜಗಳ ಆಡಿರ್ತೀನಿ ಹೊತ್ತು. ನೀನು ಯಾವ ನನಗೆ ಹೇಳೋಕ್ಕೆ ನಾನು ಯಾವ ಆ ಥರ ನನ್ನ ಲೈಫಲ್ಲಿ ಆಡಿಲ್ಲ. ಯಾಕೆಂದರೆ ಇವತ್ತು ಚಿಕ್ಕ ಹುಡುಗರು ಯಾವುದೋ ಒಂದು ಬಂದು ರೀಸೆಂಟಾಗಿ ಇಂಟರ್ನ್ಸ್ ಎಲ್ಲ ತೊಗೊತಾರೆ ಚಾನಲ್ಗಳಲ್ಲಿ. ದೇ ಕಮ್ ಅಪ್ ವಿತ್ ಸೋ ಕ್ರಿಯೇಟಿವ್ ಐಡಿಯಾಸ್, ಇದು ಹಿಂಗೆಲ್ಲ ಇರ್ಬೋದಲ್ಲ ಅಂತ. ಆಮೇಲೆ ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಯೂಟ್ಯೂಬ್, ಇತ್ತೀಚೆಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಎಡಿಟರ್ಸ್ಗಳಾಗಿರ್ಬೋದು, ಇದರೆಲ್ಲ ಏನೋ ಒಂದು ಹೊಸ ಆ್ಯಂಗಲ್ಗೆ ಹೇಳ್ತಾರೆ, ಇದು ಹಿಂಗೆ ಟ್ರೈ ಮಾಡಿ ನೋಡಿ ಅಂತ. ನಾನು ಗುರು ನಂಗೆ ಹೊಳಿಲೇ ಇಲ್ವಲ್ಲ ಇದು, ಎಷ್ಟು ಚೆನ್ನಾಗಿ ತೊಗೊಳಕ್ಕೇನು ಇವಾಗ ಚೆನ್ನಾಗಿದೆ ಅಂದಮೇಲೆ ಚೆನ್ನಾಗಿದೆ ಅಷ್ಟೇ. ಕಿವಿ ಓಪನ್ ಆಗಿದ್ರೆ 100% ಓಪನ್ ಆಗಿರುತ್ತೆ. ಬಾಗ್ಲ ಹಾಕೊಂಡು ಹೌದು. ಯಾರಿಗೆ ಲಾಸು? ಸೊ ನಾನು ಆ ಥರ ಓಪನ್ ಆಗಿರೋದಕ್ಕೆ ಬಹುಶಃ ನಂಗೆ ಎಲ್ಲ ಕಡೆ ಕರೀತಾರೆ ಅಂತ ಕಾಣುತ್ತೆ. ಈ ಮಧ್ಯೆ ನಾನು ನಂದೆ ಅಂತ ಒಂದು ಬಂತು. ಈ ಕ್ರಿಯೇಟಿವ್ಲಿ ಸಕ್ಸಸ್ ಬಂದ್ಮೇಲೆ ನೀನೊಂದು ಜಾಗಕ್ಕೆ ಏನೋ ಒಂದು ಬಂದಾಗ, ಈಗ ಈಗೋ ಇಸ್ ಎನಿಮಿ ಅಂತ ಬಂದ್ಬಿಡುತ್ತೆ ಎಂಥವ್ರಿಗಾದ್ರೂ ಆಗಿರಲಿ. ನಾನು ಮಾಡಿದ್ದು ಅಂತ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ನಾನು ಅನ್ನೋದು ಬರುತ್ತೆ. ಅದು ಮರವಾಗಿ ಬೆಳೆಯಕ್ಕೆ ಬಿಟ್ರೆ ಕೆಟ್ಟವಿ. ಅದನ್ನ ಅಲ್ಲೇ ಕಳೆ ಥರ ಸೈಡ್ಗೆ ಹಾಕಿ ಮುಂದಕ್ಕೆ ಹೋದ್ರೆ ಹೌ ಡು ಯು ಮ್ಯಾನೇಜ್ ಈಗೋ? ಸಿ, ನಾನೇನು ಗೊತ್ತಾ, ದರ್ ಇಸ್ ಅ ವೆರಿ ಥಿನ್ ಲೈನ್ ಬಿಟ್ವೀನ್ ಈಗೋ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್. ಸೊ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು, ಈಗೋ ಇರಬಾರ್ದು. ಈಗೋ ಅಂದರೆ ಒಂಥರ ವಿಷದ ಬೀಜ. ಅದು ಏನಾಗುತ್ತೆ ನಿಮ್ಗೆ, ಒನ್ಸ್ ಯು ಬಿಕಮ್ ಈಗೋಯಿಸ್ಟಿಕ್, ನಿಮಗೆ ಪ್ರಪಂಚ ಎಲ್ಲ ವಿಚಿತ್ರವಾಗಿ ಕಾಣ್ತಾ ಇರುತ್ತೆ. ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್ ದಿಸ್ ಫೇಸ್? ಖಂಡಿತವಾಗ್ಲೂ, ಖಂಡಿತ. ಅದೇನು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಆ ಥರ. ಒಂದು ಟೈಮಲ್ಲಿ ಏನಾಯಿತು ಗೊತ್ತಾ, 3 ಚಾನಲಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೆ. ಯಾರಿಗೂ ಅವಕಾಶ ಸಿಕ್ಕಿಲ್ಲ, ನನಗೊಬ್ಬನಿಗೆ. ಇವಾಗಲೂ ಅದು ಹೆಮ್ಮೆಯಿಂದ ಹೇಳ್ತೀನಿ. ಆ ಟೈಮಲ್ಲಿ ಹೆಂಗಾಗೋಯ್ತು ಗೊತ್ತಾ, ಈ ಕಡೆ ಅಕೌಂಟಲ್ಲೂ ದುಡ್ಡು ಹರಿದಾಡ್ತಾ ಇದೆ ಹಂಗೆ. ಎಲ್ಲ ಕಡೆಯಿಂದಲೂ ನಾನು ಕೇಳಿದಷ್ಟು ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ಕಡೆನೂ ಕೆಲಸ ಇದೆ. ಒಂದು ಸಿನಿಮಾ ಬೇರೆ ನಡೀತಾ ಇತ್ತು. ಅವಾಗ ನಂದೊಂದು ಬಾಂಬೆ ಮಿಠಾಯಿ ಅಂತ ಒಂದು ಸಿನಿಮಾ ನಡೀತಾ ಇತ್ತು, ಮಿಲನ ಅಂತ ಒಂದು ಸೀರಿಯಲ್ ನಡೀತಾ ಇತ್ತು, 3 ಶೋ ನಡೀತಾ ಇತ್ತು.
ಓ ಮೈ ಗಾಡ್, ನನಗೆ 24 ಗಂಟೆ ಕಮ್ಮಿ ಅನ್ಸಕ್ಕೆ ಸ್ಟಾರ್ಟ್ ಆಗೋಗಿತ್ತು ಅವಾಗ. ಆ ಟೈಮಲ್ಲಿ ಏನಾಯಿತು ನನಗೇ ಗೊತ್ತಿಲ್ಲ, ಒಂದು ಸ್ವಲ್ಪ ತಿಗಾಗಾಂಚಲಿ ಬಂದಿತ್ತು. ಅದನ್ನು ಹೆಂಗೆ ಹೇಳೋದು ಭಾಳ ಡೀಸೆಂಟಾಗಿ, ಗಾಂಚಲಿ ಬಂದಿತ್ತು. ಬರುತ್ತದು ಸಹಜ, ವಯಸ್ಸು ಇನ್ನೂ ಸ್ವಲ್ಪ ಚಿಕ್ಕದಿತ್ತು ಅವಾಗ. ಮತ್ತು ಈಗ ಗೊತ್ತೇ ಇಲ್ಲಲ್ಲ ಲೈಫಲ್ಲಿ, ಇವೆಲ್ಲ ನೋಡೇ ಇಲ್ವಲ್ಲ, ಇಷ್ಟು ದುಡ್ಡು ನೋಡಿಲ್ಲ, ಇಷ್ಟು ಸಕ್ಸಸ್ ನೋಡಿಲ್ಲ, ಇದೆಲ್ಲ ಇದು ಏನು ಅಂದ್ರೆ ನಂಗೆ ಗೊತ್ತೇ ಇಲ್ಲ. ಫಸ್ಟ್ ಟೈಮ್ ನೋಡಿದೆ. ಮತ್ತು ಈ ಮಜಾ ಏನು ಗೊತ್ತಾ, ಈ ಗೆದ್ದಿತ್ತಿನ ಬಾಲ ಹಿಡಿಯೋದು ಅಂತಾರೆ ಆ ಥರ. ಒನ್ಸ್ ಯು ಬಿಕಮ್ ಅಂತಲ್ಲ, ಜನ ನಿಮ್ಮನ್ನು ಸಕ್ಸಸ್ಫುಲ್ ಅಂತ ನೋಡಿದಾಗ ನಿಮ್ಮ ಸುತ್ತ ಇರೋ ಜನ ಎಲ್ಲ ಬೇರೆ ಥರನೇ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ನಮಗೆ ಗೊತ್ತಿಲ್ಲ ಏನು ಜೈಕಾರಗಳೇನು, ಇದೇನು, ಏನು ಯಾವತ್ತೂ ಇಲ್ದಿರೋ ಕ್ಲೋಸಾಗಿ ಮಾತಾಡೋದೇನು, ಎಲ್ಲಿಲ್ದಿರೋ ಬಂದು ಫೋಟೋ ತಕ್ಕೊಂಡು ಸ್ಟೇಟಸ್ ಹಾಕೋದೇನು, ಇದಕ್ಕೆ ಈ ಮಾರು ಹೋಗ್ಬಿಟ್ಟಿರ್ತೀವಿ ನಾವೇ. ಬಟ್ ಅದು ಎಷ್ಟು ಚೆನ್ನಾಗಿ ಹಿಂಗೆ ಈ ಮುಳ್ಳು 12ಕ್ಕೆ ಹೋಗಿದ್ದು ಹಿಂಗೆ 6ಕ್ಕೆ ಬರ್ತದಲ್ಲ ಗಡಿಯಾರದಲ್ಲಿ, ಆ ಥರ ಹಿಂಗೆ ಬಂದಾಗ ಏನಾಗುತ್ತೆ, ಅದೇ ಫೋಟೋಗಳು ಇರಲ್ಲ. ಅದೇ ಜನ ಯಾವತ್ತು ನಮ್ಮ ಜೊತೆ ತೆಗೆಸ್ಕೊತ ಇದ್ರು ಫೋಟೋ, ಎದುರುಗಡೆ ಯಾವುದೋ ಹೊಸದಾಗಿ ರೀಲ್ಸ್ ಮಾಡೋರ ಜೊತೆ ಹೋಗ್ಬಿಟ್ಟು ತೆಗೆದ್ಬಿಟ್ಟು ಫೋಟೋ ಹಾಕ್ತಿರ್ತಾರೆ. ಆ್ಯಂಡ್ ಇದೇ ಚಾನೆಲ್ ಅವರು ಮರ್ಯಾದೆ ಕೊಡ್ತಾ ಇರಲ್ಲ. ಇದೆಲ್ಲ ಆದಾಗ ಕುಗ್ಗೋದಕ್ಕಿಂತ ಇದೊಂಥರ ಹೆಂಗೆ ಅಂದರೆ ಸೆಲ್ಫ್ ರಿಯಲೈಸೇಷನ್, ಇದೊಂಥರ ಪಾಠಗಳು. ಓ ಏನಕ್ಕೆ ಹಿಂಗಾಯಿತು, ಮೇ ಬಿ ಇದಕ್ಕೆ ಹಿಂಗಾಯ್ತಾ, ಓಕೆ. ಅವತ್ತಿಂದ ನನಗೇನಿಸಿದ್ದು, ಬ್ಯಾಡ ಗುರು, ಯಾರನ್ನ ಕೆಲಸ ಕೊಡ್ತಾ ಇದ್ದಾರಾ, ಲೆಟ್ ಮಿ ಬಿ ವೆರಿ ಥ್ಯಾಂಕ್ಫುಲ್ ಟು ದೆ. ಜಗಳ ಮುಂಚೆಗೆ ಮೈಕೆಲ್ಲ ಎಸ್ದುಬಿಟ್ಟಲ್ಲ ಹೊಟ್ಟೋಗಿದ್ದೀನಿ ಎಷ್ಟೊಂದು ಸಲ. ಯು ಹ್ಯಾವ್ ಆಲ್ಸೋ ಸೀನ್. FM ಅದೇ ಆಗಿದ್ದು. ಯಾಕೆ ನನಗೆ ಕೋಪ ಅನ್ನೋಕ್ಕಿಂತ ಕೆಲಸದ ಮೇಲೆ ಅಪಾರವಾದ ಪ್ರೀತಿ, ನನಗೆ ಒಬ್ಸೆಷನ್ ಇತ್ತು. ಏನು ಡಬ್ಬ ಥರ ಮಾಡ್ದಾಗ ಇನ್ನೂ ಚೆನ್ನಾಗಿ ಮಾಡ್ಬೋದಲ್ಲ ಅಂತ. ಆಮೇಲೆ ಇವಾಗ ಒಂದು ರಿಯಲೈಸ್ ಆಗಿದೆ, ನನಗದು ಚೆನ್ನಾಗಿದೆ ಅಂತ ಅನ್ಸ್ಬೋದು, ಅವ್ರಿಗೆ ಆ ಡಬ್ಬ ಥರದ್ದೇ ಚೆನ್ನಾಗಿದೆ ಅನ್ಸ್ಬೋದು. ಆ ಡಬ್ಬ ಥರ ಇರೋದನ್ನ ಇನ್ನೊಂದು ಜನ ನೋಡಿ ಅವ್ರಿಗೆ ಅದೇ ಇಷ್ಟ ಆಗಿರ್ಬೋದು, ಅದಕ್ಕೆ TRP ಬರ್ಬೋದು. ಹೂ ಆಮ್ ಐ ಟು ಜಡ್ಜ್, ಹೂ ಆಮ್ ಐ ಟು ಡಿಸೈಡ್? ಈಗ ನನಗೇನಾದ್ರು ಅಷ್ಟು ತೆವಳಿತ್ತಾ, ನನಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ, ಲೆಟ್ ಮಿ ಡೂ ಇಟ್ ಇನ್ ಮೈ ಓನ್ ಯೂಟ್ಯೂಬ್ ಚಾನಲ್. ಅಗೇನ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗೇನು ಇಷ್ಟ ಆಗಿದೆ ನಾನು ಮಾಡಿರ್ತೀನಿ. ಅದನ್ನು ಡಬ್ಬ ಅನ್ನೋಕ್ಕೆ ಇನ್ನೊಂದಷ್ಟು ಜನ ರೆಡಿ ಇರ್ತಾರೆ ಅಷ್ಟೇ. ನನಗೆ ಇದು ರಿಯಲೈಸ್ ಆದಮೇಲೆ, ಗುರು ಈಗ ಹೆಂಗಾಗ್ಬಿಡ್ತೀನಿ ಅಂದರೆ, ಚಾನಲಲ್ಲಿ ಬಂದು ಹೆಂಗಿದೆ ಬಾಸ್, ಸಕ್ಕತ್ತಾಗಿದ್ದಾರೆ, ಇದಕ್ಕಿಂತ ಚೆನ್ನಾಗಿ ಯಾವುದೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಡ್ತೀನಿ. ಇನ್ನೊಂದು ಯಾವುದೋ ಕಂಟೆಂಟ್ ಯಾರೋ ಕೇಳ್ತಾರೆ ಯೂಟ್ಯೂಬಲ್ಲಿ, ಇದು ಹೆಂಗಿದೆ, ನೆಕ್ಸ್ಟ್ ಲೆವೆಲ್ ಅಂದ್ಬಿಡ್ತೀನಿ. ಐ ಹ್ಯಾವ್ ನಥಿಂಗ್ ಟು ಲೂಸ್. ಏನು ನನ್ನ ಈಗ ಈ ಮೊಮೆಂಟಿಗೆ ಬಂದು, ಇವಾಗ ಫಾರ್ ಎಕ್ಸಾಂಪಲ್ ರಶ್ಮಿ ಶೋ ಹೆಂಗಿತ್ತು, ಗುರು ನಾನು ಹೋದೆ ಕೂತೆ ಚೆನ್ನಾಗಿದೆ ಅನಿಸ್ತು, ಚೆನ್ನಾಗಿದೆ ಅಷ್ಟೇ. ಅದ್ರ ಬಗ್ಗೆ ನಾನು ತುಂಬ ಡೀಪಾಗಿ ಹೋಗೋದೇ ಇಲ್ಲ. ಇದು ಹಿಂಗೆ ಮಾಡ್ಬೋದು. ಆಮೇಲೆ ಇನ್ನೊಂದಕ್ಕಿಂತ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಏನಾದರೂ ಒಂದು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡಬೇಕು ಅನ್ನೋಗಿದೆ, ಬೆಸ್ಟ್ ಬಿಸ್ನೆಸ್ ಇಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಈ ಸಜೆಷನ್ ಕೊಡೋದು ಇನ್ನೊಂದು ಇವೆಲ್ಲ ಪುಕ್ಳಿ, ಇವೆಲ್ಲ ವೇಸ್ಟ್. ಅದೊಂದಿದೆ, ಸುಮ್ಮನೆ ಡೋಂಟ್ ಅಡ್ವೈಸ್ ವೆನ್ ಯು ಆರ್ ನಾಟ್ ಬೀಯಿಂಗ್ ಆಸ್ಕ್ಡ್ ಅನ್ನೋದು ಬೆಸ್ಟ್ ಅಡ್ವೈಸ್. ಅದು ಒಂದು. ಆ್ಯಂಡ್ ನಾನು ಇನ್ನೂ ಒಂದು ಹೇಳ್ತೀನಿ, ಏನು, ಡೂ ವಾಟ್ ಯು ಪ್ರೀಚ್ ಆರ್ ಪ್ರೀಚ್ ವಾಟ್ ಯು ಡೂ. ಈ ಸುಮ್ಮನೆ ಏನು ಅವ್ರು ಮಾಡಿದಾರಾ ಇಲ್ವಾ ಗೊತ್ತಿಲ್ಲ, ಬಿಡ್ತಾ ಇರೋ ನನಗೆ ಬುಂಡೆ. ನಾನು ಇವತ್ತಿನ ಮಾತಾಡ್ತೀನಿ ಅಂದರೆ ನಾನು ಏನು ಮಾಡಿದ್ದೀನಿ ಅದನ್ನು ಮಾತ್ರ ಮಾತಾಡ್ತೀನಿ. ನಾನು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದನ್ನು ಕೇಳ್ತೀನಿ, ಹೌದಾ ಹಿಂಗಪ್ಪ. ನಾನು ಯೂಟ್ಯೂಬಲ್ಲೂ ಹೇಳ್ತಾ ಇರ್ತೀನಿ, ನಂಗೆ ಗೊತ್ತಿಲ್ಲದೆ ಇರೋದನ್ನು ದಯವಿಟ್ಟು ಕಮೆಂಟ್ ಮಾಡಿ, ನಂಗೆ ಇದು ಗೊತ್ತಿಲ್ಲ ಅಂತೀನಿ. ನನಗೆ ಏನಾದ್ರಲ್ಲಿ ನಿಮ್ಗೆ ಬೇಜಾರಿಲ್ಲ, ನನಗೆ ಹಂಗೆ ತಾನೇ ಬೆಳೆಯೋದು. ಹಾಗೆ ಅದೇ ಆನ್ಸರ್ ಅಷ್ಟೇ. ಹೆಂಗೆ ಇಷ್ಟೆಲ್ಲ ಚಾನಲ್ಗಳು ಅದು ಇದು ಎಲ್ಲ ಓಡಾಡೋಕ್ಕೆ ಸಾಧ್ಯ ಆಯಿತು ಅಂದರೆ, ನನ್ನಲ್ಲಿ ಆ ಒಂದು ಗುಣ ಇದ್ದಾಗ ಚಾನಲ್ವರೆಗೂ ಅದು ಇಷ್ಟ ಆಗಿರಬಹುದು. ಈಗ ಇಷ್ಟು ವರ್ಷ ನಾನು ಕಲರ್ಸಲ್ಲಿದ್ದೆ, ಈಗ ನಾನು ಜೀ ಕನ್ನಡಕ್ಕೆ ಬಂದೆ. ಸುವರ್ಣ ಅವರು ನನಗೆ ಕರೀತಾಯಿದ್ರು. ಸೊ ನನಗೇನು ಅಂದರೆ, ನನಗೆ ಎಲ್ಲೋ ಒಂದು ಕಡೆ ಒಂದು ಈಗ ಅವ್ರೇನು ಸುಮ್ಮನೆ ಕರೆಯಲ್ಲ, ನನ್ನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತಲೇ ಕರೆದಿರ್ತಾರೆ. ಬಟ್ ಆ ಟ್ಯಾಲೆಂಟಿಗೆ ಬೆಲೆ ಯಾವಾಗ ಸಿಗುತ್ತೆ ಅಂದರೆ, ನಾನು ಹಮ್ಮಿಕೊಂಡಿದ್ದಾಗ. ದೇವರ ಗಾಂಚಲಿ ಮಾಡ್ಕೊಂಡು ಓಡಾಡಿದ್ರೆ, ದೇವ್ರನ್ನ ಒಂದು ತಲೆನೋವು ಕರಿಬಿಡೋ ನಾನು. ನಾನು ಏನಿಲ್ಲ ಗುರಲ್ಲಿ ಹೋಗ್ತೀನಿ, ಖುಷಿಯಾಗಿರ್ತೀನಿ, ಅವ್ರು ಏನಂದು ನನ್ನ ಪಾಡಿನ ಇರ್ತೀನಿ. ಬಟ್ ಇಟ್ಸ್ ಮ್ಯೂಚುವಲ್ ರೆಸ್ಪೆಕ್ಟ್. ಈಗ ನಾನು ಹಂಗಿದ್ದೀನಿ ಅಂದ್ಬಿಟ್ಟು ಯಾರೂ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಕೆಲವು ಸಲ ಸೈಲೆಂಟ್ ಆಗಿದ್ರೆ ಏನಾಗುತ್ತೆ, ಅದನ್ನು ತುಳಿದೋಗ್ಬಿಡ್ತಾರೆ. ನಾನು ಸೈಲೆಂಟ್ ಆಗಿರಲ್ಲ, ಕ್ಲೆವರ್ ಆಗಿರ್ತೀನಿ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬೀಯಿಂಗ್ ಕ್ಲೆವರ್ ಆ್ಯಂಡ್ ಸೈಲೆಂಟ್? ಹಾಂ, ಸೈಲೆಂಟ್ ಅಂದರೆ ಏನು ಗೊತ್ತಾ, ನಿಮ್ಮ ಎದುರುಗಡೆ ಅನ್ಯಾಯ ಆಗ್ತಿದ್ರು, ಏನಾಗ್ತಿದ್ರು, ನಿಮಗೆ ದ್ರೋಹ ಆಗ್ತಿದ್ರು, ನಿಮ್ಮ ಹಿಂದೆ ಪಿತೂರಿ ನಡೀತಾ ಇದೆ ಅಂತ ಗೊತ್ತಾದರೂ, ನಿಮ್ಮ ಎದುರುಗಡೆನೇ ಅವಮಾನ ಮಾಡಿದ್ರು, ಮುಚ್ಕೊಂಡು ಸೈಲೆಂಟಾಗಿರ್ತಾರೆ ಗೊತ್ತಾ, ಏನೂ ಮಾತಾಡದೆ. ಅದು ಸೈಲೆನ್ಸ್, ವಿಚ್ ಈಸ್ ಕ್ರೈಮ್ ನನ್ನ ಪ್ರಕಾರ. ನಿಮ್ಮ ಮೇಲೆ ನೀವೇ ಕ್ರೈಮ್ ಅದು. ಓಕೆ, ಹಾಗನ್ಬಿಟ್ಟು ಪ್ರತಿಯೊಂದಕ್ಕೂ ನನಗೂ ಬರುತ್ತೆ, ನನಗೂ ಗಂಟ್ಲಿದೆ ಅಂದ್ಬಿಟ್ಟು ಬ್ಯಾಡದಕ್ಕೂ ಬೇಕಿರೋದಕ್ಕೂ ಎಲ್ಲದಕ್ಕೂ ಐ ವಿಲ್ ರೈಸ್ ಮೈ ವಾಯ್ಸ್, ಐ ಮೇಕ್ ಶೋರ್ ಇವು ಅವು ಅಮ್ಮ
ಇದು ತಪ್ಪು. ಯಾಕೆ ಗೊತ್ತಾ, ನಿಮಗೆ ಅಧಿಕಾರ ಇದೆಯಾ? ಇಲ್ಲ. ಹೋಗಲಿ, ನಿಮ್ಮ ವಾಯ್ಸ್ ಔಟ್ ಮಾಡಿದ್ರೆ ಈಗ ಒಂದು 100 ಜನ ಅಂತ ತೊಗೊಂಡ್ರೆ 100ಕ್ಕೆ 100 ಜನ ನಿಮಗೆ ಸಪೋರ್ಟ್ ಮಾಡ್ತಾರಾ? ಇಲ್ಲ. ಎಡಗೈ ಇದ್ದಂಗೆ ಬಲಗೈ ಇಲ್ಲ, ಬಲಗೈಲಿ ಬೆರಳಲ್ಲಿ ಇದ್ದರೆ ರೇಖೆನೇ ಇನ್ನೊಂದು ಬೆರಳಲ್ಲಿ ಇಲ್ಲ. ಹಂಗಿದ್ದಾಗ ನೀನೊಬ್ಬನೇ ನಾನು ಅಂದಾಗ ಹೆಂಗಾಗತ್ತದು? ಇಲ್ಲ. ಬಟ್ ಯಾವಾಗ ನಾನು ಅದೇ ಹೇಳೋದು, ಸೆಲ್ಫ್ ರೆಸ್ಪೆಕ್ಟ್ ಬಿಡಬಾರ್ದು. ಆತ್ಮಗೌರವಕ್ಕೆ ಧಕ್ಕೆ ಬರದೆ ನಮಗೆ ಆತ್ಮಗೌರವಕ್ಕೆ ಧಕ್ಕೆ ಬರಬಾರ್ದು. ಬಟ್ ನಾನು ಹೇಳೋದೇನು ಅಂದರೆ, ವಾಯ್ಸ್ ಔಟ್ ಮಾಡಿ, ಬಟ್ ದೇರ್ ಇಸ್ ಅ ವೇ. ವಾಟ್ ಇಸ್ ದ ವೇ? ಅದು ಹೇಗಿರಬೇಕು ಗೊತ್ತಾ, ಈ ಮುಳ್ಳಿಂದ ಬಟ್ಟೆ ತೆಗ್ದಂಗಿರ್ಬೇಕದು. ಈಗ ನೀವು ಒಣಗಾಕಿರ್ತೀರ ಬಟ್ಟೆನ, ಮುಳ್ಳು ಮೇಲೆ ಹಾಕಿರ್ತೀರ, ರೋಸ್ ಗಿಡದ ಮೇಲೆ ಹಾಕಿರ್ತೀರ, ಆ ಬಟ್ಟೆ ಹೆಂಗೆ ಎತ್ತಿದಾಗ ಬಟ್ಟೆ ಹರಿದಿರಬಾರ್ದು ಅಷ್ಟೆ. ಸೊ ನಾಟ್ ಟು ಟಚ್ ದೇರ್ ಈಗೋ. ಎಸ್, ಅರ್ಥ ಮಾಡಿಸ್ಬೇಕು ಅವ್ರಿಗೆ, ಮುಟ್ಟು ನೋಡ್ಕೊಳಂಗೆ ಅರ್ಥ ಮಾಡಿಸಿರ್ಬೇಕು, ಬಟ್ ಅಫೆನ್ಸಿವ್ ಆಗಿರಬಾರ್ದು. ಇದೆಲ್ಲ ಯಾವಾಗ ಆಗುತ್ತೆ? ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಿಮ್ಗೆ ಅಪಾರವಾದ ನಂಬಿಕೆ ಇದ್ದಾಗ ಮಾತ್ರ. ತುಂಬ ಜನಕ್ಕೆ ಏನು ಗೊತ್ತಾ, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ನಂಗೆ ಸಿಗುತ್ತೋ ಇಲ್ವೋ, ನಂಗೆ ಆಗುತ್ತೋ ಇಲ್ವೋ, ನನ್ನನ್ನು ಜನ ಇಷ್ಟಪಡ್ತಾರೋ ಇಲ್ವೋ, ಟ್ರೈಯೇ ಮಾಡಿಲ್ಲ, ಅದು ಹೆಂಗೆ ಗೊತ್ತಾಗುತ್ತೆ? ಬಟ್ ಈ ಮಧ್ಯೆ ನಿರಂಜನ್, ನಂಗೊಂದು ಪ್ರಶ್ನೆ ಇದೆ. ಕರ್ನಾಟಕದಲ್ಲಿ ಇವತ್ತು ನಾನು ಯಾರು ನಿಲ್ಲಿಸ್ಬಿಟ್ಟು 5 ಪಾಪ್ಯುಲರ್ 10 ಆ್ಯಂಕರ್ಸ್ಗಳ ಹೆಸರು ಹೇಳಿ ಅಂದರೆ, ಕಳೆದ 10-15 ವರ್ಷದಿಂದ ಬರ್ತಾ ಇರೋದು 5ರಿಂದ 6 ಹೆಸರೇ. ಅಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಅಲ್ಲಿ. ಸೊ ನಮ್ಮ ಕುತೂಹಲ ಇರೋದು ಈಗ ಅನುಶ್ರೀ, ಅಕುಲ್ಲು ಒಂದು ಫೇಸು, ನಿರಂಜನ್ನು, ಆನಂದು, ಚೈತ್ರ, ಅದು ಬಿಟ್ಟರೆ ಈಗ ನೆಕ್ಸ್ಟ್ ಲೆವೆಲಲ್ಲೆಲ್ಲ ಇರೋರು ಈಗ ಸೂಪರ್ ಸ್ಟಾರ್ಸ್ಗಳೇ ಆ್ಯಂಕರ್ಸು. ಸುದೀಪ್ ಸರ್ರು, ಅಪ್ಪು ಅವರು, ಈ ಥರ ಎಲ್ಲ, ರಮೇಶ್ ಸರ್ರು, ಹೀಗೆ. ಸೊ ಅದು ಬೇರೆ ಲೆಕ್ಕದಲ್ಲಿ ಹೋಸ್ಟ್ಗಳ ಸೆಲೆಕ್ಷನ್ ಆಗೋದು. ಬಟ್ ಇದೆಯಲ್ಲ, ಈ ಕ್ಯಾಟಗರಿ ಬೇರೆ, ನಿನ್ನ ಟ್ಯಾಲೆಂಟು ಮತ್ತು ಜನಗಳಲ್ಲಿ ನಿಮ್ಮಲ್ಲಿರೋಂಥ ಯಾವುದೋ ಒಂದು ಗುಣನ ಚಾನಲ್ಗೆ ಆ ಜಾಗಕ್ಕೆ ಬೇಕಾಗಿರೋ ಥರ ತಲುಪಿಸ್ತಿರಲ್ಲ. ಇಫ್ ಐ ಆಸ್ಕ್ ಯು ಡೈರೆಕ್ಟ್ ಕ್ವೆಶನ್ ಸೇಯಿಂಗ್ ಹೌ ಟು ಬಿ ಅ ಸಕ್ಸಸ್ಫುಲ್ ಆ್ಯಂಕರ್ ಇನ್ ಕರ್ನಾಟಕ ಅಂತಂದರೆ, ಹೌ ವಿಲ್ ಯು ಆನ್ಸರ್ ದ್ಯಾಟ್? ಅಂದರೆ ಒಂದು, ಹೌ ಹ್ಯಾವ್ ಯು ಅಂಡರ್ಸ್ಟುಡ್? ಬಿಕಾಸ್ ಸ್ಟಾರ್ಟಿಂಗ್ ನೀನು ಏನೇ ಪೇಪರಲ್ಲ ABC ಮಾಡ್ತೀನಿ ಅಂದರು, ಒಂದೇ ಆನ್ಸರು, ಟಿಲ್ ಡೇಟ್ ಐ ಹ್ಯಾವ್ ನಾಟ್ ಅಂಡರ್ಸ್ಟುಡ್. ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಇವತ್ತಿಗೂ ನನಗೊಂದು ಕರೆದೆಲ್ಲೋ ಕೆಲಸ ಕೊಡ್ತಾ ಇದ್ದಾರೆ, ನನಗೂ ಆ್ಯಂಕರಿಂಗಿಗೆ ಇನ್ನೂ ಇವತ್ತಿಗೂ ಇಷ್ಟು ವರ್ಷ ಆದಮೇಲೂ ಅವಕಾಶ ಕೊಡ್ತಾ ಇದ್ದಾರೆ. ಆ್ಯಂಡ್ ಇವತ್ತಿಗೂ ನನಗೆ ಜನ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಅದಕ್ಕೆ ಇಂಥದ್ದೇ ಮೆಥಡ್ಡು, ಇಂಥದ್ದೇ ಒಂದು ಇದು ಇಲ್ಲ. ಬಿಕಾಸ್ ನಿನ್ನ ಸ್ಟ್ರೆಂಗ್ತು ನಾವೆಲ್ಲ ನೋಡ್ದಂಗೆ ಕಾಮಿಡಿ, ಪ್ರೆಸೆನ್ಸ್ ಆಫ್ ಮೈಂಡು, ಸ್ಪಾಂಟ್ಯಾನಿಟಿ, ಆಮೇಲೆ ಬಾಡಿ ಲ್ಯಾಂಗ್ವೇಜು, ಅದು ಬೆನಿಫಿಟ್ ಆಗಿರ್ಬೋದು. ಯಾಕೆ ಗೊತ್ತಾ, ಇಫ್ ಯು ಆರ್ ಸೀರಿಯಸ್ ಯು ಬಿಕಮ್ ಸಬ್ಜೆಕ್ಟಿವ್. ಆ್ಯಂಡ್ ತುಂಬ ಜನಕ್ಕೆ ಒಪಿನಿಯನ್ಸ್ ಆಗೋಗುತ್ತದು. ಬಿಕಾಸ್ ಎಸ್ ಆರ್ ನೋ, ಇಫ್ ಆರ್ ಬಟ್ ಆಗೋಗುತ್ತದು. ಬಟ್ ಹ್ಯೂಮರಸ್ ಇದ್ದಾಗ ಏನಾಗುತ್ತೆ ಗೊತ್ತಾ, ಕಾಮೆಂಟ್ ಹಾಕೋರು ಆಗ್ತಾರೆ, ಬಟ್ ಅಟ್ಲೀಸ್ಟ್ ಜನ ನಗ್ತಾರೆ. 2 ಥರ ನಗ್ತಾರೆ. ಇದು ಮನ್ಸಾರ ಹೊಟ್ಟು ತುಂಬ ನಗ್ತಾರೆ, ಇಲ್ಲಾಂದರೆ ಇದೊಂದು ಕಾಮಿಡಿನಾ ಅಂತ ನಗ್ತಾರೆ. ಎರಡೇ ಅಲ್ಲಿ ಒಟ್ಟಲ್ಲಿ ನಗ್ತಾರೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾನು ಏನಕ್ಕೆ ಎಲ್ಲರಿಗೂ ಜೀವನದಲ್ಲಿ ನಿಮ್ಗೆ ಏನಿದೆಯೋ ಬಿಟ್ಟಿದ್ಯೋ ಒಂದು ಸ್ವಲ್ಪ ಹ್ಯೂಮರಸ್ ಆಗಿರಿ, ನಗೋ ಸ್ವಭಾವ, ನಗ್ಸೋ ಸ್ವಭಾವ ಇವೆರಡೂ ಇಲ್ವಾ? ಯಾರಾನ ಏನಾದರೂ ಖುಷಿಯಾಗಿ ಮಾತಾಡ್ತಾ ಇದ್ರೆ ಅದನ್ನು ಸ್ವೀಕಾರ ಮಾಡೋ ಒಂದು ಮನೋಭಾವ ಬೆಳೆಸ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನನಗಂತೂ ಲೈಫಲ್ಲಿ ಇದು ತುಂಬಾ ಹೆಲ್ಪ್ ಆಗಿದೆ. ನನಗಿವಾಗ ಯಾರೋ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಯಾಮ್ರಾಮ್ಯಾನ್ ಇವನು ಕಾಣ್ರಾಗಲ್ಲ ನನಗೆ, ನೀನೆಲ್ಲ ಕಣಪ್ಪ ಎಕ್ಸಾಂಪಲ್ ಕಣಪ್ಪ, ನಿಮ್ಮ ಕ್ಯಾಮ್ರಾಮ್ಯಾನ್ ಬೇಜಾರು ಮಾಡ್ಕೋತಾ, ನಾನು ಹೇಳಿದ್ದು ಅವ್ನು ಕಂಡ್ರೆ ಇಷ್ಟ ಇಲ್ಲ ನನಗೆ. ಇವಾಗ ಅವ್ನು ಏನೋ ಚೆನ್ನಾಗಿ ಉರಿಸ್ಬಿಟ್ಟಿಯಾನೆ, ಈಗ ನಾನು ಅವ್ನಿಗೆ ಉರಿಸ್ಬೇಕು. ನನಗೆ ಕೆಣಕದವ್ರನ್ನ ನಾನು ಸುಮ್ಮನೆ ಅಂತೂ ಬಿಟ್ಟಿಲ್ಲ ಇದುವರೆಗೂ ಲೈಫಲ್ಲಿ. ನಾನೇನು ಹೊಡೆದು ಬಿಡ್ದು ಮಚ್ಚಿ ಹಾಕಿ ಇದೆಲ್ಲ ಅವೆಲ್ಲ ಮಾಡಿಲ್ಲ. ಬಟ್ ನನಗೇನೋ ನಾಲ್ಗೇನೆ ಚಾಕು, ಅದನ್ನು ಅವಾಗವಾಗ ಶಾರ್ಪ್ ಮಾಡ್ತಾ ಇರ್ತೀನಿ. ಹೆಂಗೆ ನಗ್ನಕ್ಕೊಂಡು ಬೈದ್ಬಿಟ್ಟಿರ್ತೀನಿ. ಅಗೇನ್ ಪ್ಲಸ್ ಪಾಯಿಂಟ್ ಏನಂದರೆ, ಸುತ್ತ 10 ಜನ ಇದ್ದಾರೆ ಅಂದರೆ 10 ಜನಕ್ಕೂ ಅದು ಅರ್ಥ ಆಗಿರಲ್ಲ. ನಾನು ಅವನನ್ನು ಬೈತಾ ಇದ್ದೀನಿ, ನಾನು ಕರೆಕ್ಟಾಗಿ ಅವ್ನು ಉರಿಸಿರೋದಕ್ಕೆಲ್ಲ ನಾನು ಅವ್ನಿಗೆ ಆನ್ಸರ್ ಕೊಡ್ತಾ ಇದ್ದೀನಿ. ಅವನಿಗೆ ಅರ್ಥ ಆಗದ ನೀರು ಬರ್ತಾ ಇರುತ್ತೆ ಅವನಿಗೆ. ಬೇವರ್ಸಿ ನನ್ನ ಮಗ ಎಲ್ಲ ಹಿಂಗೆ ಹೇಳ್ತಾನಲ್ಲ ಅಂತ ಅವ್ನಿಗೆ ಟೆನ್ಷನ್ ಆಗ್ತಾ ಇರುತ್ತೆ, ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ. ಬಟ್ ನನಗೆ ಗೊತ್ತದು, ಅವ್ನಿಗೆ ಮಾತ್ರ ಗೊತ್ತಿರೋದು ಅಂತ. ಅದೇ ಹೇಳಿ ನಾನು ಕ್ಲೆವರ್ ಅಂದರೆ ಅದು. ಸೊ ನೆಕ್ಸ್ಟ್ ಟೈಮು ಮನೆಗೆ ಹೋದ್ಮೇಲೆ ಅವನೇ ನಂಗೆ ಮೆಸೇಜ್ ಹಾಕ್ತಾನೆ, ಐ ನೋ ವಾಟ್ ಐ ಡಿಡ್, ಐಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಬರೋ ತನಕ ನಾನು ಬಿಡಲ್ಲ. ಬಟ್ ಏನು, ಅವನನ್ನ ಎಲ್ಲರ ಮುಂದೆ ಅವಮಾನ ಮಾಡಿಬಿಟ್ರೆ ಅವನಿಗೂ ನನಗೂ ವ್ಯತ್ಯಾಸನೇ ಇಲ್ವಲ್ಲ. ಎಷ್ಟು ನಿಮಿಷ ಇವಾಗ ನನಗೆ ಅವಮಾನ ಮಾಡ್ದೆ ಯಾರೊಬ್ಬ, ಅವನು ನಾನು ಎಲ್ಲರ ಮುಂದೆ ನಾನು ಚಿಕ್ಕವನ್ ಮಾಡಿದೆ, ಏನು ಡಿಫ್ರೆನ್ಸು? ಇದು ಏನಾಗುತ್ತೆ ಗೊತ್ತಾ, ಇದು ವಿನ್ ಆಗಲ್ಲ, ಇದು ಯುದ್ಧದಲ್ಲಿ ಗೆದ್ದೆ ಅನ್ನೋದಾಗಲ್ಲ, ಸೇಡ್ ಬೆಳ್ಕೊಳ್ಳುತ್ತೆ, ಗ್ರಜ್ಜು ಬೆಳ್ಕೊಳ್ಳುತ್ತೆ.
ಸುಸ್ತು ಪ್ರಶ್ನೆ ಬರಲ್ಲ ಇಲ್ಲಿ, ವೆಂಜನ್ಸ್ ಆಗೋಗತ್ತಿದು. ಏನಾಗುತ್ತೆ ಗೊತ್ತಾ, ಇಲ್ಲ ಅಷ್ಟೆಲ್ಲ ಆದ್ಮೇಲೆ ನಿನಗೆ ಒಂದು ತೃಪ್ತಿ ಇರುತ್ತಾ? ನಿನ್ಗೇನು ಅನ್ಸುತ್ತೆ, ಅಯ್ಯೋ ಇದಕ್ಕೆ ಇಷ್ಟು ಹಿಂಗೆಲ್ಲ ಆಯ್ತಾ ಅನ್ನೋದು ಒಂದು ಬಂದರೂ ಬರ್ಬೋದು. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಅದು ಬೇರೆ. ನಾನು ಹೇಳ್ತಾ ಇರೋದೇನು ಗೊತ್ತಾ, ಇತ್ತೀಚೆಗಿದು ನಿಮಗೆ ಗೊತ್ತಿಲ್ಲ, ನೀವು ಎದುರುಗಡೆ ಇರೋದು ನಾಗರಹಾವ ಇಲ್ಲ ಓತಿಕೇತನ ಅಂತ ಗೊತ್ತಿಲ್ಲ. ಓತಿಕೇತ ಬರೀ ಬಣ್ಣ ಚೇಂಜ್ ಮಾಡ್ಕೊಳ್ಳುತ್ತೆ, ನಾಗರಹಾವು ವಿಷಾನೇ ಬಿಡುತ್ತೆ. ಎದುರುಗಡೆ ಏನಿದೆ ನಿಮ್ಗೆ ರೆಪ್ಟೈಲ್ಸ್ ಇದೆ ಅಷ್ಟೇ. ಯಾವುದು ಅಂತ ಗೊತ್ತಾ? ಇಲ್ಲ. ನೀನು ಇವತ್ತೇನಂತ್ಯ, ಹಂಗೆ ಹಂಗೆ ಅಂತ ಅಂದ್ಬಿಟ್ಟು ಹೋಗ್ಬಿಡ್ತೀಯ. ಅವನು ಆ ಕ್ಷಣಕ್ಕೆ ಎಲ್ಲರೂ ಚಪ್ಪಾಳೆ ಹೊಡೆದು ಬಿಡ್ತಾರೆ, ಅವನನ್ನು ಬಿಡಲೇ ಸರಿ ಮಾಡಿದೆ ಬಿಡೋ ಅವನಿಗೆ ಅಂತ ಹೇಳ್ಬಿಡ್ಬಿಡ್ತಾರೆ. ನಾಳೆ ದಿನ ನಾವೊಬ್ಬನೇ ಇದ್ದಾಗ ಅವ್ನು ಗ್ಯಾಂಗ್ ಹಾಕೊಂಬರಲ್ಲ ಅಂತ ಏನು ಗ್ಯಾರಂಟಿ? ಇದು ಕಾರ್ಪೊರೇಟ್ ವರ್ಲ್ಡಲ್ಲಿ ಬೇರೆ ಥರನೇ ಆಪರ್ಚುನಿಟೀಸ್ ಕಟ್ 100%. ಮಾಡೋದಾಗ್ಬೋದು, ಏನಾರು ಇವಾಗ ನೀವೊಬ್ಬ ಟೀಮ್ ಲೀಡರು ಒಬ್ಬ ಎಂಪ್ಲಾಯಿಗೆ ಚೆನ್ನಾಗಿ ಉರಿಸ್ದ. ಎಂಪ್ಲಾಯಿ ಏನು ಮಾಡ್ದ, ರಿಸೈನ್ ಮಾಡ್ಬೇಕಾರೆ ಕಾಯ್ತಾ ಇರ್ತಾನೆ ಲೆಟ್ರ್ ಹಾಕ್ಬೇಕಾರೆ. ಹೆಂಗಿರು ಬೇರೆ ಕಂಪ್ನಿಗೆ ಹೋಗ್ತಾಯಿನಿ ಅಂದ್ಬಿಟ್ಟು ಅವ್ನು ಏನು ಮಾಡ್ತಾನೆ, ಆ ಲೆಟ್ರ್ ಹಾಕಿ ಒಂದು ನೀನು ಲಾಸ್ಟ್ ಡೇ ಇದ್ದಾಗ ಟೀಮ್ ಲೀಡರ್ನ ಎಲ್ಲರ ಮುಂದೆ ಕರೆದ್ಬಿಡುವಾಗ ನಿನ್ನ ಮದರ್ ಸಿಸ್ಟರ್ ಅಂದ್ಬಿಟ್ಟು ಚೆನ್ನಾಗಿ ಬೈದು ಹೋಗ್ತಾನೆ. ಅವನು ಖುಷಿ, ಮನೆಗೆ ಹಾಲು ಕುಡ್ದಷ್ಟು ಖುಷಿ. ಹೆಂಗೆ ಬೈದ ಅವ್ನ ಮಗ ನೋಡ್ಬೇಕಾಯ್ತು, ನನ್ನ ಮಗ ಮುಕ್ಕಳೇ ಆದಂಗೆ ಆಗಿತ್ತು ಅವ್ನ ಮಗ ಅಂತಲ್ಲ. ಮಜಾ ಏನು ಗೊತ್ತಾ, ಕರ್ಮ ಏನು ಗೊತ್ತಾ, ಅವ್ನು ನೆಕ್ಸ್ಟ್ ಕಂಪ್ನಿಗೆ ಹೋಗ್ತಾನಲ್ಲ, 2 ವರ್ಷ ಬಿಟ್ಬಿಟ್ಟು ಇದೇ ಟೀಮ್ ಲೀಡರ್ ಅಲ್ಲಿ ಬಿಸ್ನೆಸ್ ಹೆಡ್ ಆಗಿರ್ತಾನೆ. ಇವನು ಇಲ್ಲಿ ಇಷ್ಟು ದಿನ ಪ್ಯಾನಲ್ ಇದ್ದ, ಅಲ್ಲಿ ಒಲೆಲೇ ಹೋಗಿ ಕೂತ, ಸುಡ್ತಾ ಇರೋದು ಅಂಡೆ. ಇಲ್ಲಿ ಸ್ವಲ್ಪ ನೀಟಾಗಿ ಸುಡ್ತಿತ್ತು, ಅಲ್ಲಿ ಡೈರೆಕ್ಟಾಗಿ ಸುಡ್ತಿದೆ ಅಷ್ಟೇ. ಸೊ ನಾನು ಅದಕ್ಕೆ ಹೇಳೋದು, ಕ್ಲವರಾಗಿ ಯೂಸ್ ಮಾಡಿ ನಿಮ್ಮ ಬುದ್ಧಿನ ಅಂತ ಅದಕ್ಕೆ ಹೇಳೋದು. ಸೊ ದ ಲೆಸನ್ ಲರ್ನ್ಡ್ ಹಿಯರ್ ಇಸ್ ಡೋಂಟ್ ಬರ್ನ್ ಯೋರ್ ಬ್ರಿಡ್ಜಸ್ ಅಂತ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದ್ರೂ ಅದು ಹೋಗಿದ್ದ ದಾರಿನ ಇನ್ನೊಂದ್ಸತಿ ಸುಟಾಕೊಂಡು ವಾಪಸ್ ಬರ್ದೇ ಇರೋ ಥರ ಹೋಗ್ಬೇಡ್ರಿ. ಹೌದು, ನಕ್ಕೊಂಡೆ ಆಯ್ತು ಅಂತ ಅಲ್ಲಿಗೆ ಬಿಟ್ಟು ಹೌದು. ಲೆಟ್ ಗೋ Let go. ಆರ್ ಲೆಟ್ಸ್ ಗೋ. ಇದು ನೋಡದೆ ಕಣೋ ಎಲ್ಲೋ ಹೆಂಗಿತ್ತು ಗೊತ್ತಾ, ಅದು ಲೈಫಲ್ಲಿ ಎರಡಂತ, ಇಲ್ಲ ಲೆಟ್ ಗೋ ಇಲ್ಲ ಲೆಟ್ಸ್ ಗೋ. ವೆರಿ ಗುಡ್, ಸಾಕಲ್ಲ ಅಷ್ಟು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಲೆಟ್ ಗೋ ಅನ್ನೋದು ಒಂದು, ಲೆಟ್ಸ್ ಗೋ ಅನ್ನೋದು ಒಂದು, ಇದೆಲ್ಲ ಎರಡರ ಜೊತೆ ಸಾರಿ ಅನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ಏನು ಗೊತ್ತಾ, ಒಂದ್ಸಲ ಎಲ್ಲೋ ಹೀಟ್ ಆಫ್ ದ ಮೂಮೆಂಟಲ್ಲಿ ಮಾತುಗಳು ಎಕ್ಸ್ಚೇಂಜ್ ಆಗಿ ಏನೇನೋ ಆಗೋಗಿರುತ್ತೆ. ಬಟ್ ಒಂದು ಸ್ವಲ್ಪ ದಿನ ಆದಮೇಲೆ ನಮಗೆ ಅನ್ಸುತ್ತೆ, ಅಯ್ಯೋ ಬೇಕಾಗಿತ್ತ ಗುರು, ಏನೋ ಮಾಡಿ ಓಲಿ ಬಿಟ್ಟಾಕು ಅಂತ. ನನಗೆ ಹಿತಶತ್ರುಗಳು ತುಂಬ ಜನ ಇದ್ದಾರೆ. ಏನು ಹಂಗಂದ್ರೆ ಅಂದರೆ ಹಿತಶತ್ರು ಡೆಫಿನೇಷನ್ ಗೊತ್ತು, ಫಾರ್ ಬಟ್ ನಿನ್ನ ಎಕ್ಸಾಂಪಲ್ ಪ್ರಕಾರ ಇವಾಗ ಏನು? ನೀನು ನನ್ನ ಎದುರುಗಡೆ ಕೂತ್ಕೊಂಡು ಮಾತಾಡಿಸ್ತಾ ಇದೆಯಾ, ನನ್ನ ಪ್ರಕಾರ ನೀನು ನನ್ನ ಬೆಸ್ಟ್ ಫ್ರೆಂಡು. ನಾನು 4 ಜನಕ್ಕೂ ಹೇಳ್ತೀನಿ, ರಶ್ಮಿ ಅಂತ ಕ್ಲೋಸ್ ಫ್ರೆಂಡ್ ಯಾರೂ ಇಲ್ಲ ಅಂತ. ನನಗೆ ಗೊತ್ತಿಲ್ಲ ರಶ್ಮಿನೇ ನನ್ನ ಬಗ್ಗೆ ಚೆನ್ನಾಗಿ ಚಾಡಿ ಹೇಳಿರೋದು ಅಂತ. ಅದು ಹಿತಶತ್ರು. ಬಟ್ ನಂಗೆ ಗೊತ್ತಾಗಲ್ಲ. ಈಗ ನನ್ನ ಎದುರುಗಡೆ ಇರೋ, ನನ್ನ ಹೊಗಳ್ತಾರೆ ಇರೋ, ನನ್ನ ಹಿಂದೆ ಹೋಗಿ ಆ ಥರ ನಮ್ಮ ಚಾನಲ್ಗೆ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನೋ ಆ ಚಾನಲ್ಗಳಲ್ಲೆಲ್ಲರೂ ನನ್ನ ಹಿತಶತ್ರುಗಳಿದ್ದಾರೆ. ನನಗೇ ಗೊತ್ತಿಲ್ಲದೆ ನನ್ನ ಹಿಂದೆ ಹಾಕೊಟ್ಟು ಮಾಡಿಕೊಟ್ಟು ಏನೇನೋ ಮಾಡಿ ಎಲ್ಲ ಮಾಡೋರಿದ್ದಾರೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ನಾನು ಒಂದ್ಸಲಿ ಸ್ಟೇಜ್ ಮೇಲೆ ಹೋದ್ಮೇಲೆ ನಾನು ಎಷ್ಟು ಜನನ ಮನರಂಜಿಸಿದೆ, ನಾನು ಅಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ನಾನು ಮಾತಾಡಿದೆ, ಎಷ್ಟು ಚೆನ್ನಾಗಿ ಚಾನಲ್ ಅವ್ರು ಹೇಳಿದ್ದೆ ನನಗೆ ಗ್ರಾಸ್ಪ್ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನು ಕೊಟ್ಟೆ. ನನಗೆ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಅಷ್ಟೇ ಬೇಕಾಗಿರೋದು, ಫೋಕಸ್ ಆನ್ ವಾಟ್ ರಿಯಲಿ ಮ್ಯಾಟರ್ಸ್ ಕಣೋ. ಬಟ್ ಆಮೇಲೆ ಏನು ಅನ್ಸುತ್ತೆ ಗೊತ್ತಾ, ಯಾವತ್ತೋ ಒಂದು ದಿನ ಆದಮೇಲೆ ಗೊತ್ತಾಗುತ್ತೆ ನನಗೆ, ಇವರೇ ನನಗೆಲ್ಲ ಪಿನ್ ಇಟ್ಟಿದ್ದು ಗೊತ್ತಾಗುತ್ತೆ. ಬಟ್ ಸ್ಟಿಲ್ ನನಗೆ ಬೇಜಾರಾಗಲ್ಲ. ಇನ್ಫ್ಯಾಕ್ಟ್ ಐ ಪಿಟಿ ದೆಮ್. ಅಯ್ಯೋ ಏನು ಸುಮ್ಮನೆ ಅದನ್ನು ನನ್ನ ಹತ್ರನೇ ಹೇಳಿದರೆ ನಾವು ಅವರು ಕ್ಲೋಸ್ ಆಗಿದ್ಕೊಂಡು ಏನೋ ಮಾಡ್ಬೋದಾಗಿತ್ತಲ್ಲ, ಯಾಕೆ ಹಿಂಗೆ ಮಾಡಿದ್ರು ಅಂತ. ಕೆಲವು ಸಲ ಜಗಳ ಆಡಿದ್ಮೇಲೆ ನಂಗೆ ಅನ್ಸುತ್ತೆ, ನಾನು ಎಷ್ಟೊಂದು ಜನನ ಹೋಗಿ ಸಾರಿ ಕೇಳಿದ್ದೀನಿ, ನನ್ನ ಮಿಸ್ಟೇಕ್ ಇಲ್ಲದೆ ಇದ್ದರು. ಯಾಕೆ ಅಂದರೆ ನನಗೆ ಎದುರುಗಡೆ ಸಿಕ್ಕಿದಾಗ ಮಕ್ಕ ತಿರ್ಗಿಸ್ಕೊಂಡು ಯಾರನ್ನ ಹೋಗ್ಬಿಟ್ರೆ ನಂಗೆ ಆಗಲ್ಲ. ಅವ್ನು ನನ್ನ ಶತ್ರು ಆಗಿದ್ರು ಪರವಾಗಿಲ್ಲ, ನನ್ನ ಶತ್ರು ಆಗಿದ್ರು ಪರವಾಗಿಲ್ಲ, ಬಾಕರು ಕುತ್ಕೊಂಡು ಒಂದು ಕಾಫಿ ಕುಡ್ಕೊಂಡು ದಮ್ ಮುಡ್ಕೊಂಡು ಮಾತಾಡೋಣ, ಬಾಮ್ಮ ನೀನು ಯಾಕಮ್ಮ ಏನು ನನ್ನ ಮೇಲೆ ಸೇಡ ಓಲ್ ಅದನ್ನೇ ಹೇಳು, ನಿಂಗೆ ಖುಷಿಯಾಗಂಗಿದ್ರೆ. ನನಗೇನು ಎದುರುಗಡೆ ಸಿಕ್ಕಿದಾಗ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ಬೇಕು. ನೀನು ಆಮೇಲೆ ಏನಾದ್ರು ಪಿತೂರಿ ಮಾಡ್ಕೊ. ಯಾಕಂದ್ರೆ ನನಗಿದ್ದಾನೆ ನಮ್ಮ ಲಾರ್ಡ್ ಹನುಮ್ಯಾನ್, ಈ ಮ್ಯಾನ್ ಸೂಪರ್ ಮ್ಯಾನ್ ಅಲ್ಲ, ನಮ್ಗೆ ಹನುಮ್ಯಾನ್ ಇದ್ದಾನೆ ನಮಗೆ. ಅವ್ನು ನೋಡ್ಕೊತಾನೆ. ನೀನು ಅವ್ನಿಗೆ ನಂಗೆ ಶೀಲ್ಡ್ ಇದೆ ಗುರು. ನಾನು ದಿನ ಬೆಳಗ್ಗೆ ಎದ್ದ ತಕ್ಷಣ ಹನುಮಾನ್ ಚಾಲೀಸ ಹೇಳ್ತೀನಿ, ನಂಗೆ ಒಂದು ಶೀಲ್ಡ್ ಇದೆ. ನೀನು ಅದನ್ನು ದಾಟಿ ನೀನು ಯಾವನು ಬರೋಕ್ಕಾಗಲ್ಲ, ನಂಗೆ ಅದು ಗೊತ್ತು. ನಿನಗೇನು ನನ್ನ ಬಗ್ಗೆ ದ್ವೇಷ ಇದೆಯಾ, ಕೋಪ ಇದೆಯಾ, ನಾನು ಹಿಂಗೆ ಬೈದ್ರೆ ನಿಂಗೆ ಕೂತ್ಕೊಂಡು ಮಾತಾಡು, ಸಾಲ್ವ್ ಮಾಡ್ಕೊಳ್ಳೋಣ ಅಲ್ಲೇ ಇತ್ಯರ್ಥ ಮಾಡ್ಕೊಂಡು ಅಷ್ಟೇ. ಈ ದ್ವೇಷ ಬೆಳೆಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅವನು ಹಾಳಾಗ್ತಾ ಇರ್ತಾನೆ ಜೀವನದಲ್ಲಿ. ಅವನು ಉದ್ಧಾರ ಆಗಲ್ಲ. ಯಾಕೆ ಗೊತ್ತಾ, ಅವನೇನೇನು ಮಾಡಲಿ, ಏನು ಉದ್ಧಾರ ಆಗಲಿ ಅನ್ನೋದು ಯೋಚನೆಗಿಂತ ಇವನನ್ನ ಹೆಂಗೆ ಹಾಳು ಮಾಡಲಿ, ಇವನನ್ನ ಹೆಂಗೆ ಕೆಳಗೆ ಹಾಕಲಿ, ಇವನಿಗೆ ಹೆಂಗೆ ತಿಕ್ಕ ಉರಿಸ್ಲಿ, ಇವನನ್ನು ಒಟ್ಟಿನಲ್ಲಿ ಸಮಾಜದಲ್ಲಿ ಕೆಟ್ಟ ಮುಖ ಹೆಂಗೆ ತೋರಿಸ್ಲಿ, ಇದು ಬಿಟ್ಟರೆ ಅವನಿಗೆ ಜೀವನದಲ್ಲಿ ಬೇರೆ ಏನೂ ಇಲ್ಲವೇ ಇಲ್ಲ. ಅಂದರೆ ಬೆಣ್ಣೆನ ರೊಟ್ಟಿಗೆ ಹಾಕೊಳ್ಳೋ ಬದಲು ಬೆಂಕಿಗೆ ಹಾಕೊಂಡು ಬೆಣ್ಣೆನ ಹಾಳು ಮಾಡ್ತಾ ಇರ್ತಾರೆ. ಅವ್ರದೇ ಲೈಫ್ನ ಸಮಯ. ಬೆಣ್ಣೆ ಹಾಕೋತಾರೋ ಇಲ್ಲ ತುಪ್ಪ ಹಾಕೋತಾರೋ ಅವ್ರಿಗೆ ಬಿಟ್ಟಿದ್ದದು, ಏನೊಂದು ಮಾಡ್ಕೊಳ್ಳಿ. ಸೊ ಹೀಗೆ ಫೇಮಸ್ ನೋ ಇಟ್ಸ್ ಲೈಕ್
ಐ ವಾಸ್ ಲೈಕ್ ಸಿ ಕೆಲವು ಅಷ್ಟೇ. ಸತಿ ಇಟ್ಸ್ ಅಬೌಟ್ ಹೌ ಯು ಟ್ರೀಟ್ ಯುವರ್ ಲೈಫ್. ಹೌ ಯು ಟ್ರೀಟ್ ಅಂಡ್ ವಿತ್ ಯಾವ ಹಾ. ಇಂಟೆನ್ಸಿಟಿ, ಯಾವ ನನಗೆ ಪರ್ಸ್ಪೆಕ್ಟಿವ್. ಲೈಫನ್ನ ನಾವು ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಇಟ್ ವಿಲ್ ಬಿ ರಿಟ್ರೀಟ್ ಅಷ್ಟೇ. ನಮಗೆ ಖುಷಿಯಾಗಿರ್ಬೇಕಷ್ಟೆ, ನೆಮ್ಮದಿ.